ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಹೃದಯ ತುಂಬಿ ಸ್ವಾಗತಿಸ್ತಾ ನಿರಂತರವಾಗಿ 50 ವಸಂತಗಳನ್ನು ದಾಟಿ 51ನೆಯ ಮಾಸದಲ್ಲಿ ನಾವು ಇದ್ದೇವೆ. ಪ್ರತಿ ವರ್ಷ ಜುಲೈ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ಜುಲೈ ಮಾಸದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಅದೇ ರೀತಿ ಈ ವರ್ಷದ ಮಾಸದ ನೆನಪಿನ ಕಾರ್ಯಕ್ರಮ ನಮ್ಮಲ್ಲಿ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವು 2 ವರ್ಷದಿಂದ ನೋಡಿದಾಗ ಬಹಳಷ್ಟು ಜನ ಕೂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟೊಂದು ಜನ ಸೇರ್ಕೊಳ್ತಾ ಇದ್ವಿ. ಇವತ್ತು ಅನಿವಾರ್ಯ ಕೆಲವೊಂದು ಕಾರಣಗಳಿಂದ ಕೆಲವರಿಗೆ ಬರ್ಲಿಕ್ಕಾಗಿಲ್ಲ. ಆ ಕಾರಣದಿಂದಾಗಿ ಇವತ್ತು ಜನಸಂಖ್ಯೆ ಕಡಿಮೆ ಇದ್ರು ನಮ್ಮ ಮಾಸದ ನೆನಪು ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಾಗೆ ಯಾವುದಕ್ಕೆ ಆಸ್ಪದ ಕೊಡದೆ, ಜನಸಂಖ್ಯೆಗೆ ಆಸ್ಪದ ಕೊಡದೆ ಆಲಿಸುವಂತ ಕಿವಿಗಳಿಗೆ ಆಸ್ಪದ ಕೊಟ್ಟು ಅವಕಾಶವನ್ನು ಕೊಟ್ಟು ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಅರಿವನ್ನ ಜ್ಞಾನವನ್ನ ಹಂಚಿಕೊಳ್ತಕ್ಕಂಥದ್ದು ಈ ಬಳಗದ ಸದುದ್ದೇಶ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ಇವತ್ತು ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡು ಮೌಖಿಕ ಬಳಕೆಯಲ್ಲಿರ್ತಕ್ಕಂಥ ಕಥಾ ಸಾಹಿತ್ಯವನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತರು ಆದಂತಹ ನಮ್ಮೆಲ್ಲರ ನೆಚ್ಚಿನ ಮತ್ತು ಮೆಚ್ಚಿನ ಈ 2 ವರ್ಷದ ಹೋದ ಮಾಸದ ನೆನಪಿನಿಗೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಪರಿಚಿತರಾದಂತಹ ಶ್ರೀಯುತ ಋಷಭ್ ಕುಮಾರ್ ಅವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಇವರ ಪರಿಚಯವನ್ನು ಇವಾಗಲೇ ಮಾಡ್ಕೊಟ್ಬಿಡ್ತೀನಿ ನಾನು, ಯಾಕಂದ್ರೆ ಮತ್ತೆ ಅದಕ್ಕೆ ಹೋಗಲ್ಲ. ಡಾಕ್ಟರ್ ಎಲ್ಲೋದ್ರೂ ಸಹ ನಾವು ಮೊದಲು ತಿಳ್ಕೊಂಡಿದ್ದ ಹಾಗೇನೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿ ನಮ್ಮ ಹಾಗೆ ಅಂತ. ಆದ್ರೆ ಅವರು ಎಲ್ಲವನ್ನ ಗೌಣವಾಗಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ವಿದ್ವಾಂಸಕತೆಯನ್ನು ಹೊಂದಿರ್ತಕ್ಕಂಥವ್ರು ಅವರು. ಎಲ್ಲೂ ಅವರ ಮುಖಭಾವದಲ್ಲಿ, ಅವರ ನಡವಳಿಕೆಯಲ್ಲಿ, ಅವರ ಇದರಲ್ಲಿ ಯಾವುದೂ ಗೊತ್ತಾಗೋದಿಲ್ಲ. ಆದರೆ ಅವರ ಅಂತರಂಗವನ್ನ, ಅವರ ಸಾಹಿತ್ಯದ, ಅವರ ವಿದ್ವಾಂಸಕತೆಯನ್ನ ಒಳಹೊಕ್ಕಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಅವರೊಬ್ಬ ನಮ್ಮ ಜಾನಪದ ತಜ್ಞರಲ್ಲಿ ಒಬ್ಬರಾಗಿದ್ದಾರೆ. ನಮಗೆ ನೇರವಾಗಿ ಕಾಣೋದಿಲ್ಲ, ಬಟ್ ಆದರೆ ಅವರು ಸಾಕಷ್ಟು ಕನ್ನಡ ಸಾಹಿತ್ಯಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಹಿನ್ನೆಲೆ ಹುಡುಕಿದಾಗ ನಮಗೆ ಪರಿಚಿತವಾಗುತ್ತೆ. 1975ರಲ್ಲಿ 5-6 ಜೂನ್ ತಿಂಗಳಲ್ಲಿ ಇವರ ಜನ್ಮ ಆಗುತ್ತೆ. ಇವರು ಪುದುವೆಟ್ಟು ಗ್ರಾಮದಲ್ಲಿ, ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಊರಿನಲ್ಲಿ, ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟು ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ಇವರು ಸಹಜವಾಗಿ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸಗಳನ್ನು ಮುಗಿಸಿದ ನಂತರ ಇವರು ಸಾಕಷ್ಟು ಅಧ್ಯಯನಶೀಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಜಾನಪದ ವಿಷಯದಲ್ಲಿ 1999ರಲ್ಲಿ MA ಪದವಿಯನ್ನ ಪಡ್ಕೊಳ್ತಾರೆ. ಕನ್ನಡದ ಜಾನಪದ MA ಪಡೆಯೋದು ಬಹಳ ಅಪರೂಪ, ಯಾಕೆ ಕೆಲಸ ಸಿಗಲ್ಲ ಅಂತ ಸಾಮಾನ್ಯವಾಗಿ ಯಾರು ಹೋಗಲ್ಲ. ಬಟ್ ಆದ್ರೆ ಇವರ ಆಸಕ್ತಿ ಜಾನಪದ ಕ್ಷೇತ್ರದಲ್ಲಿ. ನಮ್ಮ ಜೈನ ಸಾಹಿತ್ಯಕಾರರಲ್ಲಿ ಜಾನಪದವನ್ನ ಅಧ್ಯಯನ ಮಾಡ್ತಕ್ಕಂಥ 2 ಪ್ರಮುಖರಿದ್ದಾರೆ. ಒಬ್ರು SP ಪದ್ಮಪ್ರಸಾದ್, ಮತ್ತೊಬ್ರು ಅದೇ ಹಾದಿಯಲ್ಲಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಋಷಭ್ ಕುಮಾರ್ ಅವರು. ನಮ್ಗೆ ಕಾಣಲ್ಲ, ನಾವು ಸಹಜವಾಗಿ ನೋಡಿದಾಗ ಕಾಣಲ್ಲ. ಮತ್ತೆ ಅಷ್ಟೇ ಅಲ್ಲ, ಜಾನಪದ ಮೇಲೇನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಆಯ್ಕೆ ಆಗ್ಬೇಕಾದ್ರೆ NET ಸೆಲೆಕ್ಟ್ಗಳನ್ನ ಪಾಸ್ ಆಗ್ಬೇಕಾಗುತ್ತೆ. ಇವರು ಅದೇ ವರ್ಷ NET ಅನ್ನು ಸಹ ಪಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆಮೇಲೆ ಇದೇ ಜಾನಪದ ವಿಷಯದಲ್ಲಿ PhD ಕೂಡ ಮಾಡಿ PhD ಪದವಿಯನ್ನ 2006ನೇ ಇಸ್ವಿಯಲ್ಲಿ ಪಡ್ಕೊಂಡಿದ್ದಾರೆ. ಆ ನಂತರ ಅವರು ಸುಮ್ಮನೆ ಕೂರದೆ ಡಿಪ್ಲೊಮಾ ಇನ್ ಜೈನಾಲಜಿಯಲ್ಲಿ ಡಿಪ್ಲೊಮಾವನ್ನ 1998ರಲ್ಲಿ ಪಡ್ಕೊಳ್ತಾರೆ. ಆಮೇಲೆ ಡಿಪ್ಲೊಮಾ ಇನ್ ಪ್ರಾಕೃತವನ್ನ 1999ರಲ್ಲಿ ಪಡ್ಕೊಳ್ತಾರೆ. ಪ್ರಾಕೃತ, ಜೈನಾಲಜಿ, ಕನ್ನಡ ಜಾನಪದ ವನ್ನ ಮಾಡಿದ ಮೇಲೆ ಸುಮ್ಮನೆ ಇನ್ನೂ ಅವರ ದಣಿವು ಆರಿಲ್ಲ.
ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮುಂದೆ ಡಿಪ್ಲೊಮಾ ಇನ್ ಕಮ್ಯುನಿಕೇಶನ್ ಆಫ್ ಇಂಗ್ಲಿಷ್ ನಲ್ಲಿ ಅಧ್ಯಯನ ಮಾಡಿ ಅದನ್ನು ಪಾಸ್ ಮಾಡ್ತಾರೆ. ಅದಾದ್ಮೇಲೆ ಡಿಪ್ಲೊಮಾ ಮಾಡಿದ್ಮೇಲೆ ಪ್ರಾಕೃತ ಸುಮ್ಮನೆ ಹಾಕಿರ್ಬೇಕು ಅಂತ MA ಪ್ರಾಕೃತವನ್ನು ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪ್ರಾಕೃತ ಪದವಿಯನ್ನ ಪಡ್ಕೊಂಡಿದ್ದಾರೆ. ಇದು ಅವ್ರಿಗೆ ಸಾಕಾಗ್ಲಿಲ್ಲ ಅನ್ಸುತ್ತೆ, ಮತ್ತೆ ಕನ್ನಡ MA ಪದವಿಯನ್ನ ಪಡ್ಕೊಳ್ತಾರೆ. ಕನ್ನಡದಲ್ಲಿ ಜಾನಪದ MA ಪದವಿ ಬೇರೆ, ಕನ್ನಡದ ಭಾಷೆಯ ಮೇಲೆ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರು ತಾಂತ್ರಿಕವಾಗಿಯೂ ಪರಿಣಿತರಾಗಬೇಕು ಅನ್ನೋ ಉದ್ದೇಶದಿಂದ ಡೆಸ್ಕ್ಟಾಪ್ ಪಬ್ಲಿಕೇಶನ್ ಅನ್ನ ಅವರು ಕಲ್ತ್ಕೊಳ್ತಾರೆ. ಅದ್ರ ಮುಖೇನ ಪ್ರಕಾಶನ ವ್ಯವಸ್ಥೆನ, ನನ್ನ 2 ಪುಸ್ತಕಗಳನ್ನ ಪಬ್ಲಿಕೇಶನ್ ಮಾಡುವ ಸಂದರ್ಭದಲ್ಲಿ ಅವರ ಸಹಕಾರ ತುಂಬಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬರ್ಕೊಟ್ಟಿದ್ದೆ ಅಷ್ಟೇ, ಅವರು ಪೂರ್ಣವಾಗಿ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡು ಸಂಪೂರ್ಣವಾಗಿ ಒಳ್ಳೆಯ ಗುಣಮಟ್ಟದ ಪುಸ್ತಕಗಳನ್ನು ತರುವಲ್ಲಿ ನನಗಿಂತ ಹೆಚ್ಚಿನ ಕಾರ್ಯ ಅವ್ರ ಪಾಲ್ ಜಾಸ್ತಿ ಇದೆ. ನಾನು ಅದಕ್ಕೆ ಬಹಳಷ್ಟು ನೆನಪಿಸ್ಕೊಳ್ತೇನೆ. ನನ್ನ ಪುಸ್ತಕಕ್ಕೆ ನಾನು ಬರೆದಿರೋಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ರೂಪ ಕೊಟ್ಟವರು ಡಾಕ್ಟರ್ ಋಷಭ್ ಕುಮಾರ್ ಅವರು. ಅದ್ರ ಜೊತೆಗೆ ಗ್ರಾಮ ಚರಿತ್ರಾ ಕೋಶಕ್ಕೆ ಸಂಬಂಧಪಟ್ಟಂತೆ 16/2/2012ರಿಂದ 13/10/2012ರವರೆಗೆ ಸಂಶೋಧಕ ಸಹಾಯಕರಾಗಿ ಒಂದು ಯೋಜನೆಯನ್ನು ತೆಗೆದುಕೊಂಡು ಗ್ರಾಮ ಚರಿತ್ರೆಯನ್ನ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಜಾನಪದ ಸರ್ವೇಕ್ಷಣಾ ಕಾರ್ಯದಲ್ಲಿಯೂ ಅವರು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜಾನಪದ ರೀತಿಯಲ್ಲಿ ಬಂದಿರತಕ್ಕಂಥ ಗೀತೆಗಳು, ಸಂಸ್ಕಾರಗಳು, ಜಾನಪದ ಕಥೆಗಳು, ಇವುಗಳನ್ನು ಕುರಿತಂತೆ ಸಾಕಷ್ಟು ಅಧ್ಯಯನ ಮಾಡಿ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವರು ಜಾನಪದ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ 2 ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 2007-08ರಿಂದ 2010-11ರವರೆಗೆ 4 ವರ್ಷಗಳ ಕಾಲ ಸತತವಾಗಿ ಅತಿಥಿ ಉಪನ್ಯಾಸಕರಾಗಿ ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಷಯದಲ್ಲಿ ಅತಿಥಿ ಪ್ರವಾಚಕರಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಆ ನಂತರ ಅವರ ಜಾನಪದದಲ್ಲಿನ ಅವರ ವಿದ್ವತ್ತನ್ನು ಕಂಡು ಹೊಸದಾಗಿ ಪ್ರಾರಂಭವಾದಂತಹ ಜಾನಪದ ವಿಜ್ಞಾನ ಮತ್ತು ಜನಪದ ಸಾಹಿತ್ಯ ವಿಶ್ವವಿದ್ಯಾಲಯದಲ್ಲಿ ಇವರನ್ನ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಅನಿವಾರ್ಯ. ನಾವು ಅವರ ಕಾರ್ಯಗಳು ಬಹಳಷ್ಟಿದೆ. ಯಶಸ್ಸು ಸಾಹಿತ್ಯಕ್ಕೆ, ಜಾನಪದ ಕ್ಷೇತ್ರಕ್ಕೆ ಕೊಡುಗೆ ಇದೆ. ಎಲ್ಲ ಬುದ್ಧಿವಂತಿಕೆ ಇದ್ರು ಕೆಲವೊಮ್ಮೆ ಸರ್ಕಾರ ಅವರನ್ನು ಉಪಯೋಗಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಕಾರಣಗಳಿದೆ. ಯಾಕಂದ್ರೆ ನಾವು 35-36 ವರ್ಷದವರೆಗೆ ಸರ್ಕಾರ ಉದ್ಯೋಗವನ್ನ ಪಡೀಲಿಕ್ಕಾಗಲಿಲ್ಲ. ಅಂದ್ರೆ ಅದು ಅದರ ಹಣೆ ಬರಹ ಅಂತೀವಲ್ಲ. ಬಟ್ ಆದ್ರೆ ಆ ಸರ್ಕಾರಿ ಕೆಲಸವೇ ಉದ್ಯೋಗಕ್ಕೆ ಮೂಲ ಅಲ್ಲ. ನನ್ನ ಪ್ರಕಾರ ಜೀವನ ನಡೆಸುವುದಕ್ಕೆ ಒಂದು ಆದಿ ಇದ್ರೆ ಸಾಕು. ಯಾವುದ್ರಲ್ಲಿ ತೃಪ್ತಿ ಕಾಣ್ತೇವೋ ಅದು ನಮ್ಮ ಯಶಸ್ಸನ್ನ ಕೊಡುತ್ತೆ ಅನ್ನೋದಕ್ಕೆ ನಮಗೆ ನಿದರ್ಶನವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಋಷಭ್ ಕುಮಾರ್ ಅವರು. ಇವರು ಕನ್ನಡ ಜಾನಪದ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಅದರಲ್ಲಿ ಸಂಪಾದಕರ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಶ್ವಕೋಶ ಪುನರ್ಮುದ್ರಣ ಕಾರ್ಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ವಿಶ್ವಕೋಶ ಹೊರಬರಲಿಕ್ಕೆ ಇವರ ಕಾರ್ಯವೂ ಸಹ ಶ್ರೇಷ್ಠ ಮಟ್ಟದಾಗಿದೆ. ಅಷ್ಟೇ ಅಲ್ಲದೆ ಕನ್ನಡ ಜಾನಪದ ವಿಶ್ವವಿದ್ಯಾಲಯದ ಗೊಟಗೋಡಿ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥದ್ರಲ್ಲಿ ಪರೀಕ್ಷಾ ಮೇಲ್ವಿಚಾರಕರಾಗಿ ಸುಮಾರು ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಣೆ ಮಾಡಿದ್ದಾರೆ. ನಂತರ ಇವರ ಪಯಣ ಶ್ರವಣ ಬೆಳಗೊಳದ ಕಡೆಗೆ ಬರುತ್ತೆ. 2021ರಿಂದ 2024ರವರೆಗೆ ಜೈನ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮ ಪರಮ ಪೂಜ್ಯ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 1999ರಲ್ಲಿ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ಹೇಗೆ ಈಗ ಶರಣ ಸಾಹಿತ್ಯ ಪರಿಷತ್ ಇದೆ ಮತ್ತು ಜಾನಪದ ಸಾಹಿತ್ಯ ಪರಿಷತ್ತುಗಳಿವೆ, ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತುಗಳು ಜಿಲ್ಲಾ ಮಟ್ಟದಲ್ಲಿ ಹೇಗಿವೆಯೋ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜೈನ ಅಧ್ಯಯನ ಪರಿಷತ್ತು ಅನ್ನುವುದನ್ನ ಸ್ಥಾಪನೆ ಮಾಡಬೇಕು ಅನ್ನುವುದು ಅವರ ದಿವ್ಯ ಕಲ್ಪನೆ ಆಗಿತ್ತು. ಆ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸಾಕಷ್ಟು ಅಧ್ಯಯನ ಪರಿಷತ್ಗಳು ಪ್ರಾರಂಭ ಆದವು. ಧಾರವಾಡ, ಮೈಸೂರು, ಬೆಂಗಳೂರು, ಮತ್ತೆ ಶಿವಮೊಗ್ಗ, ಕೊಪ್ಪಳ, ಬಳ್ಳಾರಿ, ಬಿಜಾಪುರ, ಬೆಳಗಾಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜೈನ ಅಧ್ಯಯನ ಪರಿಷತ್ಗಳು ಪ್ರಾರಂಭವಾದವು.
ಆಗ ಅಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನಗಳು ನಡೀತಾ ಇತ್ತು. ಜೈನ ಕನ್ನಡ ಅಖಿಲ ಕರ್ನಾಟಕ ಜೈನ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಒಟ್ಟು ಇದುವರೆಗೆ 7 ಜೈನ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು. ಅದಕ್ಕೆ ಮೂಲ ಸಂಕಲ್ಪ ಎಲ್ಲಿಂದ ನಡೀತಾ ಇತ್ತು ಅಂದ್ರೆ ಜೈನ ಅಧ್ಯಯನ ಸಂಸ್ಥೆಯ ಮೂಲಕ ಪ್ರಾರಂಭ. ಅದಕ್ಕೆ ಮೊದಲ ನಿರ್ದೇಶಕರಾಗಿ ಕೆಲಸ ಮಾಡಿದವರು ನಾಡಿನ ಹೆಸರಾಂತ ನಾಡೋಜ ಆಗಿರ್ತಕ್ಕಂಥ ಹಂಪ ನಾಗರಾಜಯ್ಯ ಅವರು. ಸುಮಾರು ವರ್ಷಗಳ ಕಾಲ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದರು. ಆ ನಂತರ TV ಜ್ವಾಲ್ ಕುಮಾರ್ ಅಂತಕ್ಕಂಥವರು ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಆ ನಂತರ ಅದರ ಕೆಲಸವನ್ನ ನನ್ನ ಮೇಲೆ 2006ರ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ಪರಮ ಪೂಜ್ಯ ಕರ್ಮಯೋಗಿ ಚಾರುಕೀರ್ತಿ ಸ್ವಾಮೀಜಿಯವರು ನನಗೆ ಕೊಟ್ಟರು. ನಾನು ಒಂದು 3 ವರ್ಷಗಳ ಕಾಲ ಮತ್ತೆ ಸರ್ಕಾರಿ ನೌಕರಿಗೆ ಹೋಗುವವರೆಗೆ ಆ ಅಧ್ಯಯನ ಸಂಸ್ಥೆಯನ್ನ ನಿರ್ದೇಶಕರಾಗಿ ಅಂಬಿಕಾ ಶಾಲೆಯ ಕೆಲಸ ಮಾಡುವುದರೊಂದಿಗೆ ಅದನ್ನು ನಡೆಸ್ಕೊಂಡು ಹೋಗಿದ್ವಿ. ಅದಾದ ನಂತರ ಮತ್ತೆ ಅದು ಸ್ಥಳ ಅಂತ ಕೇಳಿದ್ರು. ಆ ನಂತರ ಇವರಿಗೆ ಜೈನ ಅಧ್ಯಯನ ಸಂಸ್ಥೆ ನಿರ್ದೇಶಕ ಸ್ಥಾನವನ್ನ ಒದಗಿಸಿಕೊಟ್ರು. ಆ ಸಂದರ್ಭದಲ್ಲಿ ಇವರು ಮಾಡಿದ ಕಾರ್ಯ ಸ್ತುತ್ಯಾರ್ಹವಾದದ್ದು. ಜೈನ ಅಧ್ಯಯನ ಸಂಸ್ಥೆಯ ಮೂಲಕ ಅರವಂಟಿಕೆ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅದು ದೊಡ್ಡ ಪತ್ರಿಕೆ, ಸಂಶೋಧನಾ ಲೇಖನಗಳನ್ನ ಪ್ರಕಟ ಮಾಡ್ತಕ್ಕಂಥ ಪತ್ರಿಕೆ. ಅಂತ ಪತ್ರಿಕೆಗಳಲ್ಲಿ ಸಂಶೋಧನಾ ಲೇಖನಗಳು ಪ್ರಕಟ ಆದರೆ ಎಲ್ಲಿಗೆ ಉದ್ಯೋಗ ಅರಸಿ ಹೋಗುವವರೆಗೆ, PhD ಮಾಡುವವರಿಗೆ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸಕರು, ಪ್ರವಾಚಕರಾಗಲಿಕ್ಕೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಲಿಕ್ಕೆ ಇಂಥ ಪತ್ರಿಕೆಗಳಲ್ಲಿ, ಸಂಶೋಧನಾ ಪತ್ರಿಕೆಗಳಲ್ಲಿ ಏನು ಬರಬೇಕು, ಲೇಖನಗಳು ಬಂದರೆ ಅದಕ್ಕೆ ದೊಡ್ಡ ಅವರ ಪ್ರೌಢತೆಯನ್ನು ಹೆಚ್ಚುತ್ತೆ. ಅಂಥ ಕಾರ್ಯದಲ್ಲಿ ಡಾಕ್ಟರ್ ಋಷಭ್ ಕುಮಾರ್ ಅವರು ಒಳ್ಳೆಯ ಕಾರ್ಯ. ಸುಮಾರು ವರ್ಷಗಳ ಕಾಲ ಅರವಂಟಿಕೆ ಪತ್ರಿಕೆ ನಿಂತೋಗಿತ್ತು. ಹಂಪ ನಾಗರಾಜಯವರ ಕಾಲದಲ್ಲಿ ಸುಮಾರು ಪತ್ರಿಕೆಗಳು ಪ್ರತಿ 3 ತಿಂಗಳಿಗೊಮ್ಮೆ ಬರ್ತಾ ಇತ್ತು. ಅದಾದ ನಂತರ TV ಜ್ವಾಲ್ ಕುಮಾರ್ ಅವರ ಪೀರಿಯಡ್ ಅಲ್ಲಿ ಸುಮಾರು ಪತ್ರಿಕೆಗಳು. ನಾನು ವಹಿಸ್ಕೊಂಡ ಮೇಲೆ ಯಾವ ಪತ್ರಿಕೆನೂ ಬರಲಿಲ್ಲ. 2 ವರ್ಷ ಅದ್ಯಾವುದೂ ನಾವು ಅದಕ್ಕೆ ತಗೊಳ್ಳಿಲ್ಲ. ಆದರೆ ಅದಕ್ಕೆ ಪುನಃ ಚಾಲನೆ ಕೊಟ್ಟವರು ಡಾಕ್ಟರ್ ಋಷಭ್ ಕುಮಾರ್ ಅವರು. ಅರವಂಟಿಕೆ ಪತ್ರಿಕೆ ಸುಮಾರು ಇವರು ನಿರ್ದೇಶಕರಾಗಿ ಎಲ್ಲಿವರೆಗೆ ಕೆಲಸ ಮಾಡಿದ್ರು ಅಲ್ಲಿವರೆಗೂ ನಿರಂತರವಾಗಿ ಕಷ್ಟಪಟ್ಟು ಅದ್ರ ಹಿಂದೆ ಎಷ್ಟು ಹಿಂದಿರಬೇಕು ಅಂದ್ರೆ ಜನರನ್ನ ಸಂಪರ್ಕಿಸಬೇಕು, ದಾನಿಗಳನ್ನ ಸಂಪರ್ಕಿಸಬೇಕು, ಸಂಶೋಧಕ ಲೇಖನಗಳನ್ನ ತಿಳಿಸಬೇಕು, ಪ್ರಿಂಟ್ ಮಾಡಿಸ್ಬೇಕು. ಇಂತಹ ಸುಮಾರು ಪತ್ರಿಕೆ ಸುಮಾರು ಅವಧಿಯಲ್ಲಿ ಒಂದು 4-5 ಸಂಚಿಕೆಗಳನ್ನ ಇವರು ತಂದರು. ಅದಾದ್ಮೇಲೆ ಇವರ ಪಯಣ ರಾಷ್ಟ್ರೀಯ ಪ್ರಾಕೃತ ಮತ್ತು ಅಧ್ಯಯನ ಸಂಸ್ಥೆಗೆ ಹೋಯಿತು. ನಾವು ನೆನಪಿಸ್ಕೊಳ್ಬೇಕು, ಈ ನಮ್ಮ ಪಂಪ ಲೈಬ್ರರಿ ಇದೆ. ಆ ಪಂಪ ಲೈಬ್ರರಿಯ ಮೇಲ್ಭಾಗದಲ್ಲಿ ಸುಮಾರು 1 ಕೋಟಿಗೂ ಮೀರಿದಂತಹ ಗ್ರಂಥ ಪ್ರಕಾಶನ ಇತ್ತು. ಅದು ಹೆಂಗಿತ್ತು ಅಂದ್ರೆ ಒಳಗಡೆ ಕಟ್ಟಿ ಇಟ್ಟಿದ್ರು. ಅದನ್ನೆಲ್ಲ ಸಂಪೂರ್ಣವಾಗಿ ಸಂಸ್ಕರಿಸಿ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಡಾಕ್ಟರ್ ಋಷಭ್ ಕುಮಾರ್ ಅವರು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಬೇಕಾದಷ್ಟು ಪುಸ್ತಕಗಳು ನನ್ನನ್ನು ಸರಿ ಕರೆಸಿದ್ರು, ಅಲ್ಲಿ ಹೋದ್ವಿ ನಾವು. ಅದು ನೋಡ್ಬಿಟ್ಟು ನಮ್ಗೆ ಆಶ್ಚರ್ಯ ಆಗೋಯ್ತು. ಅಷ್ಟು ಪುಸ್ತಕಗಳಿವೆ ಈ ಶ್ರವಣಬೆಳಗೊಳದಲ್ಲಿ. ಅಷ್ಟೊಂದು ಪುಸ್ತಕಗಳಿದೆಯಾ, ಅಷ್ಟೊಂದು ಪ್ರಕಟಣಾ ಮಾಡಿದ್ರ ಪರಮ ಪೂಜ್ಯ ಕರ್ಮಯೋಗಿ ಚಾರುಕೀರ್ತಿ ಸ್ವಾಮೀಜಿಯವರ ಸಂಪೂರ್ಣ ಏನು ಅವರ ಜ್ಞಾನ ಇತ್ತು ಮತ್ತೆ ಅವರ ಅಭಿಲಾಷೆ ಇತ್ತು, ಎಲ್ಲವನ್ನ ಅವರು ಗ್ರಂಥಗಳ ಮೇಲೆ ಚೆಲ್ಲಿದ್ರು. ಹಣವನ್ನ ಬೇರೆದಕ್ಕೆ ಚೆಲ್ಲಿಲ್ಲ ಅವರು, ಸಂಪೂರ್ಣವಾಗಿ ಗ್ರಂಥಗಳು. ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜನರಿಗೆ, ಸ್ಥಳೀಯ ಜನರಿಗೆ ಮತ್ತು ಧರ್ಮೀಯರಿಗೆ ಅದು ಅಧ್ಯಯನ ಪೂರಕವಾಗಲಿ ಅನ್ನೋದು ಅವರ ಒಂದು ದಿವ್ಯ ಕನಸಾಗಿತ್ತು. ಆ ಮೂಲಕ ದೊಡ್ಡ ಪುಸ್ತಕ ಭಂಡಾರವರೇ ಅಲ್ಲಿತ್ತು. ಅದನ್ನೆಲ್ಲ ಸಂಸ್ಕರಿಸಿ ಮತ್ತೆ ನಿಫ್ಸಾರ್ ಹೋದ್ಮೇಲೆ ಅಂದ್ರೆ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಸಂಸ್ಥೆಗೆ 2021ರಲ್ಲಿ ಅಲ್ಲಿ ಉಪನ್ಯಾಸಕರಾಗಿ ಹೋದ್ಮೇಲೆ ಇಲ್ಲಿವರೆಗೂ ಅವರು ಅಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ನೆಲೆಗುದಿಗೆ ಬಿದ್ದಿದ್ದಂತಹ ಲೈಬ್ರರಿಯನ್ನ ಪುನರ್ಚಾಲನೆ ಕೊಟ್ಟು ಸಂಸ್ಕರಿಸಿ ಅದು ವಿಭಾಗವಾರ ಕನ್ನಡ, ಸಂಸ್ಕೃತ, ಪ್ರಾಕೃತ, ಹಿಂದಿ ಮತ್ತೆ ಜಾನಪದ, ಆಮೇಲೆ ಧಾರ್ಮಿಕ ಇವುಗಳನ್ನೆಲ್ಲ ಡಿವೈಡ್ ಮಾಡಿ ಅದಕ್ಕೆ ಕ್ಯಾಟಲಾಗ್ ಮಾಡಿ ಅದು ಓದ ತಕ್ಷಣ ಸಿಗಬೇಕು, ಯಾರಿಗೆ ಯಾವ ಪುಸ್ತಕಗಳು ಬೇಕು ಅದನ್ನ ಸೆಕ್ಷನ್ ಸಿಗಬೇಕು ಅನ್ನೋ ಕಾರ್ಯದಲ್ಲಿ ಅವರ ಕಾರ್ಯ ಬಹಳ ದೊಡ್ಡದು ಅಂತ ನಾನಾದ್ರೂ ಭಾವಿಸ್ತೇನೆ. ಆ ರೀತಿಯ ದೊಡ್ಡ ಕಾರ್ಯಗಳನ್ನ ಮಾಡಿದಂಥವರು ಡಾಕ್ಟರ್ ಋಷಭ್ ಕುಮಾರ್ ಅವರು. ಅಷ್ಟೇ ಅಲ್ಲ, ಸಾಕಷ್ಟು ಲೇಖನಗಳನ್ನ, ಸಂಶೋಧನಾತ್ಮಕ ಲೇಖನಗಳನ್ನ ಇವರು ಪ್ರಕಟ ಮಾಡಿದ್ದಾರೆ. ಇವರ ಜೊತೆಯಲ್ಲಿ ಜಾನಪದ ಸಂಚಯ, ಜೈನ ದರ್ಪಣ, ಮೈಸೂರು ಜಿಲ್ಲೆಯ ಐತಿಹ್ಯಗಳು, ಜಾನಪದ ದರ್ಪಣ ಸಂಚಿಕೆ 2,
ಜಾನಪದ ತಜ್ಞರು, ಸಾಮಾನ್ಯ ಜಾನಪದ ಕೋಶ, ಹುಮಾಯೂನ್ ಅರ್ಲಾಪುರ, ಇಷ್ಟೂ ಕೃತಿಗಳು ಪ್ರಕಾಶಕರಾಗಿ ಅಲ್ಲ ಇಷ್ಟೂ ಕೃತಿಗಳನ್ನ ಇವರು ಹೊರತಂದಿದ್ದಾರೆ. ನೋಡಿ, ನಮಗೆ ಕಾಣಿಸಲ್ಲ. ನಿಜವಾಗ್ಲೂ ಗರ್ಭಗೆರೆ ಹೇಳ್ತಾ ಇದ್ರಾ? ನೋಡಿ, ಅದು ಎಷ್ಟು ನಮ್ಮಂತ ಇಷ್ಟು ಸರಳ ಕೃತಿಗಳನ್ನ ತಂದಿದ್ದಾರೆ. ನಾವೇನ್ ಮಾಡ್ತೀವಿ, 2 ಕೃತಿ ತಂದ ತಕ್ಷಣ ನಾವೇನೋ ದೊಡ್ಡವರು ಆದ್ರೆ ಅವರು ಎಲ್ಲೂ ಸಹ ಅದನ್ನ ಹೇಳೇ ಇಲ್ಲ. ಅಂತಹ ಮೂಲ ಊರು ಯಾವುದು ಸರ್? ಕುಲವೆಟ್ಟು. ಹೌದಾ? ಮತ್ತೆ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಅವರು ಮಕ್ಕಳು, 2 ಮಕ್ಕಳು. ಹೌದಾ? ಒಬ್ಬ ಮೈಸೂರಿನಲ್ಲಿ ಓದ್ತಾ ಇದ್ದಾನೆ, ಇನ್ನೊಬ್ಳು ಮಗಳು ಇಲ್ಲೇ ಅಂಬಿಕಾ ಶಾಲೆಯಲ್ಲಿ ಅಧ್ಯಯನ ನಿರತರಾಗಿದ್ದಾರೆ. ಅವರ ಪತ್ನಿಯೂ ಸಹ ಬೆರಳಚ್ಚು ವಿನ್ಯಾಸದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ನನ್ನ ಪುಸ್ತಕಗಳನ್ನ DTP ಮಾಡುವ ಸಂದರ್ಭದಲ್ಲಿ ಇವರು ಅವರು ದೊಡ್ಡ ಕಾರ್ಯಗಳನ್ನ ಜೊತೆ ಸೇರಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ, ಇವರ ಒಳ ಅಂತರಂಗದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅಂತವರು ಇಂದು ನಾವು ನಮ್ಮ ಸಾಮಾನ್ಯವಾಗಿ ನಾವು ಏನ್ ಮಾಡ್ತಾ ಇದ್ವಿ, ನಾವು ಸೇರ್ಕೊಳ್ತಾ ಇದ್ವಿ. ಒಬ್ಬೊಬ್ರಿಗೆ ಆಸಕ್ತಿ ಇರುತ್ತೆ, ನಾವು ಕೇಳಕ್ ಹೋಗಲ್ಲ. ಒಂದ್ಸರಿ ಏನ್ ಮಾಡಿದ್ರು, ನಾವು ಈ ದೇವಸ್ಥಾನಗಳ ಭೇಟಿ ಮಾಡಿದ್ವಲ್ಲ, ಆ ಸಂದರ್ಭದಲ್ಲಿ ನನ್ನ ಸ್ಟೇಟಸ್ ನಲ್ಲಿ ಇದ್ದಂತದನ್ನ ನೋಡಿ ಫೋನ್ ಮಾಡಿದ್ರು, ಇದೆಲ್ಲೆಲ್ಲ ಹೋಗಿದಿರಲ್ಲ ಸರ್ ಅಂತ. ನಾವ್ ಹಿಂಗಿಂಗೆ ಅಂದ್ವಿ. ಅವಾಗ ಅವರಲ್ಲಿಯೂ ಆಸಕ್ತಿ ಬೆಳೀತು. ನಾವು ಬಹಳಷ್ಟು ದಿನ ಅನ್ಕೊಂಡಿದ್ವಿ ಇವರನ್ನ ನಮ್ಮ ಬಳಗಕ್ಕೆ ತರಬೇಕು ಅಂತ. ನಾವ್ ಹೆಂಗ್ ಕೇಳೋದು ಅನ್ಕೊಂಡಿದ್ವಿ. ಅವ್ರಿಗೆ ಯಾಕಂದ್ರೆ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರು ಒಂದು ಬರ್ತಾರೆ, ಕೆಲವ್ರು ಬರಲ್ಲ, ಒತ್ತಡಗಳು ಜಾಸ್ತಿ ಇರ್ತವೆ. ನಾವು ಕೇಳಿರ್ಲಿಲ್ಲ. ಆದ್ರೆ ಆ ನಂತರ ಅವರ ಆಸಕ್ತಿಯನ್ನು ಗಮನಿಸಿ ನಾವು ಹೋದ ತಿಂಗಳು ಮಾಸದ ನೆನಪಿನಿಂದ ಪರಿಚಯಿಸಿಕೊಟ್ಟಿದ್ದೀವಿ. ಅವ್ರು ನಿರಂತರವಾಗಿ ನಮ್ಮ ಮಾಸದ ಬೆಳಗದ ಜೊತೆ ಇರ್ತಾರೆ ಅಂತ ನಾನಾದ್ರೂ ಭಾವಿಸ್ತಿದ್ದೀನಿ. ಅಂದ್ರೆ ಯಾಕಂದ್ರೆ ಇಂಥವರ ಜ್ಞಾನ ಎಲ್ಲರಿಗೂ ಉಪಯೋಗ ಆಗ್ಬೇಕು. ಇಲ್ಲಿ ಹಂಚ್ಕೊಳ್ತಕ್ಕಂಥ ಜ್ಞಾನ ಎಲ್ಲರಿಗೂ ತಿಳುವಳಿಕೆ ಆಗ್ಬೇಕು ಅನ್ನೋದೇ ಇಲ್ಲಿಯ ಬಳಗದ ಭಾವನೆ ಹೊರತು ಬೇರೆ ಏನೂ ಅಲ್ಲ. ಇದರಲ್ಲಿ ಯಾರ ಹೆಚ್ಚುಗಾರಿಕೆ ಇಲ್ಲ, ಯಾರ ಕಡಿಮೆಗಾರಿಕೆ ಇಲ್ಲ. ಇಲ್ಲಿ ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ಮಕ್ಕಳವರೆಗೂ ಬರ್ತಕ್ಕಂಥ ಅದು ಇದೆ. ಆ ಕಾರಣದಿಂದಾಗಿ ಇವತ್ತು ನಮ್ಮ ಮನೆಗೆ ಸಾಮಾನ್ಯವಾಗಿ ಬರ್ತಾ ಇದ್ರು, ಇವತ್ತು ಮುಖ್ಯ ಅತಿಥಿಯಾಗಿ ವಿಶೇಷವಾಗಿ ಅವರನ್ನ ಬರಮಾಡ್ಕೊಂಡಿದ್ದೇವೆ. ಅವ್ರಿಗೆ ಬಳಗದ ವತಿಯಿಂದ ಲೇಖನಿಯನ್ನ ಕೊಟ್ಟು ಅವರನ್ನ ಸ್ವಾಗತಿಸಬೇಕು ಅಂತ ಆಮೇಲೆ ವಿಶೇಷವಾಗಿ ನಾವು ಬಹಳಷ್ಟು ದಿನದಿಂದ ಹೇಳ್ತಾ ಇದ್ವಿ ನಮ್ಮ ನಮಿತಾ ಅವರಿಗೆ, ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ವಿ ನಮ್ಮ ಒಂದು ಬಳಗ ಇದೆ ಅಂತ. ಅವರು ಪಾಪ ಏನಾಗ್ತಾ ಇತ್ತು, ಮೈಸೂರಿಗೆ ಅಧ್ಯಯನಕ್ಕೋಸ್ಕರ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತಾರೆ. ದಿನ ಭಜನೆ ಸಂದರ್ಭದಲ್ಲಿ ಅವ್ರನ್ನ ನಮ್ಮ ಮನೆಗೆ ಕರೆಸಿ ಕೂರಿಸ್ಕೊಂಡು ಅವ್ರನ್ನ ಅಲ್ಲ ಇನ್ನೂ 6 ಗಂಟೆಗೆ ಬಂದಿರಲ್ಲ, ನಾವು ಅವ್ರಲ್ಲಿ ಕರೆಸ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆಲ್ಲ ಶುರು ಮಾಡ್ತಾ ಇದ್ವು. ಅಂದ್ರೆ ಈಗ ಬಹಳಷ್ಟು ದಿನ ಅವ್ರಿಗೂ ಆಸಕ್ತಿ ಇತ್ತು, ಒತ್ತಡದಕ್ಕಾಗಿ ಬರಲಿಲ್ಲ. ಇವತ್ತು ಪರಿಚಯಿಸಲೇಬೇಕು ಅಂತ ನಮ್ಮ ಮನೆಯವ್ರಿಗೆ ಒತ್ತಡ ಮಾಡಿ ನಾವು ಫೋನ್ ಮಾಡಿಸಿ ಇವತ್ತು ಕರೆಸಿದೀವಿ. ನಮ್ಮ ಬಳಗದ ವಿಶೇಷ ಏನು, ಹೊಸದಾಗಿ ಯಾರು ಬರ್ತಾರೆ ಅವ್ರಿಗೆ ಅಧ್ಯಕ್ಷತೆ ಸ್ಥಾನವನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಾವು ಈ ಬಳಗಕ್ಕೆ ಹೊಸದಾಗಿ 3 ವರ್ಷಗಳ ಹಿಂದೆ ಸೇರಿದಾಗ ನನಗೂ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಚೌಗಲೆ ಸರ್ ಮನೆಯಲ್ಲಿ ಯಾಕೆ ಕೂರಿಸ್ತೀವಿ ಗೊತ್ತಾ ಸರ್? ನೆಕ್ಸ್ಟ್ ಇಂದ ಬರ್ಲೇಬೇಕು. ಹಾಗಾಗಿ ಕರೆಸಿದ್ದೇವೆ. ಇವರು ಮೂಲತಃ ಶಿವಮೊಗ್ಗ ಮಲೆನಾಡಿನ ಹೆಣ್ಮಗಳು. ಇವರು ತುಂಬು ಕುಟುಂಬ. ಆ ನಂತರ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ವರಂಗ ಈಗಿನ ನಮ್ಮ ಅಂದಿನ ಭಟ್ಟಾರಕ ಸ್ವಾಮೀಜಿಯವರಾದ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಅಣ್ಣನ ಮಗನಾದ ಋಷಭ್ ಕುಮಾರ್ ಅವರ ಪತ್ನಿ. ಒಳ್ಳೆಯ ರೀತಿಯಲ್ಲಿ ಸಮಾಜದೊಂದಿಗೆ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರ ತಂಗಿ ಅಕ್ಕ ಎಲ್ಲ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಆರದವರು, ಸಾಕಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟವರು. ಹಳ್ಳಿಗಾಡಿನಲ್ಲಿ ಇದ್ರು. ಅವರ ಎಲ್ಲ ಸಹೋದರಿಯರು ಒಳ್ಳೆಯ ಡಿಗ್ರಿ ಮೇಲೆ ಓದಿರ್ತಕ್ಕಂಥವ್ರು. ಇವರು ಮದುವೆ ಆದ ಸಂದರ್ಭದಲ್ಲಿ ಕಡಿಮೆ ಓದಿದ್ರು. ಆ ನಂತರ ಮದುವೆ ಆದ ನಂತರ ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ತಮ್ಮ ಗಮನ ಕೊಟ್ಟು ಈಗ ಮಾಸ್ಟರ್ ಡಿಗ್ರಿ ಇನ್ ಜೈನಾಲಜಿ ಮತ್ತು ಪ್ರಾಕೃತ ಇದರಲ್ಲಿ ಈಗಾಗಲೇ ಎಕ್ಸಾಮ್ ಬರೆದರೆ ಇನ್ನು ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತೀನಿ. ಒಳ್ಳೆಯ ಫಲಿತಾಂಶ ಬರಲಿ, ಇನ್ನು ಮುಂದೆ ನಮ್ಮೊಂದಿಗೆ ಕೂಡ್ಕೊಂಡಿರ್ಲಿ. ಈಗ ಬೆರೀತಾ ಇದ್ರೆ ನಮ್ಮ ಜ್ಞಾನವೂ ಹೆಚ್ಚಾಗುತ್ತೆ, ಮಾತನಾಡೋ ಬಳಕೆ ಜಾಸ್ತಿ ಆಗುತ್ತೆ. ಇದರಿಂದ ನಾವು ಮುಂದೆ ಏನನ್ನ ಕಲೀಲಿಕ್ಕೆ ಕಲಿತು ಇನ್ನೊಬ್ರಿಗೆ ಕಲಿಸ್ಲಿಕ್ಕೆ ಸಹಾಯಕ ಆಗುತ್ತೆ ಅಂತ ಭಾವಿಸ್ತಾ ಇವತ್ತು ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ
ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಹಜವಾಗಿಯೇ ಸುಮಾರು ಜನ ಬರಬೇಕಾಯ್ತು. ಅದರಲ್ಲಿ ನಿರಂತರವಾಗಿ ಯಾವುದೋ ಕಾರ್ಯಕ್ರಮಗಳನ್ನು ತಪ್ಪದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಶ್ರವಣ ಬೆಳಗೊಳದ ಕಾದಂಬರಿ ವಿಶಾರದೆ ಅಂತ ಸಾಕಷ್ಟು ಕಾದಂಬರಿಗಳನ್ನು ಬರೆದು ಹೆಸರಾಗಿರ್ತಕ್ಕಂತಹ ಹಲವಾರು ಕನ್ನಡ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಿಂಗಳಲ್ಲಿ ಪಾಲ್ಗೊಳ್ತಾನೆ ಇರ್ತಾರೆ. ನಮಗ್ ಪಾಲ್ಗೊಳ್ಳಕ್ ಆಗದೇ ಇಲ್ಲ. ಬಟ್ ಅವರಂತೂ ಹಾಸನದಲ್ಲಿ ನಡೀಲಿ, ಭದ್ರಾವತಿಯಲ್ಲಿ ನಡೀಲಿ, ಬೆಂಗಳೂರಲ್ಲಿ ನಡೀಲಿ, ಎಲ್ಲಾರು ಒಂದ್ ಕಡೆ ಅವರು ಸೇರ್ತಾ ಇರ್ತಾರೆ. ನಾವು ಈ ಹೋದ ಮಾಸದ ನೆನಪಿಂದ ಈ ಮಾಸದ ಒಂದು 3-4 ಕಾರ್ಯಕ್ರಮಗಳಲ್ಲಿ ಲತಾ ಮೇಡಮು, ಮತ್ತೆ ಜಯಂತಿ ಮೇಡಮ್, ಮತ್ತೆ ನಮ್ಮ ಪ್ರೇಮ ಮೇಡಮ್ ಅವರು ಈ ಭಾಗವಹಿಸಿದ್ದನ್ನ ನಾವು ನೋಡಿದ್ದೀವಿ. ಸಹಜವಾಗಿ ಹೋಗ್ತಾ ಇರ್ತಾರೆ. ನಮ್ಗೆ ಆಗೋದಿಲ್ಲ, ನಾವು ಸರ್ಕಾರಿ ಕೆಲಸದ ಒತ್ತಡದ ನಡುವೆ ಹೋಗ್ಲಿಕ್ಕೆ ಆಗಲ್ಲ. ಬಟ್ ನಾವು ಹಿಂದೆ ಬಹಳಷ್ಟು ಇಲ್ಲೇ ಶ್ರವಣಬೆಳಗೊಳದಲ್ಲಿ ಇದ್ದಾಗ ಹಾಸನಕ್ಕೆ ಹೋಗಿ ವಸಂತ್ ಕುಮಾರ್ ಕರ್ಲಾರ್ ಜೊತೆ ಬಹಳಷ್ಟು ಭಾಗವಹಿಸ್ತಿದ್ವಿ ಕಾರ್ಯಕ್ರಮ. ಆ ನಂತರದಲ್ಲಿ ಸರ್ಕಾರಿ ಕೆಲಸದ ಒತ್ತಡ, ಹಾಗಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಇವತ್ತು ಜಯಂತಿ ಮೇಡಮ್ ನಿರಂತರವಾಗಿ ಭಾಗವಹಿಸ್ತಾರೆ, ತಮ್ಮಲ್ಲಿನ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಸಹ ಬಳಗದ ಮತ್ತೆ ನಮ್ಮ ಹೇಮಲತಾ ಮೇಡಮ್ ಅವರು ಸಹ ಚಂದ್ರಾಯಪಟ್ಟಣದಿಂದ ಆಗಮಿಸ್ತಾರೆ. ಒಬ್ಬೊಬ್ರು ಸಂಗಡಿಗರನ್ನ ಒಂದೊಂದ್ಸರಿ ಕರ್ಕೊಂಬರ್ತಾರೆ, ಅನಿವಾರ್ಯ ಕೆಲವರು ಬರಕ್ಕಾಗಲ್ಲ, ಅವ್ರು ಏನ್ ಮಾಡಲ್ಲ. ಆದ್ರೆ ಅವ್ರು ಮಾತ್ರ ನಿರಂತರವಾಗಿ ಈ ಬಳಗಕ್ಕೆ ಹಾಜರಿರ್ತಾರೆ. ಮತ್ತೆ ನಾವೆಲ್ಲರೂ ಹೊರ ಸಂಚಾರ ಹೋದಾಗ ಅದರಲ್ಲಿಯೂ ಸಹ ಭಾಗವಹಿಸಿ ಒಳ್ಳೊಳ್ಳೆಯ ವಿಷಯಗಳನ್ನ ಇಲ್ಲೋಗಿ ಅಲ್ಲೋಗಿ ಅಂತ ವಿಷಯಗಳನ್ನು ತಿಳಿಸ್ತಾರೆ. ಆದ್ರೆ ಬಳಗದಲ್ಲಿ ಅವರದೇ ಆದ ಪ್ರತಿ ಮಾಸದ ನೆನಪಿನಲ್ಲೂ ಒಂದೊಂದು ಒಳ್ಳೊಳ್ಳೆಯ ಚುಟುಕನ್ನ ತಂದು ನಮಗೆ ನಗಿಸಿ ಸಂತೋಷ ಪಡಿಸಿ ಮಾಡ್ತಕ್ಕಂತ ವಾಸ್ತವದ ಮೂಲಕ ಈ ಬಳಗದಲ್ಲಿ ಅವರು ವಾಸ್ತವತೆಯನ್ನು ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನಮ್ಮ ಗಿರೀಶ್ ಅವರು ಸುಮಾರು ಮಾಸದ ನೆನಪು ಕಾರ್ಯಕ್ರಮದಿಂದ ಬರ್ತಾ ಇರ್ತಾರೆ. ಹಲವಾರು ಚುಟುಕು ಗೋಷ್ಠಿಗಳಲ್ಲಿ ಅವರು ಭಾಗವಹಿಸ್ತಾ ಇರ್ತಾರೆ. ಇಂದು ನಮ್ಮ ಒಬ್ಬ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಗಿರೀಶ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಇನ್ನು ನಮ್ಮ ವಿಜಯಲಕ್ಷ್ಮಿ ಅಮ್ಮ ಅವರಿದ್ರೆ ಒಂದು ನಾವು ಹೊರಸಂಚಾರ ಹೋದಾಗ್ಲೂ ಅವ್ರು ಸಾಕಷ್ಟು ಬಾರಿ ನೆನಪಿಸ್ಕೊಂಡಿದ್ದೀವಿ. ಯಾಕಂದ್ರೆ ಅವ್ರಿದ್ರೆ ಒಂದ್ ಕಡೆ ಏನೇನೋ ಮಾಡ್ತಾ ಇರ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ. ಅವರ ಒಳ್ಳೊಳ್ಳೆ ಕೈ ರುಚಿಗಳನ್ನ ತರ್ತಾರೆ ಅಂತವ್ರು. ಮತ್ತೆ ಅವ್ರು ಹಂಚ್ಕೊಳ್ಳೋದಿಲ್ಲ. ಏನಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಏನಾದ್ರೂ ಹೇಳ್ತಾರೆ, ಏನಾದ್ರೂ ಹೇಳಿ ಒಂದು ಒಳ್ಳೆ ರೀತಿಯ ಹಿರಿಯತನದ ಮಾತುಗಳನ್ನಾಡಿ ನಮಗೆ ಹಿರಿಯತನ ಅನುಭವದ ಮಾತುಗಳನ್ನ ಹಂಚಿಕೊಳ್ತಾರೆ. ಅವರು ಇವತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವಾಗತಿಸ್ತೇನೆ. ಮತ್ತೆ ಇನ್ನ ಪುಟಾಣಿಗಳು ಪ್ರಣತಿ ಅವರಿಬ್ರು, ನಾವು ಅವರಿಬ್ರು ಸಹ ಮಕ್ಕಳು ನಮ್ಮ ಕವಿ ಕುಟುಂಬ ಅಂತಾನೆ ಕರ್ಸ್ಕೊಳ್ತಕ್ಕಂತ ಪ್ರಶಾಂತ್ ಮತ್ತು ಪ್ರೇಮ ಇವರು. ನಾವು ಯಾರು ಸಂಘಟಿಸ್ತಾ ಇದ್ರು ಅವ್ರು ರೆಡಿ ಆಗಿರ್ತಾರೆ. ನಮ್ಮ ಸಂಘಟನೆಗೆ ನಮ್ಮ ಬಳಗಕ್ಕೆ ಆಧಾರ ಸ್ತಂಭವೇ ಅವರು. ನಾವೆಲ್ಲ ಒಂದೊಂದು ತಿಂಗಳು ಮಾಡ್ಬಿಟ್ಬಿಡ್ತೀವಿ. ಯಾರು ಮಾಡದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರೇ ಮಾಡ್ತಾರೆ ಈ ಕಾರ್ಯಕ್ರಮ. ಅವ್ರ ಮನೇಲಿ ಅದಕ್ಕಾಗೆ ಸಾಹಿತ್ಯ ಸೌಧ ಅನ್ನೋ ಒಂದು ಸೌಧನೆ ಮಾಡಿಟ್ಬಿಟ್ಟಿದ್ದಾರೆ. ಯಾರು ಹೋದ್ರು ಕಾರ್ಯಕ್ರಮ ಯಾರು ನಡೆಸ್ತಿಲ್ಲ ಆ ತಿಂಗಳು ಅವ್ರು ರೆಡಿ ಇರ್ತಾರೆ ನಾವು ನಡೆಸಕ್ಕೆ ಅಂತ. ಅಂದ್ರೆ ಅವರು ಬಳಗವನ್ನ ಬಿಟ್ಟಿಲ್ಲ. ಅವ್ರಿರೋ ನಾವು ಅವತ್ತು ಹೇಳ್ತಾ ಇದೀವಿ, ಇವತ್ತು ಹೇಳ್ತಾ ಇದೀವಿ. ಅವರ ಆಧಾರ ಎಲ್ಲಿ ಸ್ತಂಭ ಎಲ್ಲಿವರೆಗೂ ಆಧಾರವಾಗಿರುತ್ತೋ ಅಲ್ಲಿವರೆಗೂ ಕವಿ ಈ ಬಳಗ ಇರುತ್ತೆ. ಆ ಸ್ತಂಭ ಏನಾದ್ರು ಮುರಿದೋಗ್ಬಿಡ್ತು ಅಂದ್ರೆ ನಮ್ಮ ಬಳಗಕ್ಕೂ ಒಂದು ತೊಂದರೆ ಆಗುತ್ತೆ. ಅದರಿಂದ ಅದು ಮುರಿಯಕ್ ಬಿಡಲ್ಲ ನಾವು. ಅದು ಮುರಿಯಕ್ ಹೋದಂಗೆ ಏನ್ ಮಾಡ್ತೀವಿ, ರಿಪೇರಿ ಮಾಡಿಸಿ ಭದ್ರಪಡಿಸ್ತೀವಿ. ಹಾಗೆ ನಮ್ಮ ಬಳಗಕ್ಕೆ ಒಂದು ಅವರ ಇಡೀ ಕುಟುಂಬ, ಪ್ರಜ್ಞಾ, ಪ್ರಣತಿ, ನಮ್ಮ ಪ್ರಶಾಂತ್ ಸರ್, ಪ್ರೇಮ ಅವರು, ಇವರೆಲ್ಲ ಒಟ್ಟಾಗಿ ಈ ಬಳಗವನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು. ಮತ್ತೆ ನಮ್ಮನೆ ಕಾರ್ಯಕ್ರಮ ಆದಾಗ ಮಾತ್ರ ಬಳಗ ಸಹಜವಾಗಿ ಬರ್ತಾರೆ. ಅವಳು ಹೊಸರಿ ಬಂದಿದ್ದ ಇವತ್ತು ಬಂದಿದ್ದಾರೆ. ಎಲ್ಲ ಪುಟಾಣಿಗಳಿಗೆ
ಮತ್ತು ನಮಗೆ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಹೋದ ಸಂದರ್ಭದಲ್ಲಿಯೂ ಸಹ ನಮ್ಮ ಮಾವನವರು ರುಚಿಯಾದ ಭೋಜನ ಅಡಿಗೆಯನ್ನ ಮಾಡಿ ಸಣ್ಣ ಪುಟ್ಟ ಉಪಹಾರದ ವ್ಯವಸ್ಥೆಯನ್ನ ಅವ್ರು ಕೈಯಾರ ಮಾಡಿಕೊಡ್ತಾರೆ. ಅವರ ಕೈಯ ರುಚಿಯನ್ನು ತಿನ್ನುವ ಭಾಗ್ಯ ನಮಗೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ, ಮತ್ತೆ ನಮ್ಮ ಪತ್ನಿಯರಿದ್ದಾರೆ. ಎಲ್ಲರಿಗೂ ಸಹ ಈ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ನಾನು ಹೆಚ್ಚಿನ ಸಮಯ ತೆಗೆದ್ರೆ ಸ್ವಾಗತ. ವೀರೇಂದ್ರ ಸರ್ಗೂ ಕೂಡ ಋಣಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಸ್ವಾಗತಕರ ಅವರು ಪರಿಚಯನೂ ಮಾಡಿಕೊಟ್ರು. ಸರಳ ವ್ಯಕ್ತಿಯ ಮೇರು ವ್ಯಕ್ತಿತ್ವದ ಪರಿಚಯವನ್ನ ನಿಜವಾಗ್ಲೂ ಮಾಡಿಕೊಟ್ರು. ಎಷ್ಟು ಖುಷಿ ಆಯಿತು ಅಂದರೆ ಇದಲ್ವೇ ಸ್ಫೂರ್ತಿ ಅಂದರೆ, ಇದಲ್ವೇ ಆತ್ಮವಿಶ್ವಾಸ ಅಂದರೆ, ನಾವುಗಳೆಲ್ಲ ನಡ್ಕೊಳ್ಳೋದಕ್ಕೆ ಅವರು ನಿಜ ಸ್ಫೂರ್ತಿ. ಎಷ್ಟು ಸರಳವಾಗಿ ನಗುತ್ತಾ ಅವರು ಇರ್ತಾರೆ, ಮತ್ತು ಕಥೆಗಳನ್ನು ಸರಳವಾಗಿ ಹೇಳ್ತಾರೆ. ಅವ್ರು ಇಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋ ನಮಗೆ ಇಂದಿಗೂ ಗೊತ್ತಿರಲಿಲ್ಲ ಸರ್. ನಿಜವಾಗ್ಲೂ ನಿಮ್ಮಂಥವ್ರು ನಮ್ಮ ಬಳಗಕ್ಕೆ ಬಂದಿರೋದು, ನಿಮ್ಮ ಮಾತನ್ನು ಕೇಳೋದು ನಮ್ಮ ಭಾಗ್ಯನೇ ಅಂತ ಅಂತೀನಿ ಸರ್. ಈಗ ಮುಂದಿನ ನಿಜವಾಗ್ಲೂ ಯಾರು ಬಂದಿಲ್ವೋ ಅವರಿಗೆ ನಿಜವಾಗ್ಲೂ ಲಾಸ್ ಅಥವಾ ನಷ್ಟ ಆದಾಗೆ ಅಂತ ನಾನು ಭಾವನೆ. ಇವತ್ತು ಏನು ನಮ್ಮ ಮಾಸದ ನೆನಪು ಕಾರ್ಯಕ್ರಮ ಪುಟ್ಟದಾಗಿ ಒಂದು ಗಿಡವಾಗಿ ಬೆಳೆದು ಹೆಮ್ಮರವಾಗಿ 50 ಮಾಸಗಳು ಮುಗಿದು 51ನೇ ಮಾಸಕ್ಕೆ ಕಾಲಿಟ್ಟಿದೆ ಅಂತಂದ್ರೆ ನಿಜಕ್ಕೂ ಇಲ್ಲಿರ್ತಕ್ಕಂಥ ಆ ಸತ್ವ, ಆ ಗಟ್ಟಿತನನೇ ಇದಕ್ಕೆ ಒಂದು ಬೆಂಬಲ ಅಂತ ನಾನು ಭಾವಿಸ್ತೇನೆ. ಪ್ರತಿ ಮಾಸದಲ್ಲಿ ಓರ್ವ ಪ್ರತಿಭಾವಂತ ವಿಭಿನ್ನವಾದಂಥ ವಿಚಾರ ವಸ್ತುಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಕಾರ್ಯಕ್ರಮಕ್ಕೆ ಕರೆಸಿ ಅವರ ಮುಖಾಂತರ ಅವರಲ್ಲಿ ತುಂಬಿರ್ತಕ್ಕಂಥ ಜ್ಞಾನ ಅರಿವನ್ನ ಬಿತ್ತಿ ಅದನ್ನ ನಾವೆಲ್ಲ ಅರ್ಥಕೊಂಡು ಹೇಗೆ ಬೆಳೆದು ಬಂದ್ವಿ ಇಷ್ಟು ಮಾಸಗಳು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಕೆಲವೊಂದು ಫಂಕ್ಷನ್ ಮರ್ತೇ ಹೋಗಿದೆ, ಕೆಲವೊಂದು ಕಾರ್ಯಕ್ರಮ ಆಗಿದ್ದು ಯಾರ ಒಬ್ಬ ಗೃಹಿಣಿ ಆಗಿರ್ಬೋದು ಅವರಲ್ಲಿ ಇರ್ತಕ್ಕಂಥ ವಿಚಾರ, ಒಬ್ರು ಹಿರಿಯರು ಅವರಲ್ಲಿ ಇರ್ತಕ್ಕಂಥ ಅವರ ಅನುಭವದ ನುಡಿಗಳು, ಅವು ಕೆಲವರು ಬೆಂಗಳೂರಿಂದ ಬಂದಂತಹ ಇವರು ಒಂದು ಅನಾಥಾಶ್ರಮದ ಬಗ್ಗೆ, ವೃದ್ಧಾಶ್ರಮದ ಬಗ್ಗೆ ಹೇಳಿದಂತ ಮಾತುಗಳು, ಇವೆಲ್ಲನೂ ಇದೇನಾಗುತ್ತೆ ಅಂದ್ರೆ ನಾವು ಒಬ್ಬರೇ ಏನೋ ಅಡಿಗೆ ಮಾಡ್ತಾ ಇರುವಾಗ ನೆನಪಾಗ್ತಾ ಇರುತ್ತೆ. ಯಾವ್ಯಾವಾಗ್ಲೂ ಯಾರ್ಯಾರೋ ಹೇಳಿ ಬಂದು ನಮ್ಮ ಮಾಸದ ನೆನಪಲ್ಲಿ ಹೇಳಿದಂತ ಮಾತುಗಳು ನಮ್ಗೆ ಒಂದೊಂದ್ಸರಿ ಅವ್ರು ಹಾಗೆ ಹೇಳಿದ್ರಲ್ವಾ, ಎಷ್ಟು ನಿಜ ಅಲ್ವಾ, ನಮ್ಮ ಬದುಕು ಹೀಗೆ ಅಲ್ವಾ, ನಮ್ಮ ಯೋಚನೆಗಳು ಹೀಗೆ ಅಲ್ವಾ ಅಂತಕ್ಕಂಥ ಒಂದು ಚಿಂತನೆ ನಮ್ಮನ್ನ ಕಾಡುತ್ತೆ. ಈಗ ನಮ್ಮ ಹೇಮಲತಾ ಮೇಡಮ್ ಚಂದ್ರಾಯಪಟ್ಟಣದಿಂದ ಬರ್ತಾರೆ. ನಾವು ಇಲ್ಲಿರೋರೇ ಕಾರ್ಯಕ್ರಮಕ್ಕೆ ಹೋಗೋಕೆ ಅಯ್ಯೋ ಹೋಗ್ಬೇಕಾ ಅಂತ, ಇಲ್ಲ ಅಯ್ಯೋ ಹೋಗ್ಲೇಬೇಕು ಫಂಕ್ಷನ್ ಅಲ್ವಾ, ಏನೋ ಒಂದು ಮನಸ್ಥಿತಿ ಇಟ್ಕೊಂಡ್ಬರ್ತೀವಿ. ಅವರು ಚಂದ್ರಾಯಪಟ್ಟಣದಿಂದ ಬರ್ತಾರೆ, ಮತ್ತೆ ಅವರು ಸಂಜೆ ಹೋಗುವಾಗ್ಲೂ ಎಷ್ಟೊತ್ತಾಗುತ್ತೆ ಏನು ಅದು ಅವ್ರಿಗೆ ಇಲ್ಲ. ಈ ಕಾರ್ಯಕ್ರಮ ನಮ್ದು, ಇಲ್ಲಿ ಬರ್ಬೇಕು. ನನಗನ್ಸಿದ್ದು 4 ಮಾತು, ನಾನು ಬರೆದಂತಹ 4 ವಿಚಾರಗಳನ್ನ ಈ ಕಾರ್ಯಕ್ರಮಕ್ಕೆ ಹಂಚ್ಕೋಬೇಕು ಇಲ್ಲಿ ಅಂತ ಅವ್ರು ಬರ್ತಾರಲ್ಲ, ಆ ಮನಸ್ಥಿತಿಗೆ ನಾವು ನಿಜಕ್ಕೂ ಶರಣು ಅಂತ ಹೇಳ್ಬೇಕು. ಈ ರೀತಿಯ ಒಂದು ಸಹೃದಯತೆಯಿಂದ ಎಲ್ಲರೂ ಕೂಡ ನಾ ಮೇಲು ನೀ ಕೀಳು, ಅವ್ರು ಹಾಗೆ ಬರೀತಾರೆ ನಾ ಹೀಗೆ ಬರೀತೇನೆ, ಏನೇನೂ ಇಲ್ಲ. ನಮ್ಮಲ್ಲಿ ನಮ್ಮ ಬುದ್ಧಿಮತ್ತೆಯ ಮಟ್ಟಿಗೆ, ನಮ್ಮ ಗ್ರಹಿಕೆಯ ಮಟ್ಟಿಗೆ ನಮ್ಮಲ್ಲಿ ಏನು ವಿಚಾರಗಳು ತುಂಬಿದೆ ಅದನ್ನ ನಾವು ಅಷ್ಟು ಸಹೃದಯತೆಯಿಂದ, ಅಷ್ಟು ವಿಶ್ವಾಸದಿಂದ, ಯಾರೇನು ಅನ್ಕೋತಾರೋ ಅವ್ರೇನು ಅನ್ಕೋತಾರೋ ಆ ಅಳುಕು ಒಂದು ಚೂರು ಇಲ್ದೇನೆ ಮನೇಲಿ ಹೇಗೆ ಅಣ್ಣ ತಮ್ಮನ ಮಧ್ಯೆ, ಅಕ್ಕ ತಂಗಿ ಮಧ್ಯೆ ನಾವೆಲ್ಲ ಹೇಳ್ಕೊಂಡು ಖುಷಿ ಪಡ್ತೀವಿ, ತಮಾಷೆ ಮಾಡ್ತೀವಿ, ಏನಾದ್ರೂ ಕಾಲೆಡಿತೀವಿ, ತಮಾಷೆ ಅಷ್ಟು ಖುಷಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಪ್ರತಿ ಮಾಸ ನಡೀತಾ ಹೋಗ್ತಾ ಇದೆ. ಒಂದು ಮಾಸನೂ ಹೋಗ್ಲಿ ಅಯ್ಯೋ ಈ ತಿಂಗಳು ಮಿಸ್ ಮಾಡ್ಕೊಂಡ್ಬಿಟ್ಟು. ಅಟ್ಲೀಸ್ಟ್ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಮೇಡಮ್, ಒಂದು ಮನೆಯಲ್ಲಿ ಈ ದೊಡ್ಡ ಮನೆ ಮೇಲೆ 3 ಮನೆ ರೂಮು, ಕೆಳಗಡೆ ಮುಖ ನೋಡ್ಕೊಳ್ಳೋದೇ ಕಷ್ಟ ಮನೆಯಲ್ಲಿ. ಅಂಥದ್ರಲ್ಲಿ ತಿಂಗಳಿಗೊಮ್ಮೆ ನಾವೊಂದು ಮುಖ ನೋಡ್ಕೊಂಡ್ಬಿಟ್ಟು ನಮ್ಮ ವಿಚಾರಗಳನ್ನ ಹಂಚ್ಕೊಂಡು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಇದು ನಮ್ಗೆ ತುಂಬಾ ಒಂದು ತಿಂಗಳು ಪೂರ್ತಿ ಲವಲವಿಕೆಯಿಂದ ಇರುತ್ತೆ ನಮ್ಮ ಮನಸ್ಸು. ಮತ್ತೆ ಅದೇ ಗುಂಗಲ್ಲಿ ನಾವು ಇರ್ತೀವಿ.
ಅವ್ರು ಆ ಕವಿತೆ ವಾಚನ ಮಾಡಿದ್ರು, ಸರ್ ಹಿಂಗೆ ಹೇಳಿದ್ರು ಅಲ್ವಾ, ಆ ಒಂದು ವಿಚಾರಗಳು ಒಂದೊಂದ್ಸರಿ ಬರ್ತಾ ಇರುತ್ತೆ. ಮಾಸದ ನೆನಪು ಹುಟ್ಕೊಂಡಿದ್ರ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ. ಅದು ಬೆಳೆದು ಬಂದ ದಾರಿನೂ ನಮಗೆಲ್ಲನೂ ಗೊತ್ತೇ ಇದೆ. 4 ಜನ ಇರಲಿ, 5 ಜನ ಇರಲಿ, 10 ಜನ ಇರಲಿ, ಯಾರಿಗೆ ಎಷ್ಟು ಅವತ್ತಿನ ದಿನ ಕಾರ್ಯಕ್ರಮ ಇದ್ದಿದ್ದಿನ ಯಾರಿಗೆ ಬರೋಕೆ ಆಗೋಲ್ವೋ, ಅನಿವಾರ್ಯತೆ ಏನಿರುತ್ತೋ ಅವರು ಮುಂದಿನ ಮಾಸಗಳಲ್ಲಿ ಬಂದೇ ಬರ್ತಾರೆ, ಬರೋದಿಲ್ಲ ಅಂತ ಅಲ್ಲ. ಆದರೆ ಎಷ್ಟು ಜನ ಬಂದಿರ್ತೀವಿ ಅಷ್ಟು ಜನ ಎಷ್ಟು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಬಂದಿರ್ತೀವಿ ಅದನ್ನು ಹಂಚ್ಕೋತೀವಿ. ಕೇಳಿದಂಥವ್ರು ಅವರ ಅಭಿಪ್ರಾಯವನ್ನು ಹೇಳ್ತಾರೆ. ಈ ರೀತಿ ಈ ಒಂದು ಸಾಹಿತ್ಯ ಪಯಣ ನಮಗೆ ಸಾಗ್ತಾ ಇದೆ. ಇಲ್ಲಿ ನಾವು ಯಾರೂ ಮೇಧಾವಿಗಳಲ್ಲ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿಲ್ಲ, ಎಲ್ಲವನ್ನೂ ತಿಳ್ಕೊಂಡಿಲ್ಲ ನಾವು. ಆದರೆ ಏನಾದರೂ ತಿಳ್ಕೋಬೇಕು. ಈಗ ನಿಮ್ಮಂಥವ್ರು ಏನಾದರೂ ಒಂದು ವಿಚಾರ ಬಗ್ಗೆ ಹೇಳಿದ್ರೆ ಅದು ನಮಗೆ ಅರಿವು, ಹೌದಲ್ವಾ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ಸರ್ ಬಂದಿದ್ದಾರೆ, ಜಾನಪದ ವಿಚಾರದ ಬಗ್ಗೆ ಅವರು ಹೇಳ್ತಾರೆ ಅಂದರೆ ನಿಜವಾಗ್ಲೂ ಜನಪದದಿಂದನೇ ಸಾಹಿತ್ಯ ಹುಟ್ಕೊಂಡಿರೋದು. ಸಾಹಿತ್ಯ ಲೋಕ ಅನ್ನೋದು ಹುಟ್ಟಿದ ಸಾಹಿತ್ಯದ ಬೇರೆ ಜನಪದ ನನಗೆ ಅನಿಸಿದ್ದು. ಅಂದರೆ ಬಾಯಿಂದ ಬಾಯಿ ಹಾಡ್ತಾ ಹಾಡ್ತಾ ಆಮೇಲೆ ಅದನ್ನು ಬರಹ ರೂಪಕ್ಕೆ ಉಳಿಸಿ ಬೆಳೆದು ಬಂದಂಥದ್ದು ಅಂತ ಒಂದು ತಾಯಿ ಬೇರು ಜನಪದದ ಬಗ್ಗೆ ಇವತ್ತು ನಾವು ಈ ಮಾಸದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಇನ್ನು ಮುಂದಿನ ಮಾಸಗಳಲ್ಲಿ ಇನ್ಯಾರ್ಯಾರು ಹೊಸ ಪ್ರತಿಭಾವಂತರು ಬರ್ತಾರೋ ಅದು ನಮಗೆ ಕುತೂಹಲ. ಇನ್ಯಾರಾದ್ರೂ ಬರ್ಬೋದು ವಿಶೇಷ ವ್ಯಕ್ತಿಗಳು. ಅದರಲ್ಲಿ ನಮ್ಮ ಪ್ರೇಮ ಅವ್ರಿಗೆ ಇರ್ತಕ್ಕಂಥ ಅವರ ಒಂದು ಬಳಗ ಏನಿದೆ, ಗಾಯನ ಅವರು ಏನು ಸತ್ಸಂಗ ಆ ಥರ ಹೋಗ್ತಾರೆ, ಅವ್ರಿಗೆ ಎಷ್ಟು ಜನ ಪರಿಚಯ ಇದ್ದಾರೆ, ಅವರು ಕೆಲವರನ್ನ ಕರ್ಕೊಂಡ್ಬಂದು ಎಂತೆಂಥ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಮೇಡಮ್. ಹಂಗೆ ಸರ್ ಅವರು ಕೂಡ ಕೆಲವೊಂದು ವಿಶೇಷ ವ್ಯಕ್ತಿಗಳ ಅವ್ರಿಗೆ ಗಮನಿಸ್ತಾನೆ ಇರ್ತಾರೆ, ಇಂಥವ್ರು ಕರೆಸಿ ಮಾತಾಡ್ಸ್ಬೋದು ಅಂತ. ಅದು ನಮಗೆ ಅರಿವು. ನಮ್ಮ ಕಾರ್ಯಕ್ರಮ ನಮಗೆ ಕೊಡ್ತಿರ್ತಕ್ಕಂಥ ಸರಕು ಅದು. ಆ ಒಂದು ಗಟ್ಟಿತನ, ಆ ಒಂದು ಇದನ್ನ ಇಲ್ಲೂ 50 ಮಾಸದವರೆಗೂ ಉಳಿಸ್ಕೊಂಡು ಇವತ್ತು 51ನೇ ಮಾಸದಲ್ಲಿ ಅನರ್ಘ್ಯ ರತ್ನ ಅಂತಾನೆ ಹೇಳ್ತೀನಿ ನನ್ನ ಪ್ರಕಾರ. ಹೌದು, ಅವರು ಏನು ವಿಚಾರ ಹೇಳ್ತಾರೋ ನಿಜವಾಗ್ಲೂ ಅಷ್ಟು ನಿರೀಕ್ಷೆ ಇದೆ. ಈ 51ನೇ ಮಾಸದ ನೆನಪು ಕೂಡ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಬರ್ತಾ ಇರಿ. ಮುಂದಿನ ಮಾಸಗಳಲ್ಲಿ ಒತ್ತಾಯ ಇಲ್ಲ, ಬಿಡುವು ಮಾಡಿಕೊಂಡು 1-2 ಗಂಟೆ 3 ಗಂಟೆ ನಮ್ಮೊಂದಿಗೆ ಕಳೆಯಿರಿ ಅಂತ ಹೇಳ್ತಾ, ಇವತ್ತಿನ ಒಂದು ಪ್ರಾಸ್ತಾವಿಕ ನುಡಿ ಅಗತ್ಯನೇ ಇರಲಿಲ್ಲ, ಸರ್ ಎಲ್ಲನೂ ಸೇರಿಸಿ ಹೇಳಿದ್ದಾರೆ. ನಮ್ಮ ಬಳಗದ ಬಗ್ಗೆ ಇನ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬಳಗ ಹೇಗೆ ಅಂತ. ಸರಳವಾದ ಒಂದು ಸಹೃದಯತೆಯಿಂದ ಸೇರಿದಂತಹ ನಮ್ಮ ಸಾಹಿತ್ಯ ಪಯಣ 51ನೇ ಮಾಸದ ನೆನಪು ಕೂಡ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನೊಂದೆರಡು ನುಡಿನ ಮುಗಿಸ್ತೇನೆ. ಹೀಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈಗ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯೇ ಕಾರಣವು. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯೇ ಕಾರಣವು. ನೆಮ್ಮದಿ ಬಾಳಿನ ಸೂತ್ರವು, ನೆಮ್ಮದಿ ಬಾಳಿನ ಸೂತ್ರವು. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ, ಬೆಳಕನ್ನು ನೀಡಲಿ ಬಾಳಿಗೆ. ಪುಟ ಹೇಳಕಂದ ಚಿನ್ನಿ ವಿಡಿಯೋ ಮಾಡ್ಕೊಂಡು ಸರ್ ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮಾಸದ ನೆನಪಿನ ದಿವ್ಯ ಸಿರಿಗಂಧವು ಬೆಳಗಿದೆ ಸಂದೆಯ ಸಾಹಿತ್ಯ ಬಳಗವು.
ಸದಾ ನೆನಪಿನ ಗೆಳೆಯ ಸಿರಿಗಂಧವು ಬನ್ನಿ ಬನ್ನಿ. ಬೆಳಗಿದೆ ಸಹೃದಯ ಸಾಹಿತ್ಯ ಬಳಗವು ಅರಳಿದೆ ಕಾವ್ಯದ ಗುಂಪು ಕಲೆಗಳ ಇಂಪು ಬನ್ನಿ ಗೆಳೆಯರೇ ಸೇರೋಣ ಇಂದು ಬನ್ನಿ ಬಂಧುಗಳೇ ಹಾಡೋಣ ಇಂದು ಬರೆದ ಸಾಲುಗಳ ಹಂಚಿಕೊಳ್ಳುತ್ತಾ ಹೊಸ ವಿಚಾರವ ಚಿಂತಿಸುತ್ತಾ ಸಾಹಿತ್ಯವೇ ನಮ್ಮ ಉಸಿರಾಗಿ ಕೈ ಕನ್ನಡ ಜಾತಿಯಲ್ಲಿ ಸದಾ ಬೆಳಗುತ್ತಿರಲಿ ಈ ಒಡನಾಟವು ಚಿರಕಾಲ ಉಳಿಯಲಿ ಹರಡಿದೆ ಕಾವ್ಯದ ಕಲೆಗಳ ಸರ್ ಬರ್ದಿರ ಹಾಡು. ಆಮೇಲೆ ಆಮೇಲೆ ಸಹೃದಯ ಸಾಹಿತ್ಯ ಬಳಗ ವತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಪ್ರಶಾಂತ್ ದಂಪತಿಗಳು ನಾನೆಲ್ಲ ಸರಿ ಸರ್. ಪ್ರಶಾಂತ್ ದಂಪತಿಗಳು ಮತ್ತು ಸಹೋದರರಾದಂಥ ವೀರೇಂದ್ರ ಬೇಗೂರ್ ಸರ್ ಅವರು ಮತ್ತು ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಳೆಯ ಬೇರುಗಳು ಹೊಸ ಚಿಗುರುಗಳು ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ನಮನಗಳನ್ನು ಸಲ್ಲಿಸಿ ನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ನನಗೆ ತಿಳುವಳಿಕೆ ಇರ್ತಕ್ಕಂಥ ಜಾನಪದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಕನ್ನಡದ ನಾಡಿನಲ್ಲಿ ಜಾನಪದ ಅಂತ ಈಗೇನು ನಾವೇನು ಜಾನಪದ ಹಾಡು ಈ ಟಿ ವಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಆದರೆ ಈ ನಾಡಿನಲ್ಲಿ ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗಕಾರ ಕೇಳಿಸ್ತಾ ಇದೆ. ಕವಿರಾಜ ಮಾರ್ಗಕಾರ ಉಳಿತೋದದ್ಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಒಂದು ಮಾತನ್ನು ಹೇಳ್ತಾನೆ. ಅವ್ರ ತಾಯಿ ನೋಡಿದ್ನೋ ಅವರ ಅಕ್ಕಪಕ್ಕದಲ್ಲಿ ನೋಡಿದ್ನೋ ಕುಳಿತು ಓದಿದ್ರು ಸಹ ಕಾವ್ಯವನ್ನ ಪ್ರಯೋಗ ಮಾಡ್ತಕ್ಕಂಥ ಜನರಿದ್ದಾರೆ ಅಂತ ಹೇಳಿದ್ದ. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ. ಅದೇ ರೀತಿ ಪದ್ಯಂ ಸಮಸ್ತ ಜನ ವಂದ್ಯಂ, ಯಾರು ಹಿತವಾದಂತಹ ಪದ್ಯ ಹೇಳ್ತಾರೆ ಅದು ಸಮಸ್ತ ಜನರು ಸಹ ವಂದಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂಥವು ಕನ್ನಡದಲ್ಲಿ ಬೇಕಾದಷ್ಟು. ಅಲ್ಲಿ ನಾವು ಜಾನಪದ ಅನ್ನೋದನ್ನ ಕಲಿಯೋದೇನು ಬೇಕಾಗಿರಲಿಲ್ಲ. ನಮ್ಮ ಮನೆ ಒಳಗಡೆನೆ ನಾವೇ ಅನುಸರಿಸಿ ಇವತ್ತಿಗೂ ಸಹ ಅನುಸರಿಸ್ಕೊಂಡು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಒಂದು ಅಲೆ ಜೋರಾಗಿ ಯಾವಾಗ ಪ್ರಾರಂಭ ಆಯಿತು ಅಂದರೆ 17ನೇ ಶತಮಾನದ ಆರಂಭ ಘಟ್ಟದಲ್ಲಿ ನಾವೆಲ್ಲ ವಸಾಹತುಶಾಹಿಗಳಾಗಿತ್ತು. ಆದರೂ ಸಹ ನಮ್ಮ ಪರಂಪರೆ ಇದ್ದೇ ಇತ್ತು. ಯುರೋಪ್ನಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಈ ಇಂಗ್ಲೆಂಡ್ನಲ್ಲಿ ಹೆಚ್ಚಾಗಿ ಇಂಗ್ಲೆಂಡ್ನಲ್ಲಿ ಏನಾಯಿತು, ಹಳ್ಳಿಯ ಜನರೆಲ್ಲ ಸಿಟಿಗೆ ವಲಸೆ ಹೋಗೋಕ್ಕೆ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೆಲವಾರು ಸಮಾನ ಮನಸ್ಕರು, ಈ ಸಹೃದಿ ಬಳಗ ಇತ್ತಲ್ಲ ಅಂತ ಸಮಾನ ಮನಸ್ಕರು ಈ ಪರಂಪರೆಯಿಂದ ಬಂದಿರತಕ್ಕಂಥ ನುಡಿಗಳನ್ನು
ದಾಖಲು ಮಾಡಬೇಕು ಅಂತಕ್ಕಂಥ ಒಂದು ಆಂಥ್ರೋಪಾಲಜಿಸ್ಟ್ ಗುಂಪು, ಅಂದರೆ ಮಾನವಶಾಸ್ತ್ರಜ್ಞರ ಗುಂಪು, ಸಮಾನ ಮನಸ್ಕರ ಗುಂಪು ಏನು ಮಾಡ್ತು, ಅದನ್ನು ಪ್ರಾರಂಭ ಮಾಡಿತು. ಈ ಸಿಟಿಗೆ ಹೋದಾಗ ಹಳ್ಳಿಲಿ ಟ್ವಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಜನಪದದಿಂದನೇ ಬಂದಿರ್ತಕ್ಕಂಥದ್ದು. ಈ ಕೌಂಟಿ ಅಂದರೆ ಗ್ರಾಮ, ಆ ಗ್ರಾಮಗಳಲ್ಲಿ ಇರ್ತಕ್ಕಂಥವರೆಲ್ಲ ನಗರೀಕರಣಕ್ಕೆ ಹೋದಾಗ ಇದನ್ನು ಉಳಿಬೇಕು ಅಂತ ಅದನ್ನು ದಾಖಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಜನಪದವನ್ನು ದಾಖಲು ಮಾಡ್ತಕ್ಕಂಥ ಕೆಲಸವನ್ನು ಯುರೋಪಿನವರು ನಮಗೆ ಕಲಿಸ್ಕೊಟ್ರು. ಆ ಸಂದರ್ಭದಲ್ಲಿ ಇಲ್ಲಿ ಕರ್ನಲ್ ಮೆಕೆಂಜಿ ಬರ್ತಾನೆ. ಮೆಕೆಂಜಿ ಬಂದು ಇಲ್ಲೆಲ್ಲ ಅಡ್ಡಾಡ್ತಾನೆ. ಇಲ್ಲಿವರೆಗೂ ಶ್ರವಣಬೆಳಗೊಳಕ್ಕೂ ಬಂದಿರ್ತಾನೆ. ಟಿಪ್ಪು ಸುಲ್ತಾನ್ ಪತನ ಆದ ನಂತರ ಅಬೆ ಡುಬಾಯಿ ಅಂತ ಒಬ್ಬ ವಿದ್ವಾಂಸ ಬರ್ತಾನೆ. ಅವನು ಇಲ್ಲೆಲ್ಲ ಚುಚ್ಚುಮದುಗಳನ್ನು ಹಾಕ್ತಾನೆ. ಅವನು ಫ್ರೆಂಚ್ ಮಿಷನರಿಯವನಾಗಿರ್ತಾನೆ. ಅವನು ಹಿಂದೂ ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅಂತ ಒಂದು ಪುಸ್ತಕವನ್ನು ಬರೀತಾನೆ. ಅದರಲ್ಲಿ ಇಲ್ಲಿರ್ತಕ್ಕಂಥ ಈ ಜನರನ್ನು ನಾವು ಹೊಡೆದು ಅಥವಾ ಬೆದರಿಸಿ ಕೊಂದು ಅಥವಾ ಇವರನ್ನು ಆಡಳಿತ ಮಾಡೋಕ್ಕಾಗಲ್ಲ, ಇವ್ರ ಭಾಷೆ ಕಲಿಬೇಕು ಮತ್ತು ನಮ್ಮ ಧರ್ಮನೂ ಬಿತ್ತಬೇಕು ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಇವನ್ನೆಲ್ಲ ದಾಖಲೆಗಳನ್ನು ಮಾಡ್ತಾ ಬರ್ತಾರೆ. ಇಲ್ಲಿರ್ತಕ್ಕಂಥ ಜನಪದವನ್ನು ದಾಖಲೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಬರ್ತದೆ. ಆದರೆ ಅಧ್ಯಯನದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಜಾನಪದ ಅಧ್ಯಯನ ಸಂದರ್ಭದಲ್ಲಿ ಈ ಅಮೆರಿಕದಲ್ಲಿ ಯಾವುದೇ ಜಾನಪದ ಇಲ್ಲ. ಅಮೆರಿಕದಲ್ಲಿ ಯಾಕೆಂದರೆ ಅಲ್ಲಿ ಸ್ಪ್ಯಾನಿಷು, ಪೋಲೆಂಡ್ನಿಂದ ಹೋದವರು, ಜಗತ್ತಿನ ಎಲ್ಲ ವಲಸೆ ಹೋದವರು, ರೆಡ್ ಇಂಡಿಯನ್ಸ್ ಬಿಟ್ಟರೆ ಇನ್ಯಾರೂ ಇಲ್ಲ, ಎಲ್ಲ ವಲಸೆಗಾರರ ದೇಶ ಅದು ಅಮೆರಿಕ. ಅಲ್ಲೂ ಸಹ ಜಾನಪದ ಅಧ್ಯಯನಕ್ಕೆ ತೀವ್ರವಾದಂಥ ಶೋಧಗಳು ನಡೀತವೆ. ಜಾನಪದವನ್ನು ಅಧ್ಯಯನ ಮಾಡೋದು ಹೇಗೆ? ಅಧ್ಯಯನ ಮಾಡೋದಾದರೆ ಒಂದು 4 ವಿಭಾಗಗಳನ್ನು ಮಾಡ್ತಾರೆ. ಅದು ಮೌಖಿಕ ಸಾಹಿತ್ಯ, ಅಂದರೆ ಬಾಯಿಂದ ಬಾಯಿಗೆ ಬಂದಂಥದ್ದು. ಯಾರು ಸೃಷ್ಟಿ ಮಾಡಿದ್ರು, ಕೈ ಕೆಸರಾದರೆ ಬಾಯಿ ಮೊಸರು, ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಗೊತ್ತಿಲ್ಲ. ಕಾಲಾತೀತವಾದ್ದು ಜನಪದ ಅಂತಕ್ಕಂಥದ್ದು, ಕಾಲಾತೀತವಾದ್ದು. ಅನಾಮಧೇಯ ಸೃಷ್ಟಿಕರ್ತ ಇಂಥ ಮೌಖಿಕ ಸಾಹಿತ್ಯ ಅಂತ ಒಂದಿರ್ತಾರೆ. ಇನ್ನೊಂದು ಸಾಮಾಜಿಕ ಸಂಪ್ರದಾಯಗಳು ಅಂತ ಒಂದು ಭಾಗ ಮಾಡ್ತಾರೆ. ಅಧ್ಯಯನಕ್ಕೋಸ್ಕರ ಇವೆಲ್ಲ ನಾವು ಮಾಡ್ತಾನೆ ಇದ್ದೀವಿ ಡೈಲಿ. ಅಧ್ಯಯನಕ್ಕೋಸ್ಕರ ಸಾಮಾಜಿಕ ಸಂಪ್ರದಾಯಗಳು, ಜಾತ್ರೆ, ಹಬ್ಬ ಹರಿದಿನ, ಮನೆಗೆ ಸಂಬಂಧಪಟ್ಟಂಥ ಹಬ್ಬಗಳಿರ್ಬೋದು, ಊರಿಗೆ ಸಂಬಂಧಪಟ್ಟಂಥ ಹಬ್ಬಗಳಿರ್ಬೋದು. ಇದು ಸಾಮಾಜಿಕ ಸಂಪ್ರದಾಯಗಳು, ನಂಬಿಕೆಗಳು, ಆಚರಣೆಗಳು. ಒಂದೊಂದು ಸಮುದಾಯಗಳಿಗೆ ತನ್ನದೇ ಆದಂಥ ಆಚರಣೆಗಳು ಇರ್ತವೆ. ಅದರದ್ದಾದಂಥ ಸಾಮಾಜಿಕ ಸಂಪ್ರದಾಯಗಳು. ಭೌತಿಕ ಸಂಸ್ಕೃತಿ ಅಂತ ಬರ್ತದೆ. ಬಟ್ಟೆಗಳು, ವೇಷಭೂಷಣಗಳು, ಮತ್ತು ಗಿಡಮೂಲಿಕೆ ಔಷಧಿಗಳು, ಇಂಥವೆಲ್ಲ ಭೌತಿಕ ಸಂಪ್ರದಾಯದೊಳಗೆ ಬರ್ತದೆ. ಇನ್ನು ಕಲಾ ಪ್ರಕಾರಗಳೊಳಗಡೆ ಪ್ರದರ್ಶನ ಕಲೆಗಳು ಅಂತ ಅಂದಾಗ ಎಲ್ಲ ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ, ಬಯಲಾಟ ಇವೆಲ್ಲ ಬರ್ತವೆ. ಇವತ್ತು ನಾನು ಪ್ರಸ್ತಾಪ ಮಾಡಬೇಕಾಗಿ ದೊಡ್ಡ ಸಮುದ್ರ, 32 ಪೇಜು, 1950ನೇ ಇಸ್ವಿಗೆ ಜಾನಪದಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ಆಫ್ ಫೋಕ್ಲೋರ್ ಅಂತ ಅಲೆಕ್ಸಾಂಡರ್ ಎಚ್ ಕ್ರಾಪೆ ಅಂತಕ್ಕಂಥವ್ರು ಮಾಡಿದ್ದಾನೆ. 32 ಪೇಜ್ ಇದೆ ಅದರ ಕ್ಲಾಸಿಫಿಕೇಶನ್. ಅದಾದ ಮೇಲೆ ಇಲ್ಲ. ಈ ಕರ್ನಾಟಕದಲ್ಲಿ ಆ ವೇವ್ ಜಾಸ್ತಿ ಆಯಿತು. ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಷ್ಟು ಜಾನಪದದ ಕೆಲಸ ಎಲ್ಲೂ ಆಗಿಲ್ಲ. ಅದು ಬಿಟ್ಟರೆ ಇನ್ನು ವೆಸ್ಟ್ ಬೆಂಗಾಲಲ್ಲಿ, ಕರ್ನಾಟಕ ಬಿಟ್ಟರೆ ವೆಸ್ಟ್ ಬೆಂಗಾಲ್. ಆ ವೇವ್ನಲ್ಲಿ ಅನೇಕ ಹಿರಿಯ ವಿದ್ವಾಂಸರು, ಜಿ.ಶಂ ಪರಮಶಿವಯ್ಯ ಇರ್ಬೋದು, ಇಲ್ಲಿ ಇ.ಸಿ. ರಾಮಚಂದ್ರೇಗೌಡ ಇರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ಅಲ್ಲಲ್ಲಿ ಅವರ ಮಿತಿ ಒಳಗಡೆ ಜಾನಪದವನ್ನು ಸಂಗ್ರಹಿಸುವ, ಕಲೆಕ್ಟ್ ಮಾಡುವ, ಅದನ್ನು ದಾಖಲಿಸುವ, ಆಡಿಸುವ, ಪ್ರದರ್ಶನ ಮಾಡಿಸುವ ಎಲ್ಲ ಕೆಲಸಗಳು ಕರ್ನಾಟಕದಲ್ಲಿ ಮಾಡ್ತಾ ಬಂದಿದ್ದು. ಇದುವರೆಗೂ 3,500 ವರ್ಷ ಒಂದು ದೊಡ್ಡ ಪರಂಪರೆನೇ ಇದೆ. ಅವರೆಲ್ಲ ಮೂಲ ಬೇರುಗಳನ್ನು ಹಾಕೊಟ್ಟಂಥವ್ರು. ಎಚ್.ಎಲ್. ನಾಗೇಗೌಡರು IAS ಆಫೀಸರ್ ಆಗಿದ್ರು. ಅವರು IAS ಆಫೀಸರ್ ವೃತ್ತಿಯನ್ನು ಬಿಟ್ಟು ಜಾನಪದಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸ್ಕೊಂಡ್ರು. ಜನಪದ ಲೋಕ ಅಂತ ಇಲ್ಲಿ ರಾಮನಗರದಲ್ಲಿ ಇದೆ. ಯಾರು ಪ್ರದರ್ಶನ ಹೋಗಿ ನೋಡ್ಬೋದು. ತುಂಬ ತಾವೇ ಕಸ ಗುಡಿಸಿ ಆಫೀಸ್ ಮಾಡಿದಂಥವ್ರು. ನಾಗಸಂಪಿಗೆ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಅವ್ರು ಹೆಂಗೆ ಮಾಡಿದ್ರು ಅಂತ. ಆದರೆ ನಾನು ಇಲ್ಲಿ ಇವತ್ತು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ಮೌಖಿಕ ಕಥೆ. ಮೌಖಿಕತೆ ಅಂದರೆ ಬಾಯಿಂದ ಬಾಯಿಗೆ ಬಂದೆ ಮೌಖಿಕತೆ ಅಂತಕ್ಕಂಥದ್ದು. ಈ ಮೌಖಿಕತೆ ಅಂದರೆ ನಾವು ಮಾತು ಅಂತ ಹೇಳ್ತೀವಿ. ಮಾತಲ್ಲಿ ವೆರೈಟಿ ಮಾತುಗಳಿವೆ. ಕುಂಕು ಮಾತು, ಚಾಡಿ ಮಾತು, ಇವೆಲ್ಲ ಮೌಖಿಕ ಸಾಹಿತ್ಯದಲ್ಲೇ ಬರ್ತವೆ. ಮೌಖಿಕ ಸಾಹಿತ್ಯದಲ್ಲಿ 2 ಪ್ರಕಾರ, ಒಂದು ಗದ್ಯ ಪ್ರಕಾರ, ಪದ್ಯ ಪ್ರಕಾರ. ವಿಭಾಗ ಏನು ಹೇಳಕ್ ಹೋಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಅಧ್ಯಯನಕ್ಕೋಸ್ಕರ ಆ ಗದ್ಯ ಪ್ರಕಾರದಲ್ಲಿ ಒಗಟು, ಗಾದೆ, ಐತಿಹ್ಯ, ಕತೆ, ಪುರಾಣ ಗದ್ಯ ಪ್ರಕಾರದಲ್ಲಿ. ಪದ್ಯ ಪ್ರಕಾರದಲ್ಲಿ
ಹಾಡುಗಳು ಬರ್ತವೆ, ಸಣ್ಣ ಸಣ್ಣ ಪದ್ಯಗಳು, ಕೋಲಾಟದ ಪದಗಳು, ಬೀಸುವ ಪದಗಳು, ಲಾವಣಿಗಳು. ಲಾವಣಿ ಅಂತ ಅಂದ್ರೆ ಐತಿಹಾಸಿಕ ವಿಚಾರವನ್ನ ಇರ್ತಕ್ಕಂಥ ಪದ್ಯಗಳು. ಈ ರೀತಿ ಮತ್ತೆ ಮಹಾಕಾವ್ಯ, ಮಂಟೇಸ್ವಾಮಿ, ಮಾದೇಶ್ವರ, ಈ ಥರ ಮಹಾಕಾವ್ಯಗಳು ಅವನೇನು ಹೇಳಕ್ ಹೋಗಲ್ಲ. ಈ ಮಾತಿನ ಬಗ್ಗೆ ಅಷ್ಟೇ ಹೇಳ್ತಾನೆ. ನಮ್ಮಲ್ಲಿ ಮಾತು, ಕೊಂಕು ಮಾತು ಅಂದ್ರೆ ಯಾವ ರೀತಿ ಇರ್ತದೆ? ಚಾಡಿ ಮಾತು, ಬೈಗುಳ, ಶಾಪ, ಹೊಗಳಿಕೆ, ತಗಳಿಕೆ, ಮಸ್ಕ ಹೊಡೆಯೋದು ಅಂತ ಹೇಳ್ತಾರೆ. ಗಾಳಿ ಮಾತು, ಆಣೆ ಮಾಡೋದು, ಆಣೆ ಮಾಡ್ಬಿಟ್ರೆ ಅಂತ ಮುಗೀತು. ಮತ್ತೆ ಬಾಯಿ ಮಾತು, ಬಾಯಿ ಮಾತು, ಕಿವಿ ಮಾತು, ವಾಣಿ, ನಮ್ಮ ತುಂಬಾ ಶ್ರೇಷ್ಠ ಅಂದ್ರೆ ಜಿನೇಂದ್ರ ವಾಣಿ ಅಂತ ಏನ್ ಹೇಳ್ತೀವಿ ಆ ಥರ ವಚನ. ಆಮೇಲೆ ಗಾದೆಗಳಿವೆ, ಒಗಟುಗಳಿವೆ, ಮಾತು ಬೆಳ್ಳಿ, ಕೆಲವಾರು ಮೌನ ಬಂಗಾರ, ಮಾತೇ ಮಾಣಿಕ್ಯ, ಮಾತೇ ಮುತ್ತು, ಮಾತೇ ಮೃತ್ಯು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಬಾಯಿ ಇದ್ದನೋ ಬರದಲ್ಲೂ ಬದುಕ್ತಾನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಬಾಯಿ ಬಿಟ್ರೆ ಬಣ್ಣಿಗೇಡು, ಇದ್ದು ಇದ್ದಂಗೆ ಹೇಳಿದ್ರೆ ಕುತ್ತುದ್ದ ಮಾತಿನವರ ಮೊಳಕೈ ಮಂಡ, ಮಾತಲ್ಲೇ ಮನೆ ಕಟ್ಟೋರು ಅಡ್ಡಾದಿಡ್ಡಿ ಮಾತಾಡಿ ಗಡ್ಡ ಬಡಿಸ್ಕೊಂಡ, ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ, ನುಡಿ ಮಾತಿನಿಂದ ಚಾಡಿ ಮಾತಿನಿಂದ ಚಾವಡಿ ಹಾಳಾಯ್ತು, ಅಂಚಿಲ್ಲದ ಹೊಲವಿಲ್ಲ, ಸಂಚಿಲ್ಲದ ಮಾತಿಲ್ಲ, ಆಡಿದ್ದೆ ಆಡೋ ಕಿಸ್ಬಾಯಿ ದಾಸ, ಆಡಿದ ಮಾತು ಬಿಟ್ಟ ಬಾಣ ಎರಡೂ ಹಿಂದೆ ಬರಲ್ಲ, ಜಾಣನಿಗೆ ಮಾತಿನ ಪೆಟ್ಟು ಟೊಳ್ಳು ಮಾತು, ಸುಳ್ಳಿಗಿಂತ ಕಡೆ, ಹೆಂಗಸರ ಬಾಯಲ್ಲಿ ಮಾತು ನಿಲ್ಲೋದು, ಗಂಡಸರ ಬಾಯಲ್ಲಿ ಕೂಸು ನಿಲ್ಲೋದು, ಆಡಿದಂತೆ ಮಾಡಬೇಕು, ನುಡಿದಂತೆ ನಡೆಯಬೇಕು. ಇವೆಲ್ಲ ಗಾದೆ ಮಾತುಗಳು. 250 ಗಾದೆಗಳು ಬರೀ ಮಾತು ಅನ್ನಕ್ಕೆ ಸರ್, ಬರೀ ಮಾತು ಅನ್ನೋ ವಿಚಾರದಲ್ಲೇ ಇನ್ನೂ ಗಾದೆಗಳ ಸಂಗ್ರಹದಲ್ಲಿ ಒಟ್ಟು ಒಂದು 3,000 ಗಾದೆ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಬರೀ ಮಾತಿಗೆ ಅಕಾರಾದಿಯಾಗಿ 350 ಗಾದೆಗಳು ಬರೀ ಮಾತಿನ ಬಗ್ಗೆ ಇದೆ. ಆಗ ಈ ಮಾತು ಇವು ಬರ್ತದೆ. ಈ ಜನಪದ ಕಥೆಗಳು ಅಂತ ಅಂದಾಗ ಕಥೆಗಳೇನು, ಐತಿಹ್ಯಗಳೇನು, ಪುರಾಣಗಳೇನು ಅಂತ ಸಣ್ಣದಾಗಿರೋದು. ಕಥೆಗಳು ಅಂದ್ರೆ ಯಾವಾಗ ಬೇಕಾದರೂ ಹೇಳ್ಬೋದು, ಅದು ಮನೋರಂಜನಾತ್ಮಕವಾಗಿತ್ತು. ಐತಿಹ್ಯಗಳು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು, ಆದರೆ ಯಾವುದೇ ದಾಖಲೆಗಳಿರಲ್ಲ. ಕನಕನ ಕಿಂಡಿ ಅದಕ್ಕೆ ಸಂಬಂಧಪಟ್ಟದ್ದು, ಒನಕೆ ಓಬವ್ವನಿಗೆ ಸಂಬಂಧಪಟ್ಟದ್ದು, ಮಾಲಂಗಿ ಮಡುವಾಗಿ, ಕಲಕಾಡ ಮರಳಾಗಿ, ಮೈಸೂರು ಮಹಾರಾಜರ ಮಕ್ಕಳಾಗಲಿ ಅಂತ ಈ ರೀತಿಯ ಅನೇಕ ಕಥೆಗಳಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು. ಟಿಪ್ಪು ಸುಖ ಅಂತ ಬಂದ್ರೆ ಪೂರ್ಣಯ್ಯನ ತರ ಬರಬೇಕು ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಸುಖ ಅವನು ಪೂರ್ಣಯ್ಯ ಹೈದರಾಲಿ ಕಾಲದಲ್ಲೂ ಇದ್ದ, ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇದ್ದ, ಆಮೇಲೆ ಬ್ರಿಟಿಷರು ಜೊತೆಗಿತ್ತು, ಅವನಿಗೆ ಯಳಂದೂರು ತಾಲೂಕನೇ ಮುಂಬಡಿಯಾಗಿ ಕೊಟ್ಟಿದ್ರು. ಈ ರೀತಿ ಈ ಜನಪದ ಮಾತುಗಳಿದೆಯಲ್ಲ, ನಮ್ಮಲ್ಲೆಲ್ಲ ಮಾತುಗಳಿಂದನೇ, ಎಲ್ಲವೂ ಮಾತಿನಿಂದನೇ. ಆಮೇಲೆ ನಮ್ಮ ಜನಕ್ಕೆ ಸ್ಕಿಲ್ ಹೆಂಗಿರ್ತಿತ್ತು, ಮಾತು, ಹಾಡು ಇವೆ. ಯಾವ ಸಂಸ್ಕೃತಿಯಲ್ಲಿ ಲಿಪಿ ಇರಲ್ವೋ ಆ ಸಂಸ್ಕೃತಿಯಲ್ಲೇ ಮಾತೇ ಎಲ್ಲ. ವಚನ ಕೊಟ್ರೆ ಮುಗೀತು, ಆಣೆ ಮಾಡದೆ ಮುಗೀತು. ಅದು ಮಾತಿನಿಂದಲೇ ಅವರ ಎಲ್ಲ ಪದ್ಧತಿಗಳು, ನ್ಯಾಯ ನೀತಿಗಳು ಇವತ್ತಿಗೂ ಸಹ ಅಕ್ಷರ ಇಲ್ಲದೆ ಇರ್ತಕ್ಕಂಥ ಸಂಸ್ಕೃತಿ. ಸೋಲಿಗರು ಇರ್ಬೋದು, ಎರವರು ಇರ್ಬೋದು, ಕಾಡು ಕುರುಬರು ಇರ್ಬೋದು, ಇವರೆಲ್ಲ ಅಕ್ಷರ ಇಲ್ಲದೆ ಇರ್ತಕ್ಕಂಥ ಸಂಸ್ಕೃತಿ. ಅವರೆಲ್ಲವೂ ಮಾತಿನಿಂದಲೇ ಬದುಕನ್ನು ಸಾಗಿಸ್ತಕ್ಕಂಥದ್ದು. ಜಗತ್ತಿನೆಲ್ಲ ಎಲ್ಲೆಲ್ಲಿ ಅಕ್ಷರ ಇಲ್ಲೋ, ಅಕ್ಷರ ಇಲ್ಲದೆ ಇರ್ತಕ್ಕಂಥ ಸಂಸ್ಕೃತಿ ಏನಿದೆ ಅಲ್ಲೆಲ್ಲ ಕಡೆನೂ ಮಾತೇ ಮುಖ್ಯವಾಗಿ ನಡೀತಕ್ಕಂಥದ್ದು. ಈ ಮಾತಿನಲ್ಲಿ ಅಂತಕ್ಕಂಥದ್ದು ಈ ಜನಪದ ಕಥೆಗಳಾಯಿತು, ಐತಿಹ್ಯಗಳು ಅಂತಕ್ಕಂಥ ವಿಚಾರಗಳನ್ನು ಹೇಳಿದೆ. ಇತಿಹಾಸಕ್ಕೆ ಹತ್ತಿರವಾಗಿರ್ತಕ್ಕಂಥ ಕಥೆಗಳು, ಅದು ಪೌರಾಣಿಕವಾಗಿರ್ಬೋದು, ಐತಿಹಾಸಿಕವಾಗಿರ್ಬೋದು, ಇಂಥ ವಿಚಾರಗಳು ಬರ್ತದೆ. ಇನ್ನು ಪುರಾಣಗಳಿದೆಯಲ್ಲ, ಈ ಪುರಾಣಗಳು ಧಾರ್ಮಿಕವಾಗಿರ್ತಕ್ಕಂಥದ್ದು. ಅದನ್ನು ಕ್ವಶನ್ ಮಾಡಂಗಿಲ್ಲ. ಮಿತ್ ಕೆನಾಟ್ ಬಿ ಕ್ವಶನ್ಡ್. ರಾವಣಂಗೆ ಹತ್ತಲೆ ಯಾಕಿತ್ತು ಅಂತ ರಾಮ ಜೈನ ರಾಮಾಯಣದಲ್ಲಿ ರಾವಣಕ್ಕೊಂದು ರಾವಣನ್ ಸಾಯಿಸಲ್ಲ. ಆ ವಿಚಾರನ ನೀವು ಹೊರಗಡೆ ಹೇಳ್ಬಿಟ್ರೆ ದೊಂಬಿ ಆಗ್ಬಿಡ್ತಾವೆ. 300 ರೀತಿಯ ರಾಮಾಯಣಗಳಿವೆ ಭಾರತದಲ್ಲಿ 300 ರೀತಿಯ ರಾಮಾಯಣಗಳಿವೆ. ಅದರಲ್ಲಿ ಚಿತ್ರಪಟ ರಾಮಾಯಣ ಅಂತ ಒಂದಿದೆ, ದೊಡ್ಡಾಟದ ರಾಮಾಯಣ ಎಲ್ಲ ಮುಗಿದ ಮೇಲೆ ಸೀತೆ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ
ಶೂರ್ಪನಕ್ಕಿ ಕೊರವಂಜಿ ವೇಷದಲ್ಲಿ ಬರ್ತಾಳೆ. ಕೊರವಂಜಿ ವೇಷದಲ್ಲಿ ಬಂದು ಮಲಗಿರ್ತಕ್ಕಂಥ ಗರ್ಭಿಣಿಯ ಮೇಲೆ 3D ಚಿತ್ರ ಬರೆದ್ಬಿಡ್ತಾಳೆ ಕೈ ಮೇಲೆ. ಹಿಂಗ್ ತಿರ್ಗಿಸಿದ್ರೆ ಸಾಕು ರಾವಣನ್ ತಲೆ ಕಾಣಬೇಕು, ಹಿಂಗ್ ತಿರ್ಗಿಸಿದ್ರೆ ರಾಮನ್ ತಲೆ ಕಾಣಬೇಕು. ಆಗ ಬರ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಅವಳು. ಹೊಟ್ಟೋದಂತ ಸಂದರ್ಭದಲ್ಲಿ ರಾಮ ಬಂದ್ ನೋಡ್ತಾನೆ, ಓ ನೀನು ಈಗಲೂ ಇವನ್ನ ಜ್ಞಾಪಕ ಇಟ್ಕೊಂಡಿದ್ಯಾ ಅಂತ ಹೇಳಿ ಈ ರೀತಿಯ ಈ ಪೌರಾಣಿಕ ಇಂಥ ನಾಟಕಗಳಾದರೆ ರಾಮನ ಭಕ್ತರಿಗೆ ಕಷ್ಟ ಆಗ್ಬಿಡ್ತದೆ. ಕೆಲವಾರು ರಾಮನನ್ನ ಕ್ವಶನ್ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಕೆಲವಾರು ರಾಮಾಯಣಗಳಲ್ಲಿ, ಹಾಡುಗಳಲ್ಲಿ, ಪ್ರದರ್ಶನಗಳಲ್ಲಿ, ಬಯಲಾಟಗಳಲ್ಲಿ, ಯಕ್ಷಗಾನಗಳಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದೇ ರೀತಿ ಇವು 3 ಭಾಗ. ಅದನ್ನು ಹೇಳಕ್ ಹೋಗಲು ಜನಪದ ಕಥೆಗಳಲ್ಲಿ ಮಕ್ಕಳಿಗೆ ಒಂದು ಇಷ್ಟವಾಗ್ತಕ್ಕಂಥ ಜನಪದ ಕಥೆ. ಒಂದು ಗಿಣಿ ಮರಿ ಹೋಗಿ ಆಚಾರ್ಯನ ನನಗೊಂದು ಮಾವನ ಮರ ಬಿಡಿಸ್ಕೊಡು, ಇದು ಸಂಚಿತ ಕಥೆ ಅಂತ ಹೇಳ್ತೀವಿ. ಕಥೆ ಎಲ್ಲಿ ಪ್ರಾರಂಭ ಆಗ್ತದೆ ಅಲ್ಲೇ ಬಂದು ಮುಗೀತದೆ. ಗಿಣಿ ಮರಿ ಹೋಗಿ ಆಚಾರ್ಯನ ನನಗೆ ಆ ಮಾವನ ಮರ ಬಿಡಿಸ್ಕೊಡ್ತು, ಹೋಗ ಅಂತ ನಗ್ಬಿಡ್ತದೆ, ಬೈಕ್ ಕಳಿಸ್ಬಿಡ್ತಾನೆ. ಅಲ್ಲಿಂದ ಹೋಗಿ ಬೆಕ್ಕನ್ನು ಕೇಳ್ತದೆ. ಬೆಕ್ಕು ನೀನು ಆ ಆಚಾರ್ಯ ಕಾಲು ಕಚ್ಚು ಅಂತ. ಆಚಾರ್ಯ ಕಾಲು ಕಚ್ಚು, ಕಚ್ಚಲ ಹೋಗು ಅಂತ. ಕಚ್ಚಲ ಹೋಗು ಅಂದ ತಕ್ಷಣನೇ ನಾಯಿ ಹೋಗಿ ಹೇಳ್ತದೆ, ನಾಯಿ ನೀನು ಬೆಕ್ಕನ ಮರಿ ಕಚ್ಚು ಅಂತ. ಬೆಕ್ಕನ ಮರಿ ಕಚ್ಚು ಅಂದ್ರೆ ಅದು ನಾಯಿ ಹೋಗು ನಾನು ಕಚ್ಚಲ್ಲ ಅಂತದೆ. ಆಗ ಬೆಕ್ಕನ ಮರಿ ಕಚ್ಚು ಹೇಳಿದಾಗ ಅಜ್ಜಿಗೆ ಹೋಗಿ ಹೇಳ್ತದೆ, ಆ ನಾಯಿ ಹೊಡಿ ಅಂತ ಅಜ್ಜಿಗೆ ಹೋಗಿ ಹೇಳ. ಅಜ್ಜಿಗೆ ಹೋಗಿ ಹೇಳಿದಂಥ ಸಂದರ್ಭದಲ್ಲಿ ಅಜ್ಜಿ ನಾನು ಮಾಡಲ್ಲ ಅಂತ. ಅಜ್ಜಿ ನಾನು ಮಾಡಲ್ಲ ಅಂತ ಸಂದರ್ಭದಲ್ಲಿ ಹಸುಗೆ ಹೋಗಿ ಹೇಳ್ತದೆ. ಹಸುಗೆ ಹೋಗಿ ಹೇಳಿದಾಗ ಹಸುನ ನಾ ಮಾಡಲ್ಲ ಅಂತ. ಹಸುನ ನಾ ಮಾಡಲ್ಲ ಅಂದಾಗ ಅಜ್ಜನ್ಗೆ ಹೋಗಿ ಹೇಳ್ತದೆ. ಅಜ್ಜನ್ಗೆ ಹೋಗಿ ಹೇಳಿದಾಗ ಅಜ್ಜನೂ ಒಪ್ಪೋದಿಲ್ಲ. ಆಗ ಕರುಗೆ ಹೇಳ್ತದೆ, ಆಯ್ತು ನಾನು ನಮ್ಮ ತಾಯಿ ಕೈ ಹೆಚ್ಚಲನ್ನ ಕಚ್ಚುತ್ತೀನಿ, ಆವಾಗ ನಿನಗೆ ಸಿಗುತ್ತೆ ಅಂತ. ಹಾಗೇನು ಮಾಡ್ತದೆ, ಕರು ಹಾಲು ಕರಿಯೋ ಸಂದರ್ಭದಲ್ಲಿ ಕಚ್ಚಿಬಿಡ್ತದೆ. ಕಚ್ಚಿಬಿಟ್ಟಾಗ ಹಾಲನ್ನ ಒದ್ದು ಬಿಡ್ತದೆ ಹಸು. ಒದ್ದ ತಕ್ಷಣನೇ ಅಜ್ಜ ಏನ್ ಮಾಡ್ತಾನೆ, ಅಜ್ಜಿಗೆ ಹೊಡಿತಾನೆ. ಅಜ್ಜಿ ಏನ್ ಮಾಡ್ತಾಳೆ, ನಾಯಿಗೆ ಹೊಡಿತಾಳೆ. ನಾಯಿ ಏನ್ ಮಾಡ್ತದೆ, ಬೆಕ್ಕನ್ನು ಕಚ್ಚುತ್ತದೆ. ಬೆಕ್ಕು ಏನ್ ಮಾಡ್ತದೆ, ಬಡಿಗೆ ಕಚ್ಚುತ್ತದೆ. ಬಡಿಗೆ ಏನ್ ಮಾಡ್ತಾನೆ, ಬೆಕ್ಕು ಕಚ್ಚಿಬಿಟ್ಟು ಮಾವನ ಮರ ಏರ್ಬಿಡ್ತದೆ. ಬಡಿಗೆ ಮಾವನ ಮರ ಕಟ್ ಮಾಡ್ತದೆ. ಆ ಗಿಣಿ ಆಸೆ ಪೂರೈಸ್ತದೆ. ಉದ್ದೇಶ ಪೂರೈಸ್ತಕ್ಕಂಥ ವಿಚಾರ ಇದು ಸಂಚಿತ. ಇಂಥ ಹಲವಾರು ಕಥೆಗಳು ಕನ್ನಡದಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಇಂಥ ಹಲವಾರು ಕಥೆಗಳು. ಮಾತು ತಲೆ ಅಂತಕ್ಕಂಥ ಇದು ಸಂಚಿತ ಕಥೆ ನಾವು ಅಧ್ಯಯನ ಮಾಡಬೇಕು. ಆಗ ಇದೇ ರೀತಿ ಮಾತು, ಈ ತಲೆ ಇದೆಯಲ್ಲ, ಈ ತಲೆ ಒಳಗಡೆನೆ ಕೆಲವಾರು ಉತ್ತಮ ಅಂಗಗಳಿವೆ. ನೋಡುವ ಕಣ್ಣು, ಮೂಗು, ಉಸಿರಾಡುವ ಮೂಗು, ಕಿವಿ ಕೇಳುವ ಕಿವಿ, ಬಾಯಿ. ಮತ್ತೆ ತಲೆ ಇದ್ದವನಿಗೆ ಬುದ್ಧಿವಂತ ಅಂತಾನೆ ಹೇಳ್ತಾರೆ. ತಲೆ ಇದ್ದವನಿಗೆ ಬುದ್ಧಿವಂತ, ತಲೆ ಉಳ್ಳ. ತಲೆ ಇದೆ ಅಂದ್ರೆ ತಲೆ ಉಳ್ಳವ. ಕೆಲವಾರು ಸಂದರ್ಭದಲ್ಲಿ ಏನಾಗ್ತದೆ, ಜಾಸ್ತಿ ದಿಮಾಕ್ ಇರ್ತದೆ, ನನ್ನಷ್ಟು ಬುದ್ಧಿವಂತರಿರಲ್ಲ ಅಂತ. ಅವರು ಕೆಲವಾರು ಸಂದರ್ಭದಲ್ಲಿ ತಮಗೆ ತಾವೇ ಕಲ್ತ್ಕೊಂತ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಭಾರಿ ಮಾತುಗಾರ. ಎಂಥ ಮಾತುಗಾರ ಅಂದರೆ ಅವನ ಮಾತಿನಲ್ಲಿ ಯಾರಿಗೂ ಸೋಲ್ಸೋಕ್ಕಾಗಲ್ಲ. ಆಗ ಅವನೇ ಏನು ಮಾಡ್ತಾನೆ, ತನ್ನದೇ ಆದಂಥ ಒಂದು ಪ್ಲಾನ್ ಮಾಡ್ತಾನೆ. ನನ್ನ ಮಾತನ್ನು ಯಾರು ಕೇಳಿ ನಾನು ಆಡೋ ಮಾತು ಸುಳ್ಳು ಅಂತ ಹೇಳಿದ್ರೆ ಅವ್ರಿಗೆ ಅರ್ಧ ರಾಜ್ಯ ಬರ್ಕೊಡ್ತೀನಿ ಅಂತ ಹೇಳ್ತಾನೆ. ನಾನು ಆಡೋ ಮಾತನ್ನು ಸುಳ್ಳು ಅಂತ ಹೇಳಿದ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಡಂಗೂರ ಸಾರಿಸ್ತಾನೆ. ಆಗ ಒಬ್ಬ ಶೆಟ್ಟಿ ಓಡಿ ಬರ್ತಾನೆ. ಏನಪ್ಪ ಶೆಟ್ಟಿ ಅಂತಾನೆ. ಏನಿಲ್ಲ, ನಮ್ಮ ತಾತ ಇದ್ರಲ್ಲ, ಅವ್ರ ತಾತ, ನಮ್ಮ ಮುತ್ತಾತ ಮೊನ್ನೆ ಸ್ವರ್ಗದಲ್ಲಿದ್ದವರು ಶಿವನ್ ನೋಡೋಕ್ಕೋಸ್ಕರ ಕೈಲಾಸಕ್ಕೆ ಬಂದರು. ಹಂಗೆ ವಾಪಸ್ ಹೋಗುವಾಗ ನಮ್ಮ ಮನೆಗೂ ಬಂದಿದ್ರು ಅಂತ. ಆಗ ರಾಜ, ಹೌದಾ, ಅದೇನು ದೊಡ್ಡದಲ್ಲ, ನಮ್ಮ ತಾತ ಇದ್ರಲ್ಲ ಮುತ್ತಾತ, ಅವರು ಸಹ ಶಿವನ್ ನೋಡಕ್ಕೆ ಕೈಲಾಸಕ್ಕೆ ಹೋಗಿದ್ರು. ಅವರು ಸಹ ನಮ್ಮ ಮನೆಗೆ ಬಂದಿದ್ರು. ಆಗ ನಿಮ್ಮ ತಾತನ ಮುತ್ತಾತನ ಭೇಟಿ ಆದ್ರು. ಆದ್ರೆ ನಿಮ್ಮ ಮುತ್ತಾತ ಇಲ್ಲಿಂದ ವಾಪಸ್ ಹೋಗಕ್ಕಾಗಲ್ಲ ಅಂತ ಅಂದ್ರು. ಆದ್ರೆ ಹಿಂಗೆಲ್ಲ ಹೋಗ್ತಾ ಇದ್ರೆ ನಾವು ನರಕದ ಪಾಲಾಯ್ತೀವಿ, ಬಾ ಅಂತ ಬೆದರಿಕೆ ಹಾಕಿ ಒತ್ತಾಯ ಮಾಡ್ಕಾಕ ಹೋದ್ರು. ಅವನಿಗೇನು ಮಾತಾಡಕ್ಕಾಗಲ್ಲ ಶೆಟ್ಟಿಗೆ, ಸುಳ್ಳು ಅಂತ. ಆಗ ಅವನೇನ್ ಮಾಡ್ತಾನೆ, ಸೀದಾ ವಾಪಸ್ ಹೊರ್ಟಾಗ್ತಾನೆ. ಆಗ ಒಬ್ಬ ದರ್ಜಿ ಬರ್ತಾನೆ. ದರ್ಜಿ ಅಂದ್ರೆ ಟೈಲರ್.
ಟೈಲರ್ ಓಡಿ ಬರ್ತಾನೆ, ಸುಸ್ತಾಗಿ ಬರ್ತಾನೆ. ಆಗ ಹೊರಗಡೆ ಎಲ್ಲ ಸಣ್ಣದಾಗಿ ಮಳೆ ಬರ್ತಾ ಇರ್ತದೆ, ಹನಿ ಇರ್ತದೆ. ರಾಜ ಏನು ಬಂದು ಹೇಳ್ತಾನೆ, ಏನಿಲ್ಲ ಸ್ವಾಮಿ, ನನ್ನ ಹೆಸರು ತ್ಯಾತರಾಮ ಅಂತ, ನಾನು ಹಿಂಗೆ ಬಂದಿದ್ದೀನಿ. ಬರ್ತಾ ಇದ್ನಲ್ಲ, ನಿಮ್ಮದು ಎಲ್ಲ ವಿಚಾರಗಳನ್ನ ಡಂಗೂರ ಸಾರಿಸಿದ್ ಕೇಳಿದ್ದೆ. ನಾನು ಬರ್ತಾ ಇದ್ದೆ, ಕಸುಬುದಾರ ನಾನು. ಅಲ್ಲಿ ಜೋರಾಗಿ ಮಳೆ ಹೋಯ್ತಿತ್ತು, ಆಕಾಶ ಅರ್ಧೋಗಿತ್ತು, ಅದನ್ನು ಹೊಲ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇಷ್ಟಾಯ್ತು ಅಂತ. ಆಕಾಶ ಅರ್ಧೋಗಿತ್ತ, ಎಂತ ಕಸುಬ್ದಾರನೋ ದಡ್ಡ, ಮುಂಡಾ ಮೋಚಾಗ ನೀನು, ನೀನೇನ್ ಕಸುಬ್ದಾರ ನೀನು, ನಿನ್ ಕೈಲಿ ಆಗೋದಿಲ್ಲ ನೋಡು. ಹನಿ ಹೊಡಿತ, ನೀನು ಬಂದಿದ್ರೆ ಹಿಂಗ ಹನಿ ಉರಿತಿದ್ದ, ಸೋರ್ತಾ ಇತ್ತಲ್ಲ, ಹೋಗು ನಿಂಗೆ ಕೆಲಸ ಬರ್ತದ ಅಂತ ಬೈತಾರೆ. ಹೋಗಿ ನಿಂಗೆ ಕೆಲಸ ಬರ್ತದ, ಕಸುಬ್ದಾರನ ನೀನು ಅಂತ ಬೈಕ್ ಕಳಿಸ್ಬಿಡ್ತಾರೆ. ಎಲ್ಲಿ ರಾಜನ ಕ್ರೂರ ದೃಷ್ಟಿಗೆ ಪಾತ್ರನಾಗ್ತಾನೆ ಅಂತ ಅವನು ಹೋಗ್ತಾನೆ. ಇನ್ನೊಬ್ಬ ಒಂದು ಸ್ವಲ್ಪ ಆದ್ಮೇಲೆ ಒಬ್ಬ ಗೊಲ್ಲ ಬರ್ತಾನೆ. ಗೊಲ್ಲ ಬಂದು ಏನು ಅಂತಾನೆ, ಸ್ವಾಮಿ ನನ್ನ ಹೆಸರು ಗೋವಿಂದಯ್ಯ, ನಮ್ಮೂರು ಕೆರೆ ಇತ್ತಲ್ಲ, ಆ ಕೆರೆನ ನಮ್ಮಪ್ಪ ಒಂದೇ ಗುಟ್ಟಕ್ಕೆ ಬಿಡ್ಬಿಟ್ಟ, ಒಂದೇ ಗುಟ್ಟಕ್ಕೆ ಕೊಡ್ಬಿಟ್ಟ ಅಂತ. ಅದೇನ್ ದೊಡ್ಡ ಮಹಾ ಬಿಡೋ, ನಮ್ಮಪ್ಪ ಇದ್ನಲ್ಲ ಸಮುದ್ರನ ಒಂದೇ ಗುಟ್ಟಕ್ಕೆ ಇವ್ನಿಗೇನು ಮಾತಾಡಕ್ ಬರಲ್ಲ, ಇವ್ರಿಗೇನು ಉತ್ತರನೇ ಕೊಡಕ್ಕಾಗಲ್ಲ. ವಾಪಸ್ ಹೊಟ್ಟೋಯ್ತಾನೆ. ಇನ್ ಏನಪ್ಪ ಹಿಂಗೆ ಒಂದ್ ಸ್ವಲ್ಪ ಆದ್ಮೇಲೆ ಒಬ್ಬ ಆಚಾರ್ಯ ಬರ್ತಾನೆ. ಆಚಾರ್ಯ ಬಂದು ಅವನೇನು ಹೇಳ್ತಾನೆ, ಸ್ವಾಮಿ ಏನು ಬಂದಿದ್ದು? ಸ್ವಾಮಿ, ನಮ್ಮ ತಾತ ಇದ್ರಲ್ಲ, ಅವ್ರು ನಿಮ್ಮ ತಾತನ ಮದುವೆಯಲ್ಲಿ ಮದುವೆ ಮಂಟಪನ ಚೆನ್ನಾಗಿ ಶೃಂಗಾರ ಮಾಡಲಿಕ್ಕೆ ವಹಿಸ್ಕೊಂಡಿದ್ರು. ಚೆನ್ನಾಗಿ ಯಾವ ಕಾಲದಲ್ಲೂ ಅಂಥ ಮದುವೆ ಮಂಟಪ ಇರಬಾರ್ದು, ಭೂತ ಭವಿಷ್ಯ ಎಲ್ಲೂ ವರ್ತಮಾನ ಎಲ್ಲೂ ಅಂಥ ಶೃಂಗಾರ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಮದುವೆ ಮಂಟಪದಲ್ಲಿ ಸೂರ್ಯನ ತಂದಿಟ್ಟಿದ್ರು, ಚಂದ್ರನ್ನು ತಂಪಾಗಿರ್ಲಿ ಅಂತ. ನಾವೇನು ಏರ್ ಕಂಡೀಷನ್ ಮಿಷಿನ್ ಇಟ್ಟಿದ್ರಲ್ಲ, ಅದಕ್ಕೆ ತಂಪಾಗಿರ್ಲಿ ಅಂತ ಇಟ್ಟಿದ್ರು. ಆಮೇಲೆ ಶೃಂಗಾರಕ್ಕೋಸ್ಕರ ನಕ್ಷತ್ರಗಳನ್ನೇ ಜೋಡಿಸ್ಬಿಟ್ಟಿದ್ರು. ಹೌದು ಕಣಪ್ಪ, ಈ ಮಾತಾ ನಾನು ಕೇಳಿದ್ದೀನಿ. ನಮ್ಮ ತಾತನ ಕಾಲದಲ್ಲಿ ನಮ್ಮ ತಾತ ಏನ್ ಮಾಡಿದ್ರು, ಮದುವೆ ಎಲ್ಲ ಮುಗಿದ ಮೇಲೆ ಸೂರ್ಯನ ಜಗತ್ತನ್ನು ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಆಕಾಶಕ್ಕೆ ಇಟ್ರು, ಚಂದ್ರ ತಂಪಾಗಿರ್ಲಿ ಅಂತ ರಾತ್ರಿ ಇಟ್ರು, ನಕ್ಷತ್ರಗಳನ್ನ ಮಿನುಗ್ಲಿ ಅಂತ ಜೋಡಿಸ್ತು. ಅದಕ್ಕೆ ಇವತ್ತೆಲ್ಲ ಜಗತ್ತು ಬೆಳಗ್ತಾ ಇದೆ. ಅವನು ಆಚಾರ್ಯ ಮಾತಾಡೋಕ್ಕೆ ಆಗಿದ್ದೇನೆ. ಸ್ವಲ್ಪ ಹೊತ್ತಾದ್ಮೇಲೆ ಸಂಜೆ ಆದ್ಮೇಲೆ ಒಬ್ಬ ರೈತ ಬರ್ತಾನೆ. ನನ್ನ ಹೆಸರು ಪುನಾಡಳ್ಳಿ ಗೌಡ ಅಂತ, ಇಂಥ ಗೌಡ ಅಂತ ಹೇಳ್ತಾನೆ. ಏನು ಬಂದಿದ್ದು ಅಂತಾನೆ. ಏನು ಬಂದಿದ್ದು ಅಂದರೆ, ನಾನು ಒಳ್ಳೆ ರಾಸಿದೆ, ಎಲ್ಲ ಹೊಲ ಇದೆ, ಗದ್ದೆ ಇದೆ, ಎಲ್ಲ ಇದೆ ನನಗೆ. ಬೆಣ್ಣೆ ಇದೆಲ್ಲ ಇದೆ. ಬೆಣ್ಣೆ ತಂದು ಸಂತೆಗೆ ಹೋಗಿದ್ದೆ, ಈಗೆಲ್ಲ ಮುಗಿಸ್ಕೊಂಡು ವಾಪಸ್ ಏನಾಗಬೇಕಾಯ್ತು ನೋಡಿ. ನಮ್ಮ ತಂದೆಯವರು ನಿಮಗೆ ಒಂದು ಮಣ ಚಿನ್ನ ಕೊಟ್ಟಿದ್ರು, ಅದನ್ನು ವಾಪಸ್ ಕೇಳವ ಅಂತ ಬಂದೆ ಅಂತ. ನಮ್ಮ ತಂದೆಯವರು ನಿಮಗೆ ಒಂದು ಮಣ ಚಿನ್ನ ಕೊಟ್ಟಿದ್ರು, ವಾಪಸ್ ಕೇಳವ ಅಂತ. ಸುಳ್ಳು ಅಂತ ಅಂದ್ಬಿಡ್ತಾನೆ. ಸುಳ್ಳು ಅಂತ ಹಂಗಾರೆ ಅರ್ಧ ರಾಜ್ಯ ಕೊಡಿ, ಸಿಕ್ಕಾಕಬಿಟ್ಟೆ ಅಂತ ಹೇಳಿ ಅರ್ಧ ರಾಜ್ಯ ಕೊಡ್ರೆ. ಆಯ್ತಪ್ಪ, ಇವನಿಗೆ ಒಂದ್ ಮಣ ಚಿನ್ನ ತಂದ್ಕೊಡ್ರು ಅಂದ್ರೆ ತಲೆಗಿಂತ ತಲೆ ಇರ್ತದೆ. ಆಮೇಲೆ ಅದೇ ರೈತ ಕೇಳ್ತಾನೆ, ಬುದ್ಧಿ ನಿಮ್ಮ ಮನೆ ಒಳಗಡೆ ಅರಮನೆ ಒಳಗಡೆ ಏನೇನಿದೆ ಅಂತ ಕೇಳ್ತಾನೆ. ನಮ್ಮ ಅರಮನೆ ಒಳಗಡೆ ಗ್ರಂಥಾಲಯ ಇದೆ, ರತ್ನ ಕಂಬಳಿ ಇದೆ, ಸಿಂಹಾಸನ ಇದೆ, ಭಂಡಾರ ಇದೆ, ಎಲ್ಲವಿದೆ, ರಾಣಿಯರಿದ್ದಾರೆ, ಸಖಿಯರಿದ್ದಾರೆ, ಸೇನಾ ಏನಿದ್ರೇನು ಮನುಷ್ಯನಿಗೆ ತಲೆ ಬೇಕು, ಮಾತಿಗೊಂದು ಬೆಲೆ ಬೇಕು, ಮನೆಗೊಂದು ಒಲೆ ಬೇಕು. ಮನೆಗೊಂದು ಒಲೆ ಬೇಕು, ಒಲೆ ಇಲ್ದೇರ ಮನೆ ಮನೆ ಅಲ್ಲ ಅಂತ ಹೇಳ್ತಾ ಈ ರೀತಿ ಇದಾಗ್ತದೆ. ಎಷ್ಟು ಸೊಗಸಾದ ಕತೆ, ಎಷ್ಟು ಸೊಗಸಾದ ಸುವಾಸನೆ ಮನೆಯಿಂದ. ತುಂಬಾ ರಸವತ್ತಾಗಿದೆ ಇವತ್ತಿನ ಕಾರ್ಯಕ್ರಮ. ಹಿಂಗೆ ಕಥೆಗಳು ಬರ್ತಾ ಇವೆ. ಇವೆಲ್ಲ ಜನಪದ ಕಥೆಗಳು, ಎಲ್ಲ ಸಂಕಲನಗಳಿವೆ. ಈಗ ರೀಲ್ಸ್ ಮಾಡೋರ್ಗೆ ಇವೆಲ್ಲ ಗೊತ್ತಿಲ್ಲ, ರೀಲ್ಸ್ ಮಾಡೋರ್ಗೆ ಗೊತ್ತಿಲ್ಲ. ಅವ್ರು ರೀಲ್ಸ್ ಮಾಡೋ ಅವ್ರನ್ನೇ ಲೋಕದಲ್ಲಿ ಇರ್ತಾರೆ. ನಮ್ಮ ಸಾಹಿತ್ಯ ಭಂಡಾರ ನಶಿಸ್ತಾ ಇದೆ. ಇನ್ನು ಒಂದು ಊರಲ್ಲಿ ಧನ್ಯಕುಮಾರ ಅಂತ ಇರ್ತಾನೆ. ಅವನು ದೊಡ್ಡ ಶ್ರೀಮಂತ ವ್ಯಾಪಾರಿ. ಆ ಧನ್ಯಕುಮಾರ ವ್ಯಾಪಾರಿ ಹೊರ ದೇಶಗಳಿಗೆ, ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡ್ತಕ್ಕಂಥವ್ರು. ಅವನ ಹೆಂಡತಿನೂ ಧನ್ಯ ಅಂತ, ಅವಳು ತುಂಬದ ಹೆಣ್ಣು ಮಗಳು, ತುಂಬದ ಸಂಸಾರ, 4 ಜನ ಗಂಡು ಮಕ್ಕಳು. 4 ಜನ ಗಂಡು ಮಕ್ಕಳಿಗೂ ಸಹ
ಮದುವೆ ಮಾಡ್ತಾನೆ 4 ಜನ ಸೊಸೆಯರು ಬರ್ತಾರೆ. ಆದರೆ ಎಷ್ಟೇ ಶ್ರೀಮಂತಿಕೆ ಇದ್ರೇನು ಏನಿದ್ರೇನು ವಿಧಿ ಒಂದ್ಸತಿ ಬಂದು ಅವನ ಹೆಂಡ್ತಿನ ಸತ್ತೋಗ್ಬಿಡ್ತಾರೆ. ಅವಳು ದಾನ ಧರ್ಮದಲ್ಲೂ ಇರ್ತಾಳೆ, ಹಂಗೆ ಲೆಕ್ಕಾಚಾರದಲ್ಲೂ ಇರ್ತಾಳೆ. ಆದರೂ ಅವನ ಚಿಂತೆ ಇರ್ತದೆ, ಯಾರ ಕೈಗೆ ಅಧಿಕಾರ ಕೊಡೋದು ಅಂತ ತಲೆ ಬಿಸಿ ಆಗ್ತದೆ. ಧನ್ಯ ನಾನು 4 ಜನ ಸೊಸೆಯರಿದ್ದಾರೆ, ಯಾರ ಕೈಗೆ ಅಧಿಕಾರ ಕೊಡೋದು ಅಂತ ಚಿಂತೆ ಆದಾಗ ಇನ್ನೇನು ಇನ್ನೊಂದು ವರ್ಷ 2 ವರ್ಷ ವ್ಯಾಪಾರಕ್ಕೆ ಹೋಗ್ಬೇಕು, ಎಲ್ಲ ಸಿದ್ಧಪಡಿಸಿದ್ದೀವಿ ಅಂತ ಯೋಚನೆ ಮಾಡಿ 4 ಜನ ಸೊಸೆಯರನ್ನ ಕರೆದು 5 ಭತ್ತದ ಕಾಳುಗಳನ್ನು 5 ಭತ್ತದ ಕಾಳುಗಳನ್ನು ಕೊಡ್ತಾರೆ. ಮೊದಲನೇ ಸೊಸೆ ಇಸ್ಕೊತಾಳೆ, ಇಷ್ಟೆಲ್ಲ ಕಣಜ ಶ್ರೀಮಂತರು ನಾವು, ಜುಜುಬಿ 5 ಭತ್ತದ ಕಾಳು ಕೊಡೋಕೆ ನಮ್ಮ ಮಾವ ಕರೆದಿದ್ನ ಅಂದ್ಬಿಟ್ಟು ಅವಳೇನು ಮಾಡ್ಬಿಡ್ತಾಳೆ, ಈಸ್ಕೊಂಡು ತಕ್ಕೋಗಿ ಅಲ್ಲಿ ಹಸ್ಬಿಡ್ತಾಳೆ. 2ನೇ ಅವಳು ಏನು ಮಾಡ್ತಾಳೆ, ಅದು ಇಸ್ಕೊಂಡು ಇಷ್ಟೆಲ್ಲ ಆಸ್ತಿ ಅಂತಸ್ತು ಇದೆ, ಕೊಳಿತಾ ಇದೆ ಭತ್ತದ ಕಾಳು ನಮ್ಮಲ್ಲಿ ಅಂತ ಹೇಳ್ಬಿಡ್ತಾಳೆ. ಅಲ್ಲೇ ಕೈಯಲ್ಲಿ ಉಗ್ರಲ್ಲಿ ಕಿತ್ತಾಕ್ಬಿಟ್ಟು ನಿಂಗ್ಬಿಡ್ತಾಳೆ. 3ನೇ ಹೇಳ್ತಾಳೆ, ಇದರಲ್ಲಿ ಏನೋ ಒಂದು ಮರ್ಮ ಇರಬೇಕು, ನಮ್ಮ ಮಾವರು ಕೊಟ್ಟಾರೆ ಅಂತ ಹೇಳಿ ಒಂದು ಬಟ್ಟೆಯಲ್ಲಿ ಇಟ್ಬಿಟ್ಟು ಅಲ್ಲಿ ಕಟ್ಟಿ ಕಪಾಟಲ್ಲಿ ಇಟ್ಬಿಡ್ತಾಳೆ. 4ನೇ ಅವಳು ಏನು ಮಾಡ್ತಾಳೆ, ಅದನ್ನು ತಗೊಂಡ್ತಾಳೆ. ಧನ್ಯ ಏನು ಮಾಡ್ತಾನೆ, ಈ ಕಡೆ ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ವ್ಯಾಪಾರಕ್ಕೆ ಹೋಗ್ತಾನೆ. 4 ವರ್ಷ ಇದೆ. ಹಿಂದೆ ಎಲ್ಲ ವ್ಯಾಪಾರ ಆನ್ಲೈನ್ ವ್ಯಾಪಾರ ಇರಲಿಲ್ಲ, ಹೋದ್ರೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಈಗ ಸ್ವಿಗ್ಗಿ ಬಂದಂಗೆ ಬರಲ್ಲ ನಮ್ಗೆ ವ್ಯಾಪಾರ. ಆಗ ಹಂಗಿತ್ತು. 5 ವರ್ಷ ಆದಮೇಲೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಉಡುಗೊರೆಗಳನ್ನು ತಂದಿರ್ತಾನೆ. ತಂದಾಗಕ್ಕೂ ಆ ಸೊಸೆಯರೆಲ್ಲ ಖುಷಿಯಾಗ್ತಾರೆ. ಖುಷಿ ಆದಾಗ ನಮ್ಮ ಮಾವ ಏನೇನು ತಂದ್ಕೊಟ್ರು, ಒಳ್ಳೆ ಗುರಿ ಭೋಜನವನ್ನೆಲ್ಲ ಹಾಕ್ತಾರೆ. ಹಾಕಿ ಮಾವನನ್ನು ಸಂತೋಷ ಪಡಿಸ್ತಾರೆ. ಸಂತೋಷ ಪಡೆದ್ಮೇಲೆ ಅಟ್ಟಣಿಗೆ ಹೋಗಿ ಮೇಲೆ ಮಲ್ಕತ್ತಾನೆ. ಆಗ 5 ಭತ್ತದ ಕಾಳನ್ನು ಕೊಟ್ಟದ್ದು ಅವನಿಗೆ ಜ್ಞಾಪಕ ಬರ್ತದೆ. 5 ಭತ್ತದ ಕಾಳನ್ನು ಕೊಟ್ಟದ್ದು ಜ್ಞಾಪಕ ಬರ್ತದೆ. ಮಾರನೇ ದಿವಸ ಸೊಸೆಯರನ್ನು ಕರೀತಾನೆ. ಕರೆದು, ನಾನು ಭತ್ತದ ಕಾಳನ್ನು ಕೊಟ್ಟಿದ್ನಲ್ಲ, ಅದು ಏನು ಮಾಡಿದ್ರಿ ಕೊಡಿ ಅಂತ. ಇವಳು ಏನು ಮಾಡ್ತಾಳೆ, ಇರಿ ಸೊಸೆ ಓಡಾಗಿ ಎಸ್ಬಿಟ್ಟಿದ್ಲು. ಓಡಾಗಿ ಏನು ಮಾಡ್ತಾಳೆ, ಯಾವುದೋ ಕಣಜಲ್ಲಿ ಇರ್ತಿದ್ಲು. ನಾನು ಕೊಟ್ಟಂಗೆ ಇಲ್ವಲ್ಲ ಇದು. ಆಗ ಸತಿ ಹೇಳ್ಬಿಟ್ಟಾರೆ, ಎಸ್ಬಿಟ್ಟೆ ಅಂತ ನಕ್ಬಿಡ್ತಾನೆ. 2ನೇ ಸೊಸೆ ಅಂತಾಳೆ, ಅದನ್ನು ತಿಂದ್ಬಿಟ್ಟೆ ಅಂತ ನಕ್ಬಿಡ್ತಾನೆ. 3ನೇ ಸೊಸೆ ಏನು ಮಾಡ್ತಾಳೆ, ಅಲ್ಲಿ ಇಟ್ಟದನ್ನ ತಂದು ತೋರಿಸ್ತಾಳೆ. 4ನೇ ಸೊಸೆ, ಯಾಕಮ್ಮ ಇಲ್ಲೇ ನಿಂತಿದೀಯ ನೀನು ಅಂದರೆ, ನೀವು ಹಾಕೊಟ್ಟಿರೋ ಭತ್ತದ ಕಾಳಿದೆಯಲ್ಲ, ಅದನ್ನು ನಾನು ಬಿತ್ತನೆ ಮಾಡಿದೆ. 1 ಸಲ ಬಿತ್ತನೆ ಮಾಡಿದೆ, 2 ಸಲ ಬಿತ್ತನೆ ಮಾಡಿದೆ. ಅದೇ ಭತ್ತದ ಕಾಳು ಬಿತ್ತನೆ ಮಾಡಿ ಒಂದು 50 ಮೂಟೆ ಆಗ್ಬಿಟ್ಟಿದೆ ಭತ್ತ. ಈ ಬಿತ್ತನೆ ಮಾಡಿದ ಭತ್ತ 50 ಮೂಟೆ ಆಗಿದೆ. ಈ ಭತ್ತವನ್ನು ತರಕ್ಕೆ ಗಾಡಿ ಬೇಕು ಅಂತ. ಆಗ ಅವನು ಆಲೋಚನೆ ಮಾಡ್ತಾನೆ. ಹಾಗಾದರೆ ಮನೆ ಯಜಮಾನಿಕೆಯನ್ನು ಕಿರಿ ಸೊಸೆ ಕೊಟ್ಟು, ಅಡುಗೆ ಮನೆನ ಕಿರಿಸು 2ನೇ ಸೊಸೆ ಕೊಟ್ಟು, 3ನೇ ಅವಳಿಗೆ ಯಾರು ಕಾಪಾಡಿರ್ತಾಳ ಅವಳಿಗೆ ಬೀಗದ ಕೈ ಕೊಟ್ಟು, ಅಂದರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು. ಮ್ಯಾನೇಜ್ಮೆಂಟ್ ಚಿಂತನೆಗಳು ನಮ್ಮ ಜನಪದರಲ್ಲಿ ಕಥೆಗಳ ರೂಪದಲ್ಲಿತ್ತು. ಎಜುಕೇಟೆಡ್ ಮಾಡ್ತಿದ್ರು, ಅವು ಶಿಕ್ಷಣವನ್ನು ಕೊಡ್ತಾ ಇದ್ದು ಅಂತಕ್ಕಂಥ. ಈ ರೀತಿ 5 ಭತ್ತದ ಕಾಳು ಅಂತಲೇ ಕಥೆ ಇದೆ. ಆಮೇಲೆ ವಡ್ಡಾರಾಧನೆಯ ಕಥೆಗಳಿಗೆ ಬರೋಣ. ಜೈನ ಧರ್ಮದ ಕುಸಿತ ಇದ್ದಂಥ 9ನೇ ಶತಮಾನದಲ್ಲಿ ಜೈನ ಧರ್ಮ ಕುಸಿತ ಇತ್ತು. ಆಗ 100 ಕಥೆಗಳಿದ್ದದ್ದು 52 ಕಥೆಗಳಿಗೆ 18 ಕಥೆಗಳಿಗೆ 19-18 ಕಥೆಗಳಿಗೆ ಬಂದು ಇಳಿತು. ಲಲಿತ ಘಟೆ ಅಂತ ಒಂದು ಕಥೆ ಬರ್ತದೆ. ಲಲಿತ ಅಂದರೆ ಸುಮನೋಹರವಾದಂಥ, ಸುಶ್ರಾವ್ಯವಾದಂಥ, ಒಂದು ವಯಾರವಾದಂಥ, ಸುಂದರವಾದಂಥ, ಲಲಿತವಾದದ್ದು. ಘಟ ಅಂತ ಅಂದರೆ 500 ಜನರ ಗುಂಪು. ಆ 500 ಜನರ ಗುಂಪೇನು ರಾಜರ ಮಕ್ಕಳು, ಶ್ರೀಮಂತರ ಮಕ್ಕಳು, ಮಂತ್ರಿ ಮಕ್ಕಳು, ಸೇನಾಧಿಪತಿ ಮಕ್ಕಳು, ಇಂಥ ಮಕ್ಕಳು 500 ಜನರ ಗುಂಪು. ರೂಪ, ಯೌವನ ಮತ್ತು ಧೈರ್ಯ ಇವುಗಳಲ್ಲಿ ಅವರನ್ನು ಮೀರಿಸೋರು ಇರಲಿಲ್ಲ. ಆ 500 ಜನರನ್ನ ಯಾವುದೇ ಅವರು ಸಮಾನ ಮನಸ್ಕರಾಗಿದ್ದರು. ಬೇಟೆ ಆಡಬೇಕಾ ಜೊತೆಲಿ ಹೋಯ್ತಿದ್ರು, ಜಲಕ್ರೀಡೆ ಆಡಬೇಕಾ ಜೊತೆಲಿ ಹೋಯ್ತಿದ್ರು, ಉತ್ಸವದಲ್ಲಿ ಪಾಲ್ಗೊಳ್ಬೇಕಾ ಜೊತೆಲಿ ಹೋಯ್ತಿದ್ರು. ಈ ಲಲಿತ ಘಟೆಯ ಗುಂಪು ಏನು ಮಾಡ್ತು, ಇಂಥ ಒಳ್ಳೆ ಗುಂಪಿತ್ತು. ಆದರೆ ಅವರಿಗೆ ಸಮ್ಯಕ್ ದೃಷ್ಟಿ ಇರಲಿಲ್ಲ. ಸಮ್ಯಕ್ ದೃಷ್ಟಿ ಅಂತ ಏನು ಅಂದರೆ ಹೇಳಕ್ಕೆ ಹೋದ್ರೆ ನಮ್ಮ ಗುರುಗಳು ಆಮೇಲೆ ಹೇಳ್ತಾರೆ ಯಾವ್ದಾದ್ರು ಸಮ್ಯಕ್ ದೃಷ್ಟಿ ಅಂತ ಇರಲಿಲ್ಲ. ಇಂಥವ್ರು ಏನು ಮಾಡ್ತಾರೆ, 500 ಜನರ ಗುಂಪು ಬೇಟೆ ಆಡಕ್ಕೆ ಹೋಗ್ತಾರೆ. ಬೇಟೆ ಆಡಕ್ಕೆ ಹೋದಂಥ ಸಂದರ್ಭದಲ್ಲಿ
ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೇನು ಸಿಗಲ್ಲ, ಸುಸ್ತಾಯ್ತಾರೆ, ವಾಪಸ್ ಮನೆಗೆ ಬರ್ತಾರೆ, ಪುನಃ ಹೋಗ್ತಾರೆ. 7 ದಿವಸ ಸತತವಾಗಿ ಹೋಗ್ತಾರೆ, ಏನು ಬೇಕಾಗುತ್ತೆ ಸಿಗಲ್ಲ. ಕೊನೆಗೆ ಒಂದ್ಸಲಿ ಏನಾಗ್ತಾರೆ, 500 ಜನದ ಗುಂಪು ದೂರದಲ್ಲಿ ಏನೋ ಒಂದು ಪ್ರಾಣಿ ಕಾಣ್ತಾ ಇದೆ ಅಂತ ಗಮನಿಸ್ತಾರೆ. ಅಲ್ಲಿ ಒಬ್ಬ ಅಭಯ ಘೋಷ ಅಂತಕ್ಕಂಥ ಒಬ್ಬ ಮುನಿ ಇರ್ತಾನೆ. ಅವ್ನಿಗೆ ಯಾಕೆ ಅಭಯ ಘೋಷ ಅಂತ ಹೆಸರಿಟ್ರು ಅಂದರೆ, ಅವ್ರ ತಾಯಿ ಗರ್ಭದಲ್ಲಿರುವಾಗಲೇ ಒಂದು ಸಂಕಲ್ಪವನ್ನು ಮಾಡಿರ್ತಾರೆ. ಸಂಕಲ್ಪ ಮಾಡಿ ಊರೆಲ್ಲ ಡಂಗೂರ ಸಾರಿಸಿರ್ತಾರೆ, ನಾನು ಇವನ್ ಎರೋವರೆಗೂ ಯಾರು ಹಿಂಸೆ ಮಾಡಬಾರ್ದು, ಅದಕ್ಕೆ ಅಭಯ ಘೋಷ ಅಂತ ಹೆಸರಿಟ್ಟಾರೆ. ಅಭಯ ಕೊಡಬೇಕು, ಪ್ರಾಣಿಗಳಿಗೆ ಜೀವದಯ ಕೊಡಬೇಕು, ಅಭಯ ಘೋಷ ಅಂತ ಹೆಸರಿಟ್ಟೆ. ಅಂಥ ಅಭಯ ಘೋಷ ಗರ್ಭಿಣಿಯರ ಬಯಕೆಗಳಿದೆಯಲ್ಲ, ಅದು ಕಲ್ಚರಲ್ ಯೂನಿವರ್ಸಲ್ಸ್ ಅಂತ. ಕಲ್ಚರಲ್ ಯೂನಿವರ್ಸಲ್ಸ್ ಅಂದರೆ ಮಾನವಶಾಸ್ತ್ರಜ್ಞರು, ಸಾಮಾಜಿಕ ಶಾಸ್ತ್ರಜ್ಞರು ಈ ಜಗತ್ತಿನ ಎಲ್ಲ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಕೆಲಸಗಳು ಯಾವಿದೆ, ಸಮಾಜಗಳಲ್ಲಿ ಇರ್ತಕ್ಕಂಥದ್ದನ್ನು ಅದನ್ನು ಸಾಂಸ್ಕೃತಿಕ ನಮೂನೆಗಳು, ಕಲ್ಚರಲ್ ಯೂನಿವರ್ಸಲ್ಸ್ ಅಂತ. ಗರ್ಭಿಣಿಯ ಬಯಕೆಯನ್ನು ಈಡೇರಿಸುವುದು ಎಲ್ಲ ಸಮುದಾಯಗಳಲ್ಲಿದೆ. ಗರ್ಭಿಣಿಯನ್ನು ಕಾಪಾಡ್ತಕ್ಕಂಥ ಗರ್ಭಿಣಿಯನ್ನು ವಡ್ಡಾರಾಧನೆ ಒಳಗೆ ಇದು ಬರ್ತದೆ. ಅಲ್ಲಿ ಆಕೆ ಅದಕ್ಕೆ ಆದಮೇಲೆ ಚಾಣಕ್ಯ ಋಷಿಯ ಕಥೆ ಅಂತ ಬರ್ತದೆ. ಚಾಣಕ್ಯ ಋಷಿಯ ಕಥೆ ಒಳಗಡೆ ಗರ್ಭಿಣಿಗೆ ಒಂದು ಬಯಕೆ ಉಂಟಾಗ್ತದೆ. ಏನು ಬಯಕೆ ಉಂಟಾಗ್ತದೆ ಅಂದರೆ, ನಾನು ಚಂದ್ರನನ್ನು ತಿನ್ನಬೇಕು. ಎಲ್ಲಾದ್ರೂ ಚಂದ್ರನ್ ತಿನ್ನಕ್ಕಾಗ್ತದೆ? ಡಂಗೂರ ಸಾರಿಸ್ತಾನೆ, ನನ್ನ ಹೆಂಡತಿ ಚಂದ್ರ ತಿನ್ಬೇಕಂತ, ತಿನ್ನಿಸ್ರಪ್ಪ. ಎಲ್ಲರೂ ರೋಸ ಆಗ್ಬಿಡ್ತಾರೆ, ಚಂದ್ರನ್ ತಿನ್ಬೇಕು, ಚಂದ್ರನ್ ತಿನ್ಬೇಕು. ಎಲ್ಲಾದ್ರೂ ಸಾಧ್ಯ ಮುಂದುವರ್ಸಲ ಚಂದ್ರನ್ ತಿನ್ಬೇಕು, ಚಂದ್ರ ಎಲ್ಲಾದ್ರೂ ಸಾಧ್ಯನ ಚಂದ್ರನ್ ತಿನ್ಸ. ಇದೆಂತ ವಿಚಿತ್ರವಾದ ಬಯಕೆ ಅಂದ್ರೆ, ಹೆಣ್ಮಕ್ಳು ಅಂತ ಆಸೆ ಪಟ್ರೆ ಇರ್ತದೆ. ಯಾಕೆಂದ್ರೆ ಗರ್ಭಿಣಿಯನ್ನ ಕಾಪಾಡೋದು ಅವರೊಬ್ಬರನ್ನೆಲ್ಲ, ಇಡೀ ಮಾನವ ಕುಲವನ್ನ ಕಾಪಾಡ್ದಂಗೆ ಅದು. ಆಗ ಅವರು ಇರ್ತಾನೆ, ಚಾಣಕ್ಯ ಋಷಿ ಬರ್ತಾನೆ, ಹಾಗಾದ್ರೆ ನನಗೆ ಒಂದು ಭಾಷೆ ಕೊಡು, ನಿನಗೆ ಹುಟ್ಟ ಮಗನ್ನ ನನಗೆ ದತ್ತು ಕೊಡಬೇಕು, ಹಂಗಾದ್ರೆ ಅವಳ ಬಯಕೆಯನ್ನು ಆಯ್ತು ಅಂತ ಹೇಳೋಂಥ ಸಂದರ್ಭದಲ್ಲಿ ಅವ್ನು ಏನು ಮಾಡ್ತಾನೆ, ಒಂದು ಪೂರ್ಣ ಹುಣ್ಣಿಮೆಯ ದಿನ ಒಂದು ಗಾಜಿನ ದೊಡ್ಡ ಬಟ್ಟಲಿನಲ್ಲಿ, ಪಾರದರ್ಶಕವಾದಂಥ ಬೌಲ್ ಅಂತ ಏನು ಹೇಳ್ತೀವಿ, ಬಟ್ಟಲಿನಲ್ಲಿ ಪರಿಮಳಯುಕ್ತವಾದಂಥ ಒಂದು ಜ್ಯೂಸನ್ನು ತಯಾರು ಮಾಡಿ ಆಗಿನ ಕಾಲದ ಮನೆಗಳೇನು, ಅಂಚನ ಮನೆಗಳು, ಅರಮನೆಗಳು ಇರಲಿ, ಅಂಚನ ಮನೆಗಳು, ಅರ್ಧದ ಮನೆಗಳು ಇರ್ತಿತ್ತು. ಪೂರ್ಣ ಹುಣ್ಣಿಮೆಯ ದಿನ ಅಂಚನ್ನು ತೆಗೆಸಿರ್ತಾನೆ, ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿಸಿರ್ತಾನೆ. ಇವತ್ತು ನಿನಗೆ ಚಂದ್ರನನ್ನು ಕುಡಿಸ್ತೀನಿ ಅಂತ ಹೇಳ್ತಾನೆ. ಚಂದ್ರನನ್ನು ಕುಡಿಸ್ತೀನಿ ಅಂತೇಳಿ, ಯಾವಾಗ ಮಧ್ಯರಾತ್ರಿ ಅಂಚಿನ ಮೇಲೆ ಚಂದ್ರನ ಬಿಂಬ ಬರ್ತದೆ, ಅದರ ಬೆಳಕು ಬರ್ತದೆ, ಅಲ್ಲಿ ಬೌಲಿರ್ತಾನೆ. ಚಂದ್ರನ ಕಾಣ್ತದೆ ಬಿಂಬ ಪೂರ್ಣವಾಗಿ. ಆಗ ಕಣ್ಣಿಗೆ ಬಟ್ಟೆ ಕಟ್ಟಿ, ನೀನೇನೋ ಯೋಚನೆ ಮಾಡುವ, ನೀನು ಚಂದ್ರನ ಕರೆಸಿದ್ದೀನಿ ಅಂತೇಳಿ ಮೆಲ್ಲಗೆ ಅದ ಬೌಲ್ ಹತ್ರ ತಂದು ಅವಳು ಬಿಟ್ಟು, ನೋಡಿ ಇಲ್ಲಿ ನಿನ್ನ ಚಂದ್ರ ಇದನ್ನು ತೆಗೆದುಕೋ, ತಿನ್ಕೋ, ಕುಡ್ಕೋ ಅಂತ ಹೇಳ್ತಾನೆ. ಈಗ ಗಟ ಅಂತ ಕೊಡ್ತಾರೆ. ಚಂದ್ರನನ್ನ ಯಾರು ಗುಪ್ತ ಮಾಡಿದ್ರು ಅವನೇ ಚಂದ್ರಗುಪ್ತ. ಚಂದ್ರನನ್ನ ಯಾರು ಗುಪ್ತ ಮಾಡಿದ್ರು ಆ ಥರ ಅನೇಕ ಕಥೆಗಳಲ್ಲಿ ಇದೇ ರೀತಿ ಒಬ್ಬ ದಂಡಕ ಅಂತ ಇರ್ತಾನೆ. ಯಾಕೆ ದಂಡ ಇರ್ತಾನೆ ಅಂದ್ರೆ, ಎಲ್ಲ ಇವ್ರಿಗೂ ದಂಡನೆ ಕೊಡಬೇಕು ಅಂತ ಅವಳಿಗೆ ಆಸೆ ಇರ್ತದೆ. ಅವಳದು ಅಂತಾರೆ ಗರ್ಭಿಣಿ, ಅದಕ್ಕೆ ದಂಡಕ ಅಂತ. ಅಭಯ ಘೋಷನಿಗೂ ಅಷ್ಟೇ. ಅಭಯ ಘೋಷ್ ಅವರ ತಾಯಿ ಗರ್ಭಿಣಿ ಆದಾಗ ನರಕ ತಿರಿಯಕ ಗುಮ್ಮೈ ಧರ್ಮದಿಂದ, ಆಮೇಲೆ ದಮ್ಮೇನ ದೇವಲೋಕಂ, ಧರ್ಮದಿಂದ ದೇವಲೋಕವನ್ನ ಸೇರಿಸ್ತಾನೆ. ತಮ್ಮಿಸ್ಸೇಣ ಮಾನಸತ್ತಂ ಅಂದ್ರೆ ಪಾಪ ಪುಣ್ಯಗಳ ಮಿಶ್ರಣದಿಂದ ಮನುಷ್ಯ ಗತಿಯನ್ನ ಬರ್ತಾನೆ. ಪಾಪ ಪುಣ್ಯಗಳ ವಿನಾಶದಿಂದ ನಿರ್ವಾಣವನ್ನು ಪಡಿತಾನೆ. ದೊಣ್ಣಂ ಈ ಕಯೇಣ ನಿರ್ವಾಣಂ ಅಂತ ಹೇಳ್ತಾನೆ. ಇದರಲ್ಲಿ ಯಾವುದು ಬೇಕು ನಿಮಗೆ ಆರಿಸ್ಕೊಳ್ಳಿ, ಇದರಲ್ಲಿ ಯಾವುದು ಬೇಕು ಅದನ್ನು ನಿರ್ಧರಿಸಿ ಅಂತ ಹೇಳ್ತಾನೆ. ಈ ರೀತಿ ಕಥೆಗಳು ಬಂದಿವೆ. ಒಬ್ಬ ಏನು ಮಾಡ್ತಾನೆ, ಸೀದಾ ಗೊಂಡಾರಣ್ಯ, ತುಂಬ ಗೊಂಡಾರಣ್ಯ, ಒಬ್ಬ ದಾರಿ ಹೋಗ್ತಾ ಏನು ಮಾಡ್ತಾನೆ, ಹೋಗ್ತಾ ಇರ್ತಾನೆ.
ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವನಿಗೇನಾಗ್ತದೆ, ಒಂದು ಆನೆ ಅಟ್ಟಿಸ್ಕೊಬರ್ತದೆ. ಆನೆ ಅಟ್ಟಿಸ್ಕೊಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅಲ್ಲೊಂದು ಓಡ್ತಾ 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 ಆಲದ ಮರದ ಬಿಳಲನ್ನು ಇಟ್ಕೊಳ್ತಾನೆ. ಆಲದ ಮರದ ಬಿಳಲನ್ನು ಇಟ್ಕೊತಾನೆ. ಆನೆಗೆ ಇಟ್ಕಲ್ಲ, ಕೆಳಗೆ ನೋಡ್ತಾನೆ, ದೊಡ್ಡವಾದಂಥ ಒಂದು ಬಾವಿ ಇರ್ತದೆ. ನಾವು ಹೋಗ್ತಾ ಬರೀ ಇಲ್ಲೇ ಕೂತ್ಕೊಳ್ಳಿ. ದೊಡ್ಡದಾದಂಥ ಒಂದು ಬಾವಿ ಇರ್ತದೆ. ಬಿಳಲನ್ನು ಇಟ್ಕೊಂಡು ನೇತಾಡ್ತಾವನೆ. ಕೆಳಗೆ ನೋಡ್ತಾನೆ, ಬಾವಿ ಇರ್ತದೆ. ಬಾವಿ ಒಳಗಡೆ 4 ನಾಗರಾವುಗಳು ಇರ್ತದೆ. ಮಧ್ಯ ಒಂದು ಹೆಬ್ಬಾವು ಇರ್ತದೆ. ಬಿಳಲನ್ನ ಒಂದು ಕರಿ ಇಲಿ ಮತ್ತು ಬಿಳಿ ಇಲಿ ಕಚ್ಚುತ್ತಾ ಇರ್ತದೆ. ಸಾವು ಅಂತಕ್ಕಂಥದ್ದು ಹತ್ತಲೂ ಇಲ್ಲ. ಈ ಕಡೆ ಆನೆ ಬಂದ್ರೆ ಆನೆನೂ ಅಲ್ಲಿ ಆನೆ ಏನು ಮಾಡ್ತದೆ, ಆ ಬಿಳಲನ್ನ ಹಾಕಬೇಕು, ಅಳ್ಳಾಡಿಸ್ಬೇಕು. ಆ ಟೈಮಲ್ಲಿ ಕೈ ಹಾಕ್ತದೆ, ಅವನು ಸಿಗೋದಿಲ್ಲ. ಅದ್ರ ಸೊಂಡ್ಲು ಆಗ್ತದೆ, ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇವನು ಕೆಳಗಡೆ ನೋಡ್ತಾನೆ, ಹೆಬ್ಬಾವು, 4 ಸುತ್ತ ನಾಗರಾವುಗಳು. ಇನ್ನು ದಾಟಕ್ಕೂ ಆಗಲ್ಲ, ಈ ಕಡೆ ಇಲ್ಲ. ಅದೇ ಟೈಮಲ್ಲಿ ಒಬ್ಬ ವಿದ್ಯಾಧರ ಹೋಗ್ತಾ ಇರ್ತಾನೆ ಮೇಲ್ಗಡೆ. ದೇವರು ಹೋಗ್ತಾ ಇರ್ತಾನೆ, ಬಾ ಹತ್ಕೊಂತಾನೆ. ಹತ್ಕೊಳ್ಳಲ್ಲ. ಯಾಕೆ ಅಂದರೆ ಆಗ ಏನು ಮಾಡ್ತಾವ, ಆನೆ ಅವ್ನು ಸಿಗಲ್ಲ ಅನ್ನೋ ಕಾರಣದಿಂದ ಇಡೀ ಆಲದ ಮರನೇ ಅಳ್ಳಾಡಿಸ್ಬಿಡ್ತು. ಆಲದ ಮರದಲ್ಲಿ ಒಂದು ಜೇನು ಗೂಡು ಕಟ್ಟಿರ್ತದೆ. ಆ ಜೇನು ಅಳ್ಳಾಡಿಸ್ತದಕ್ಕೆ ಏನಾಗ್ತು, ಜೇನು ತುಪ್ಪ ಬಂದು ಅವ್ನ ನಾಲೆಗೆ ಬಿತ್ತು. ಅದನ್ನ ಆ ನೆವದಲ್ಲಿ ಸವಿತಾನೆ. ಓ, ಆ ಜೇನು ತುಪ್ಪವನ್ನ ನಾನು ಸವಿಬೇಕು ಅಂತ ಅವನು ಅಲ್ಲಿಗೆ ಹೋಗೋದಿಲ್ಲ. ಇವೆಲ್ಲ ಜೇನು ಹುಳಗಳೆಲ್ಲ ಮುತ್ಕೋತವೆ. ಹೋಗಿದ್ರೆ ಹೋಗ್ಬಿಡ್ಬೋದಿತ್ತು, ಬದುಕ ಚಾವಾಗ್ಬಿಡೋದಿತ್ತು. ಈ ದೃಷ್ಟಾಂತ ಜೈನದ ದೃಷ್ಟಾಂತ ಮಧುಬಿಂದು ವೃತ್ತಾಂತ ಅಂತ. ಈ ಮಧುಬಿಂದು ವೃತ್ತಾಂತ ಏನ್ ಹೇಳ್ತದೆ ಅಂದ್ರೆ, ಬಿಳಿ ಇಲಿ ಕರಿ ಇಲಿ ಏನಂದ್ರೆ ಅಮಾಸೆ ಹುಣ್ಣಿಮೆನ ದಿನ ಕಳೆದಂತೆ ನಮ್ಮ ಅಮಾಸೆ ಹುಣ್ಣಿಮೆ ಬರ್ತಾ ಇದೆ. ಕೆಳಗಡೆ ಸಾವು ಇದ್ದೇ ಇದೆ. ಹೆಬ್ಬಾವು ಸಾವಿನ ಸಂಕೇತ. ಹಾವುಗಳು 4 ದಿಕ್ಕುಗಳನ್ನ, ಯಾವ ದಿಕ್ಕು ಹೋದ್ರೂ ಸಾವು ಬಿಡಲ್ಲ, 4 ದಿಕ್ಕುಗಳನ್ನು ತೋರಿಸ್ತದೆ. ಆನೆ ನಮ್ಮ ಸಾವನ್ನ ಹಿಂಬಾಲಿಸ್ಕೊ ಬರ್ತಾ ಇರ್ತಕ್ಕಂಥ ತೋರಿಸ್ತದೆ. ಆ ಮಧು ಬಿಂದು ಇದೆಯಲ್ಲ, ಅದು ಸಂಸಾರ. ಆ ಸಂಸಾರ. ಈ ಜೇನು ಹುಳಗಳು ಇದೆಯಲ್ಲ, ರೋಗ ರುಜಿ ನಾವು ಬಿಡೋದೇ ಇಲ್ಲ ನಮ್ಮ. ಹಾಗಾದ್ರಿಂದ ಈ ಸಂಯಮವನ್ನ, ಧರ್ಮವನ್ನ ಪಾಲಿಸೋಣ, ಅಹಿಂಸೆಯಿಂದ ಬದುಕೋಣ. ಇಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ ಸರಳವಾದಂಥ ಕೆಲವು ವಿಚಾರಗಳನ್ನು ಇಲ್ಲಿ ಮುಂದಿನ ದಿನಗಳಲ್ಲಿ ಕಥೆಗಳನ್ನು ಇದು ಮಾಡ್ತೀನಿ. ಯಾವ್ದು ಹೇಳ್ಬೇಕು, ನನ್ನ ರೆಫರೆನ್ಸ್ ನಮ್ದು ಆದಂಥ ಕಾರಣದಿಂದ ಅರ್ಜೆಂಟಲ್ಲಿ ಕೆಲವಾರು ವಿಚಾರಗಳು ಪ್ರತಿಯೊಂದು ಕಾರ್ಯಕ್ರಮ ಒಂದೊಂದು ಕತೆ ಹೇಳ್ಬಿಟ್ರೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ವೀರೇಂದ್ರ ಸರ್ ಅವರಿಗೆ, ಸಾರಥಿ ಸಾಹಿತ್ಯ ಬಳಗ, ಶ್ರವಣ ಬೆಳಗೊಳ ಇವರೆಲ್ಲರಿಗೂ ಅನಂತ ನಮನಗಳನ್ನು ಸಲ್ಲಿಸಿ ನಾನು ವಂದನೆಗಳನ್ನು. ಅತ್ಯದ್ಭುತವಾಗಿ ಗಾದೆಗಳ ಮೂಲಕ, ಮಾತಿನಿಂದನೇ ಅಷ್ಟೊಂದು ಗಾದೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವ್ರು ಓದ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ. ಮಾತೆ ಮೃತ್ಯು ಮಾತೆ ಖಂಡಿತ ಅಲ್ವಾ ಮೇಡಮ್? ಮಾತಿನಲ್ಲೇ ಎಂತ ಭಾವನೆಗಳೆಲ್ಲ ವ್ಯಕ್ತ ಆಗುತ್ತೆ. ವಿಷ ಮತ್ತೆ ಮೃತ್ಯು, ಮುತ್ತು ಎರಡೂ ಕೂಡ ಮಾತಿನಲ್ಲೇ ಇದೆ ಅನ್ನೋದು ಹೇಳಿದ್ರು. ಮತ್ತೆ ಜನಪದ ಕತೆ ನಾವು ಏನು ಬರ್ದಿರೋದೇ, ಈಗ ಏನು ಇವುಗಳನ್ನೇ ತಂತ್ರಾಂಶದಲ್ಲಿ ಏನ್ ಬಂದೆ ಅದೇ ಕತೆ ಅಂತೀವಿ. ಹೇಗೆ ಬಾಯಿಂದ ಬಾಯಿಗೆ ಬಂದಗಳು ಕತೆ ಇದೆ, ನೀತಿ ಇದೆ, ಅದರಲ್ಲೂ ಕೂಡ ಎಲ್ಲವೂ ಇದೆ ಅನ್ನೋದನ್ನ ಸರು ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಕತೆಗಳಲ್ಲೂ ಒಂದು ನೀತಿ ಇದೆ, ಪಕ್ಷಿಯಿಂದ ಕಲಿಯುವಂಥದ್ದು. ಮತ್ತೆ ಅದೇನು ಗುರಿ ಮುಟ್ಟುವಂಥದ್ದು, ಕೊನೆಗೆ ಯಾವ ಕಡೆಯಿಂದ ಹೋಗಿ ಯಾವ ಕಡೆ ಗುರಿ ಮುಟ್ಟುವಂಥದ್ದು, ಅದೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಕತೆಗಳನ್ನ ಚೆನ್ನಾಗಿ ಹೇಳಿದ್ರಿ ಸರ್. ಜನಪದ ಕತೆ ನಿಜವಾಗ್ಲೂ ಜನಪದ ನಾವು ಬಿಡಬಾರ್ದು ಯಾವತ್ತೂ. ಅದರಿಂದ ನಾವು ಮುಂದುವರಿಬೇಕು, ಮತ್ತೆ ಅದನ್ನ ಯಾವತ್ತೂ ನಶಿಸಕ್ಕೆ ಬಿಡಬಾರ್ದು. ಅದ್ರ ಹೊಣೆ ನಮ್ಮಲ್ಲಿದೆ ಅಂತ ನಾನು ಹೇಳ್ತೀನಿ. ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ಈಗ ಮುಂದಿನ ಕಾರ್ಯಕ್ರಮ ಪುಟಾಣಿಗಳಿಂದ, ಆಶೀಶ್ ಜೈನಿಂದ ಪ್ರಸ್ತುತಿ, ಆಶ್ರಯ್ ಜೈನಿಂದ ಪ್ರಸ್ತುತಿ. ಎಲ್ಲರಿಗೂ ನಮಸ್ಕಾರ. ನಾನೀಗ ಭಕ್ತಿಗೀತೆ ಹಾಡಲು ಇಷ್ಟಪಡುತ್ತೇನೆ. ಆಮ್ರಕೂಷ್ಮಾಂಡಿನಿ ಬೆಳಗೊಳ ಕಣ್ಮಣಿ ಜಗದೀಶ್ವರಿ ಜೈನೇಶ್ವರಿ ಮಕ್ಕಳ ಮಾತೆಯೇ. ಆಮ್ರಕೂಷ್ಮಾಂಡಿನಿ ಬೆಳಗೊಳ ಕಣ್ಮಣಿ ಇಷ್ಟಾರ್ಥ ಪ್ರದಾಯಿನಿ ಭಕ್ತರ ಕೀರ್ತಿಯೇ. ನೇಮಿಸಿ ನನ್ನ ಪಾದ ಸೇವೆ ನಿರತನಿ ಗೈವಳೆ. ಇಷ್ಟಾರ್ಥ ಪ್ರದಾಯಿನಿ ಭಕ್ತರ ಕೀರ್ತಿಯೇ.
ನೇಮಿ ಜಿನನ ಪಾದ ಸೇವೆ ನಿರತ ನೀಗೈವಳೆ ಸರ್ವಾಣ ಯಕ್ಷಿಸಹಿತ ಸರ್ವಾಂಗ ಯಕ್ಷಿಸಹಿತ ಜಿನನೇಮಿ ಶೈವಳೆ ಜಿನಶಾಸ್ತ್ರ ತತ್ವಗಳನ್ನು ದಿನರಾತ್ರಿ ಸ್ತುತಿವಳೆ ಆಮ್ರ ಕೂಷ್ಮಾಂಡಿನಿ ಬೆಳಗುಳ ಕಣ್ಮಣಿ ಜಗದೀಶ್ವರಿ ಜೈನೇಶ್ವರಿ ಮಕ್ಕಳ ಮಾತೆಯೇ ಆಮ್ರ ಕೂಷ್ಮಾಂಡಿನಿ ಬೆಳಗುಳ ಕಣ್ಮಣಿ ಗುಳ್ಳಕಾಯಲ್ಲಿ ಆಲ ಅಭಿಷೇಕ ಮಾಡಿಯೇ ಬಾಹುಬಲಿಯ ಪ್ರಥಮಾಭಿಷೇಕ ಪೂರ್ತಿ ಮಾಡಿಯೇ ಗುಳ್ಳಕಾಯಲ್ಲಿ ಆಲ ಅಭಿಷೇಕ ಮಾಡಿಯೇ ಬಾಹುಬಲಿಯ ಪ್ರಥಮಾಭಿಷೇಕ ಪೂರ್ಣ ಮಾಡಿಯೇ ಚಾವುಂಡರಾಯನ ಗರ್ವಭಂಗ ಮಾಡಿದೆ ಕಳ್ಳಪ್ಪೆಗೆ ಹೆಸರಾಗಿ ಬಂದಿದೆ ಬೆಳಗುಳ ಆಮ್ರ ಕೂಷ್ಮಾಂಡಿನಿ ಬೆಳಗುಳ ಕಣ್ಮಣಿ ಜಗದೀಶ್ವರಿ ಜೈನೇಶ್ವರಿ ಮಕ್ಕಳ ಮಾತೆಯೇ ಆಮ್ರ ಕೂಷ್ಮಾಂಡಿನಿ ಬೆಳಗುಳ ಕಣ್ಮಣಿ. ಅಷ್ಟಿದೆ ಕೂಷ್ಮಾಂಡಿನಿ ಅನ್ನೋದು ತುಂಬ ಚೆನ್ನಾಗಿ ಹಾಡಿದೆ. ನಿಮಗೆ ಧನ್ಯವಾದಗಳು. ನೆಕ್ಸ್ಟ್ ನನ್ನ ಹೆಸರು ಯಶ್ಮಿಕಾ. ಏನಾದ್ರು ಹೇಳ್ತೀರಪ್ಪ ನೀನು? ಬಾರಪ್ಪ. ಹಾಡು ಹೇಳ್ತೀಯ ಏನಾದ್ರು? ಏನಾದ್ರೂ ಹೇಳೋ ಪರವಾಗಿಲ್ಲ. ಇನ್ನೇನಾದ್ರೂ ಹೇಳ್ತೀಯಾ? ನಾಟಕ ಪತ್ರ ಅಭಿನಯ ಏನಾದ್ರು ಮಾಡ್ತೀಯ ಮಗ? ಕತೆ ಹೇಳ್ತೀಯಾ? ಪದ್ಯನ ಹೇಳೋ. ಪದ್ಯ ಕತೆ ಏನಾದ್ರು ಸ್ಕೂಲಲ್ಲಿ ನೆನಪಿಸ್ಕೊ. ನೆಕ್ಸ್ಟ್ ಹೇಳಿ. ಧೃತಿ ಬಾರಪ್ಪ. ಮುಂದಿನ ಕಾರ್ಯಕ್ರಮ ಧೃತಿಯಿಂದ ಪ್ರಸ್ತುತಿ. ಎಲ್ಲರಿಗೂ ನಮಸ್ಕಾರ. ಯದೀಯೇ ಚೈತನ್ಯೇ ಮುಕುರೈವ ಭಾವಾಕ್ಷಿರಚಿತಃ ಸಮಂ ಭಾಂತಿ ದ್ರವ್ಯ ವೇಯಜನಿಲ ಸಂತೋಂತರಹಿತ ಜಗತ್ಸಾಕ್ಷಿ ಮಾರ್ಗ ಪ್ರಕಟನಪೋ ಭಾನುರಿವಯೋ ಮಹಾವೀರ ಸ್ವಾಮಿ ನಯನ ಪದಗಾಮಿ ಭವತು ಮೇ ಅತಾಮ್ರಾಮ್ಯಚಕ್ಷು ಕಮಲಯುಗಲಂ ಸ್ಪಂದರಹಿತಂ ಜನಾನ್ ಕೋಪಾಪಾಯಂ ಪ್ರಕಟಯತಿ ವಾಭ್ಯಂತರಮಪಿ ಸ್ಫುಟಂ ಮೂರ್ತಿರಸ್ಯ ಪ್ರಶಮಿತಮಯಿ ಭಾತಿ ವಿಮಲಾ ಮಹಾವೀರ ಸ್ವಾಮಿ ನಯನ ಪದಗಾಮಿ ಭವತು ಮೇ ನಮನ್ನ ಕೇಂದ್ರಾಲಿ ಮುಕುಟಮಣಿಭಾಚಾಲ ಜಟಿಲಂ ಲಸತ್ಪಾದಾಂಬೋಜ ದ್ವಯಮಿಹ ಯದೀಯಂ ತನುಭೃತಾಂ ಭವಜ್ವಾಲಾ ಶಾಂತೈ ಪ್ರಭವತಿ ಜಲಂ ವಾಸ್ಮತನುಪಿ ಮಹಾವೀರ ಸ್ವಾಮಿ ನಯನ ಪದಗಾಮಿ ಭವತು ಮೇ. ದನಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಶ್ಲೋಕನ ಹೇಳಿದೆ ಪುಟ್ಟ. ಧನ್ಯವಾದ. ನೆಕ್ಸ್ಟ್ ಪ್ರಣತಿ ಪಿ ಹರಿಸಾಲಿಂದ ಜಾನಪದ ಗೀತೆ. ನಮ್ಮ ಪ್ರಣತಿ ಇಷ್ಟಿದ್ಲು, ಈಗ ನೋಡಿ. ನಾನೀಗ ಶಂಕರಾಚಾರ್ಯರ ಒಂದು ಭಕ್ತಿಗೀತೆಯನ್ನ ಹೇಳಲು ಇಚ್ಛಿಸುತ್ತೇನೆ. ಸುಮ್ಮನೆ ಬ್ರಹ್ಮವಾಗುವನೇ ಮೂಲಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೇ ತಾನುಳಿಯದೆ ತಾನೇ ಸುಮ್ಮನೆ ಬ್ರಹ್ಮವಾಗುವನೇ ಮೂಲಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೇ ತಾನುಳಿಯದೆ ತಾನೇ ಸುಮ್ಮನೆ
ಮರಣ ಭೀತಿಯ ಬೇರ ಸುಡದೆ ತನ್ನ ಪರಮಾನಂದವನೇ ಎಲ್ಲೆಲ್ಲಿயும் ನಡೆದೆ ಶರೀರದೊಳಭಿಮಾನ ಬಿಡದೆ ನಮ್ಮ ಗುರು ಶಂಕರನಿಗೆ ಚಿತ್ತವನು ಒಪ್ಪಿಸದೆ ವಿತ್ತವನು ಒಪ್ಪಿಸದೆ ಸುಮ್ಮನೆ ಬ್ರಹ್ಮವಾಗುವನೇ ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನುಳಿಯದೆ ತಾನೆ ಸುಮ್ಮನೆ ಬ್ರಹ್ಮವಾಗುವನೇ. ಧನ್ಯವಾದ. ಸ್ಪಷ್ಟವಾಗಿ ಹಾಡಿದಂತಹ ಪ್ರಣತಿ ಪಿಯರಿಸಾಗಿ ಧನ್ಯವಾದಗಳು. ಈಗ ಲೌಕಿಕ್ ಜಯನಿಂದ ಪ್ರಸ್ತುತಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಚನ ಕೃಷ್ಣ ನೀರಜೇಕ್ಷಣ ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ ಮೊದಲ ಕೋಮಲ ಕೃಷ್ಣ ಮಾಧವ ಹರೇ ವಾಸುಮತಿ ಪತೆ ಕೃಷ್ಣ ಜೋರಾಗಿ ಸಾಹಿತ್ಯ ಮತ್ತು ಸುಮತಿ ಮತ್ತೆ ಹೇಳಪ್ಪ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ ಮದನ ಕೋಮಲ ಕೃಷ್ಣ ಮಾಧವ ಹರೇ ವಾಸುಮತಿ ಪತೆ ಕೃಷ್ಣ ವಾಸವಾನುಗ ಆಯ್ತು. ವೆರಿ ಗುಡ್ ಮಗು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ಅಂಧಕಾರವು ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನಡೆಸು ಚಿಂತೆಯ ಅಳಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಭಾಷೆ ಜನ ಸ್ವಲ್ಪ ವ್ಯಾಲ್ಯೂಮ್ ಕೊಡ್ಬೇಕಿತ್ತು ಅಷ್ಟೇ ಬಿಟ್ಟರೆ ಪುಟ ಧನ್ಯವಾದಗಳು. ಗುಡ್. ಮತ್ತೆ ಗಿರೀಶ್ ಸರ್ ಇಂದ ಮುಂದಿನ ಪ್ರಸ್ತುತಿ. ನೆಕ್ಸ್ಟ್ ಕನ್ನಡನ ಇಂಗ್ಲೀಷ ಯಾವುದೋ ಒಂದು ಕನ್ನಡ ಬಂತು ಪರವಾಗಿಲ್ಲ. ಕನ್ನಡನೇ ಯಾವುದಾದ್ರು ಎಲ್ಲರಿಗೂ ಒಂದಿಸುತ್ತಾ ನನ್ನ ಪಿಟುಕು ಚಂಚಲೆ ಕಣ್ಣಿನಲ್ಲೇ ಮಿಸ್ ಕಾಲ್ ಕೊಟ್ಟವಳನ್ನು ತಿರುಗಿ ನಾನು ಕಾಲ್ ಮಾಡುವಷ್ಟರಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದೆ. ಇನ್ನೊಂದು ಅರ್ಥ ವ್ಯತ್ಯಾಸ. ನಾವು ಬಸ್ ಮೇಲೆ ಇದ್ರೆ ಪ್ರಯಾಣ ಆಗುತ್ತೆ, ಬಸ್ ನಮ್ಮ ಮೇಲೆ ಹೋದ್ರೆ ಪ್ರಾಣ ಹೋಗುತ್ತೆ. ಹೌದು, ಸತ್ಯ. ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಆದ್ರೆ ಗಂಡಸರು ಹೆಂಡತಿ ಸತ್ರ ಮರುಮದ. ಇರೋ ವಾಸ್ತವವಾಗಿ ಪಠ್ಯಗಳಲ್ಲಿ ತಿಳಿಸಿದಂತಹ ಗಿರೀಶ್ ಅವರಿಗೆ ಧನ್ಯವಾದಗಳು. ಯಶಿಕನ ಯಾಶಿಕಾ ಈಗ ಪ್ರಸ್ತುತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಭಾವಗೀತೆ ಆಡುತ್ತಿದ್ದೇನೆ. ಸೂಪರ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ,
ಈಗ ಮುಂದಿನ ಪ್ರಸ್ತುತಿ ಆಶಾ ಅವರ ತಂಗಿ ಮಗಳು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅದನ್ನ ಇವಾಗ ಹಾಕ್ತಾರೆ. ಅವರು ಒಂದ್ಸಲಿ ಕಾರ್ಯಕ್ರಮಕ್ಕೆ ಬಂದಿದ್ರು, ಈ ಸಲಿನೂ 2 ಸಲ ಬಂದಿದ್ರು. ಈ ಸಲ ಬರ್ಬೇಕು ಅಂತ ಆಸೆ ಪಟ್ರು, ಬಟ್ ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಸೊ ಆ ವಿಡಿಯೋನ ನಾವೆಲ್ಲರೂ ಈಗ ಆಸ್ವಾದಿಸೋಣ. ನನ್ನ ಶಾಲೆ ಹೆಸರು ಪರಂಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ನಾನು ಎಂತ ಮುಜಿನ ಕುದುರೆ ಎಂತ ಮುಜಿನ ಕುದುರೆ ಹತ್ತಿದ ಮಲ ತಿರುಗುವುದು 11 ಫೇರಿ ಎಂತ ಮುಜಿನ ಕುದುರೆ ಹತ್ತಿದ ಮಲ ತಿರುಗುವುದು 11 ಫೇರಿ ಅಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಅಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಸಂಸ್ಕಾರ ಕಮಚಿಲಿ ಹೊಡೆಯಲಿಬೇಕು ಸಂಸ್ಕಾರ ಕಮಚಿಲಿ ಹೊಡೆಯಲಿಬೇಕು ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು ಎಂತ ಎಂತ ಮುಜಿನ ಕುದುರೆ ಹತ್ತಿದ ಮೇಲ ತಿರುಗುವುದು 11 ಫೇರಿ ಹಾಕುವುದಿಲ್ಲಪ್ಪ 2 ಹೊತ್ತು ದಾಣಿ ತಿಂದ ಮೇಲ ತಿರುಗತ್ತೈತಿ ಬೇಗಣ ಓಡಿ ಹಾಕುವುದಿಲ್ಲಪ್ಪ 2 ಹೊತ್ತು ದಾಣಿ ತಿಂದ ಮೇಲ ತಿರುಗತ್ತೈತಿ ಬೇಗಣ ಓಡಿ ಕಾದರಲಿಂಗು ಹಾಡಿದ ವಾಣಿ ಕಾದರಲಿಂಗು ಹಾಡಿದ ವಾಣಿ ಸೋಚಿ ನೋಡಿಕೋ ಹಾಕಿದ ಗೋಣಿ ಸೋಚಿ ನೋಡಿಕೋ ಹಾಕಿದ ಗೋಣಿ ಎಂತ ಎಂತ ಮುಜಿನ ಕುದುರೆ ಹತ್ತಿದ ಮೇಲ ತಿರುಗುವುದು 11 ಫೇರಿ ಪಾಂಡವರ ಮನೆಯೊಳಗ ಬಾಗಲಗಿತ್ತು ಪಾಂಡವರ ಮನೆಯೊಳಗ ಬಾಗಲಗಿತ್ತು ಬಾಗದ ಗೂಟವ ಜಾಡಿಸಿಗಿತ್ತು ಪಾಂಡವರ ಮನೆಯೊಳಗ ಬಾಗಲಗಿತ್ತು ಬಾಗದ ಗೂಟವ ಜಾಡಿಸಿಗಿತ್ತು ಹೋಗುವಾಗ ಶಶಿನಾಳ ಕೂಡ್ಯಾಡಿ ಬಂತು ರೇ 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 ರಾ ರೇ 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 ರಾ ಹೋಗುವಾಗ ಶಶಿನಾಳ ಕೂಡ್ಯಾಡಿ ಬಂತು ಹೋಗುವಾಗ ಶಶಿನಾಳ ಕೂಡ್ಯಾಡಿ ಬಂತು ಗೋವಿಂದ ಗುರುವೇ ಗಾನಾಗಿತ್ತು ಎಂತ ಎಂತ ಮುಜಿನ ಕುದುರೆ ಹತ್ತಿದ ಮರ ತಿರುಗುವುದು 11 ಫೇರಿ ಹತ್ತಿದ ಮಲ ತಿರುಗುವುದು 11 ಫೇರಿ ಹತ್ತಿದ ಮಲ ತಿರುಗುವುದು 11 ಫೇರಿ ಎಲ್ಲರಿಗೂ ನಮಸ್ಕಾರ. ಸಮೀಕ್ಷಾ ಜಾನಪದ ಗೀತೆ ಮತ್ತೆ ಆಂಗಿಕ ಅಭಿನಯ ತುಂಬಾ ಚೆನ್ನಾಗಿತ್ತು. ಇದೆಲ್ಲವೇ ಆಸಕ್ತಿ ಇದ್ರೆ ನಿಜವಾಗ್ಲೂ ಮಗು ಈ ಕಾರ್ಯಕ್ರಮಕ್ಕೆ ಪ್ರಸ್ತುತಿ ಪಡಿಸ್ಬೇಕು ಅಂತ ವಿಡಿಯೋ ಮಾಡಿ ಕಳಿಸಿ ಇದನ್ನ ಆ ಟೈಮಲ್ಲಿ ಹಾಕ್ಬೇಕು ಅಂತ ಹೇಳಿರೋದು ಇದು ಮಗುವಿನ ಆಸಕ್ತಿ ಎದ್ದು ತೋರಿಸುತ್ತೆ. ತುಂಬಾ ಖುಷಿ ಆಯ್ತು. ಸಮೀಕ್ಷೆಗಳಿಗೆ ಧನ್ಯವಾದ ಹೇಳ್ಬಿಡಿ ಆಶಾ ಅವರೇ. ಈಗ ಮುಂದಿನ ಪ್ರಸ್ತುತಿ ಸರ್ ಬನ್ನಿ. ಸಾರಿ 2 ಸಲ ಹೇಳ್ಸಿದ್ವಿ. ನಮಿತಾ ಮೇಡಮ್ ಇದೇ ಕೊಡೋದು ಮರ್ಯಾದೆ. ನಾಳೆ ಪೇಪರ್ ಸೋಮೇಶ್ವರ ಆರಾಧ್ಯ ಸರಿಂದ ಮುಂದಿನ ಪ್ರಸ್ತುತಿ ಅವರಿಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮ ಮತ್ತೆ ಅವರ ವಿಶೇಷ ಏನು ಅವ್ರು ಕಲ್ತಿದ್ದಾರೆ ಕಲೆ ಬಗ್ಗೆ ಏನಾದರೂ ಹೇಳ್ಕೊಡಿ ಸರ್.
ಆ ಕಡೆಗೆ ಬರ್ತೀನಿ ಅಲ್ಲಿ ಸ್ಟ್ರೈಟ್ ಇಲ್ಲಿ ಮಾಡಿ ಮೊದಲಿಗೆ ಈ ನೆರಳ ಶಾಂತಮೂರ್ತಿ ಗೊಮ್ಮಟೇಶ್ವರನ ಪಾದಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದೇನೆ. ನನಗೆ ಇಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಬಸವಣ್ಣನವರು ಒಂದು ಆ ವಚನ ನೆನಪು ಬರುತ್ತೆ. ಕಾಗೆಯೊಂದುಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕೇಳು ಅಂತ. ಇಲ್ಲಿ ಅಂದ್ರೆ ಸಾಹಿತ್ಯ ಬಳಗದವರಾಗಿ ನಾವು ಒಂದು ಸಂಘ, ಸಾಹಿತ್ಯಾತ್ಮಕ ಒಂದು ಸಂಘ ಇಲ್ಲದಿದ್ರೆ ಕಾಗೆ ಕೋಳಿಗಳಿಗಿಂತಲೂ ಕೂಡ ನಮ್ಮ ಬದುಕು ನಶ್ವರವಾಗುತ್ತೆ ಅಂತ ಅನ್ನತಕ್ಕಂಥದ್ದು ಈಗ ಗೊತ್ತಾಗ್ತಿದೆ ನನಗೆ. ಒಂದು ಮಾನವೀಯತೆಯಿಂದ ಕೂಡಿರತಕ್ಕಂತಹ ನಾವು ಹೆಂಗೆ ಜೀವನದಲ್ಲಿ ಸಹಾನುಭೂತಿಯಿಂದ ಸಹಬಾಳಿಯಿಂದ ಬದುಕಬೇಕು ಅನ್ನ ನಮ್ಮ ಬದುಕನ್ನ ಸಾರ್ಥಕ್ಯ ಪಡಿಸಿಕೊಳ್ಳಬೇಕು ಅಂತ ಅನ್ನೋದಕ್ಕೆ ಇಂಥ ಒಂದು ಚಿಕ್ಕ ಕಾರ್ಯಕ್ರಮವಾಗಿದ್ದರೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅರ್ಥವನ್ನ ನಾನು ಇಲ್ಲಿ ಕಂಡುಕೊಂಡೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಶ್ರವಣ ಬೆಳಗೊಳ ಅನ್ನತಕ್ಕಂಥದ್ದು ನನಗೆ ಮೊದಲಿಂದಲೂ ಕೂಡ ಒಂದು ಸ್ವಲ್ಪ ನೆಂಟು ನನಗೆ. ಯಾಕೆ ಅಂತಂದ್ರೆ ನಾನು ಇಲ್ಲಿ ನಮ್ಮ ರಾಜೇಂದ್ರ ಸಾರಿಗೆ ಗೊತ್ತಿದೆ, ಅಂಬಿಕಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಇಂಗ್ಲಿಷ್ ತಗೋತಾ ಇದ್ರು. ರಾಜೇಂದ್ರ ಸರ್ ಅಂತ ಇನ್ನೊಬ್ರು ಇದ್ರು ನಮ್ಮ ಇಂಗ್ಲಿಷ್ ಮೀಡಿಯಂ ನಲ್ಲಿ. ಅವರು ನಾವೇ ಬೆಟ್ಟದ ತಪ್ಪಲಿನಲ್ಲಿ ಒಂದು ರೂಮ್ ಮಾಡ್ಕೊಟ್ಟಿದ್ರು ನಮ್ಗೆ. ಅಲ್ಲಿ ಸಂಜೆಯ ಸಮಯದಲ್ಲಿ ಒಂದು ಮಂತ್ರ ಕೇಳಿ ಬರ್ತಾ ಇತ್ತು ನನಗೆ. ಅದು ಇವತ್ತೇ ಹೇಳ್ತೀನಿ, ಅದು ಕಿಟಕಿ ತೆಗೆದ್ರೆ ಆ ಭಾಗ ಕಿಟಕಿ ತೆಗೆದಾಗ ನಾನು ಕೂತ್ಕೊಂಡು ನಾನು BEdಗೆ ತಯಾರಿ ಮಾಡ್ಕೊತಾ ಇದ್ದೆ, ಇಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದೆ. ಆ ಕಿಟಕಿ ತೆಗೆದ್ರೆ ಆ ಬೆಟ್ಟದ ಮೇಲೆ ಸಂಜೆಯ ಸಮಯದಲ್ಲಿ ಒಂದು ಮಂತ್ರ ಹಾಕೋರು. ಅದು ನನಗೆ ಅದ್ಭುತವಾದ ಶಾಂತಿಯನ್ನು ಕೊಡ್ತಾ ಇತ್ತು. ಆ ಮಳೆ ಬರ್ತಾ ಇದ್ದಾಗಂತೂ ಕೇಳಲಿಕ್ಕೆ ಅಸಾಧ್ಯ ಆಗಿರ್ಬೇಕು. ಅದನ್ನೆಲ್ಲ ಪದೇ ಪದೇ ನಾನು ನೆನಪಿಸ್ಕೊಳ್ತಾ ಇರ್ತೀನಿ. ಆದ್ರಿಂದ ಶ್ರವಣ ಬೆಳಗೊಳ ನಮಗೊಂದು, ನಾನು ಇಲ್ಲಿ ಇದ್ದಾಗ ಬೆಟ್ಟದ ಮಕ್ಕಳೆಲ್ಲ ಒಂದಾಗಿ ಬಂದಿದ್ದು ಒಂದು ಹಾಡನ್ನು ಕೂಡ ಬರ್ಕೊಟ್ಟೋಗಿದ್ದೆ. ಆಗ ಅದನ್ನ ಒಂದು ಇದ್ ನಡೆಸ್ತಾರೆ ಆನ್ಯುವಲ್ ಡೇ, ಅವಾಗ ಹಾಡಿದ್ರು. ಮತ್ತೆ ನಾವು ಶ್ರವಣ ಬೆಳಗೊಳ ಬಗ್ಗೆ ಇನ್ನೊಂದು ಜಗದ ಸೊಬಗೆಲ್ಲ ಹೀರಿ ನಿಂತಿರುವುದು ಬೆಳಗೊಳದ ಬೆಟ್ಟದ ಮೇಲೆ ಶಾಂತಮೂರ್ತಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬರ್ದಿದೆ ನನಗೆ. ಸೊ ಅದರಿಂದ ನನಗೆ ಇಲ್ಲಿ ತುಂಬಾ ಶ್ರವಣ ಬೆಳಗೊಳದ ಬಗ್ಗೆ ನಮಗೆ ಒಂದು ರೀತಿಯ ಭಾವನಾತ್ಮಕವಾಗಿದ್ದ ಇಲ್ಲಿ ಕೆಲಸ ನಿರ್ವಹಿಸುವಾಗಿರೋದ್ರಿಂದ ಇಲ್ಲಿ ನಮ್ಮ ಸ್ಟೂಡೆಂಟ್ಗಳು ಕೂಡ ನನಗೆ ಹಲವಾರು ಸ್ಟೂಡೆಂಟ್ಗಳು ನನ್ನ ಶಿಕ್ಷಕರು ಕೂಡ ಇದ್ದಾರೆ. ಅದರಿಂದ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಯುತರಾಗಿರ್ತಕ್ಕಂಥ ಜಾನಪದ ತಜ್ಞರು ಆಗಿರ್ತಕ್ಕಂಥ ಶ್ರೀ ವೃಷಭೇಂದ್ರ ಕುಮಾರ್ ಅವರು ಕಥೆಗಳ ಮೂಲಕ ಹೇಗೆ ನಾವು ಮನುಷ್ಯನ ಬದಲಾವಣೆಯನ್ನ ನಮ್ಮ ಸಮಸ್ಯೆಗಳನ್ನ ಹೇಗೆ ತಿಳಿಗೊಳಿಸ್ಕೋಬಹುದು ಅನ್ನೋದು ಕೇಳಿದ್ರು. ಕಥೆಗಳು ಮಕ್ಕಳಿಗೆ ತಲುಪಿದಷ್ಟು, ವಿಷಯಗಳನ್ನ ತಲುಪಿಸುವಷ್ಟು ಕಥೆಗಳ ಮೂಲಕ ಬೇರೆ ಯಾವುದರಿಂದಲೂ ಕೂಡ ನಾವು ತಲುಪಿಸಲಿಕ್ಕಾಗಲ್ಲ. ಇನ್ನೊಂದು ಹೇಳಿದ್ರು, ಪದ್ಯಂ ಸರ್ವಜನ ವಂದ್ಯಂ ಅಲ್ಲ ಸರ್, ಸಮಸ್ತ ಜನ ವಂದ್ಯಂ ಅಂತ ಹೇಳ್ಬಿಟ್ಟು ಅದು ಕೂಡ ನಾವು ಅದರಲ್ಲಿ ಹೇಳಕ್ಕಾದ ಪದ್ಯದ ಮುಖಾಂತರ ಮತ್ತೆ ಕಥೆಗಳ ಮುಖಾಂತರ ಹೇಳದಷ್ಟು ಬೇರೆ ಯಾವುದ್ರಲ್ಲೂ ಕೂಡ ತಿಳಿಸಕ್ಕಾಗಲ್ಲ. ನಾನು ಚಿಕ್ಕಂದ್ರಲ್ಲಿ ಒಂದು ಕಥೆ ಓದಿದ್ದೆ ಕಣ್ಣು, ಅದು ನನಗೆ ಇವಾಗಲೂ ಕೂಡ ನೆನಪಿದೆ. ಅದು ಸ್ವಲ್ಪ ಅಸ್ಪಷ್ಟವಾಗಿ ನೆನಪಿದೆ. ಅದು ಹೆಂಗೆ ಅಂತಂದ್ರೆ, ಒಬ್ಬ ಹುಡುಗ ಇರ್ತಾನೆ, ಅವರ ತಂದೆ ತೀರೋಗ್ಬಿಡ್ತಾರೆ ಇತ್ತಿದ್ದಂಗೆ. ಅವ್ರ ತಾಯಿ ಜೊತೆ ಜೀವನ ಆಗ್ತಿರ್ತಾನೆ. ಜೀವನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಗೌಡ ಇರ್ತಾನಲ್ಲ, ಅವನು ಅವ್ರ ತಾಯಿಯ ಮೇಲೆ ಕೆಟ್ಟ ಕಣ್ಣ ದೃಷ್ಟಿಯನ್ನ ಬೀರ್ತಾನೆ. ಅವ್ರ ತಾಯಿ ಹತ್ರ ಬರೋದು ಕೆಟ್ಟದಾಗಿ ಮಾತನಾಡೋದು ಇದೆಲ್ಲ ನಡ್ಕೋತಾನೆ. ಅವ್ರ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಒಮ್ಮೆ ಕುಡುಗೋಣಿಂದ ಹೊಡೆದ್ಬಿಡ್ತಾರೆ. ಅವನು ಬರ್ತಿದ್ನಲ್ಲ ಗೌಡನಿಗೆ ಹೊಡೆದ್ಬಿಟ್ಟು ಕೊನೆಗೆ ಇದೇ ನೆಪ ಮಾಡ್ಕೊಂಡ್ಬಿಟ್ಟು ಅವ್ರು ಊರ್ ಬಿಟ್ಟು ಹೊರಟೋಗ್ಬಿಡ್ತಾರೆ. ಊರ್ ಬಿಟ್ಟು ಹೊರಟೋಗ್ಬಿಟ್ಟು ಅವ್ರ ತಾಯಿ ಜೈಲಿಗೆ ಸೇರ್ಕೊಂಡ್ಬಿಡ್ತಾರೆ. ಸ್ವಲ್ಪ ದಿವಸ ಹಿಂಗ್ ಕುಡುಗೋಳಿಂದ ಹೊಡೆದು ಬಿಡಿಸ್ಕೊಂಬರ್ತಾರೆ. ಆಮೇಲೆ ಊರಲ್ಲಿ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಊರಿಗೆ ಹೋಗಿ ಜೀವನ ಆಗ್ತಾರೆ. ಹಂಗಾಗಿ ಕೈ ನೆನಪು ಬರ್ತಾ ಇರೋದು, ಅವ್ರ ತಾಯಿ ಹಸುಗಳಿಗೆ ಗೂಟ ಕಟ್ತಾ ಇರೋದು, ಅವ್ರ ಕಡೆಯಿಂದ ಗೋಡ ಸ್ಪಷ್ಟವಾಗಿ ನೆರಳು ಆಮೇಲೆ ಬೀಳೋದು, ಇದೆಲ್ಲ ವರ್ಣಿಸ್ತಾ ಇರ್ತಾರೆ ಕಥೆ ಬರೆಯೋರು. ಅದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಅದನ್ನೆಲ್ಲ ಕಲ್ಪಿಸ್ಕೊಂಡು ಓದ್ತಾ ಇರೋದು ನಾನು ಆಗ ಚಿಕ್ಕಂದಿನಲ್ಲಿ. ಒಂದು 10ನೇ ಕ್ಲಾಸಿನ ಹಿಂದೆ ಓದಿದ್ದು ಅನ್ಸುತ್ತೆ ಅದು. ಆಗ ಈಗ ಸುಮಾರು ವರ್ಷಗಳ ಗತಿಸಿ ಹೋಗುತ್ತೆ. ಗತಿಸಿ ಹೋದ ನಂತರ ಏನಾಗುತ್ತೆ ಅಂತಂದ್ರೆ, ಅವನು ಅಷ್ಟಾಗಿ ಓದಿಲ್ಲ, ಒಂದು ಡ್ರೈವರ್ ಆಗ್ಬಿಡ್ತಾನೆ, ಒಂದು ಇದಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಒಂದು ಈ ಪ್ರೈವೇಟ್ ಖಾಸಗಿ ಸಂಸ್ಥೆ ಬಸ್ಗಳಿರ್ತಾವಲ್ಲ, ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಹೀಗೆ ಒಂದು ಊರಿನಲ್ಲಿ ಈ ಮದುವೆಗೆ ದಿಬ್ಬಣ ಹೊರಟಿರ್ತಾರಲ್ಲ, ಆಗ ಮದುವೆಗೆ ಇದು ಬರುತ್ತೆ, ಅವನು ಡ್ರೈವರ್ ಆಗಿ ಹೋಗ್ತಾನೆ. ಆಗ ಅವನು ಹೋಗಿದ್ದು ಯಾರಪ್ಪ ಅಂದ್ರೆ, ಆ ಗೌಡನ ಮನೆ ಮಗ ಇರ್ತಾನಲ್ಲ, ಆ ಮಗನ ಮನೆ ಮದುವೆಗೆ ಹೋಗಿರ್ತಾನೆ. ಎಲ್ಲ ಕೂತ್ಕೊಳ್ತಾರೆ. ಅವನು ಇವನ್ನ ಗೊತ್ತು ಮಾಡಲ್ಲ ಯಾರು ಕೂಡ. ಚಿಕ್ಕದಾಗಿ ಹೊರಟೋಗಿದ್ದಲ್ವಾ, ಮನಸ್ಸಿನಲ್ಲಿ ಅನ್ಕೋತಾನೆ, ಈಗ ನನ್ನ
ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಒಳ್ಳೆಯ ಸಂದರ್ಭವನ್ನ ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಅನ್ಕೋತಾನೆ. ಆ ದಿಬ್ಬಣ ಹೊರಟೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಕಡಿದಾದಂತ ಪರ್ವತಗಳನ್ನ ಏರಿ ಹೋಗ್ತಾ ಇರಬೇಕು. ಅದೆಲ್ಲ ಈಗ ಆ ತಿರುವು ರಸ್ತೆ ಬದಿಯಲ್ಲಿ ನಾನು ಆ ಬಸ್ಸನ್ನ ಆ ಕಡೆ ಉರುಳಿಸ್ಬಿಟ್ಟು ನಾನು ಈ ಕಡೆ ನೆಗೆದು ಬಿಡೋಣ ಅಂತ ಯೋಚನೆ ಮಾಡ್ತಾನೆ. ಹಿಂದೆ ಎಲ್ಲ ಇಡೀ ಫ್ಯಾಮಿಲಿನೇ ಕೊಡ್ತಿರ್ತಲ್ಲ, ಇಡೀ ಫ್ಯಾಮಿಲಿ ಎಲ್ಲ ಹೊರಟೋಗುತ್ತೆ. ನಮ್ಮ ತಾಯಿಗೆ ತುಂಬಾ ನೋವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಎಲ್ಲ ಹಿಂಭಾಗ ಎಲ್ಲ ಕೂತಿರ್ತಾರೆ. ಹೋಗ್ತಾನೆ, ಇಂದು ತಿರುವು ಬರುತ್ತೆ, ಇನ್ನೇನಿಗೆ ಹೃದಯ ಡವಡ ಬಡ್ಕೊಡುತ್ತೆ, ಆ ಬಸ್ಸನ್ನ ಇನ್ನೇನು ತಿರುವಿಗೆ ತಿರುಗಿಸ್ಬೇಕು ಅಂತ ಹೇಳ್ತಾ. ಯಾಕೋ ಅಚಾನಕ್ ಆಗಿ ಇವನಿಗೆ ನಾನು ಕೂಡ ಬಿದ್ದು ಬಿಟ್ರೆ ಅಂತ ಅನ್ನೋ ಭಯ ಸ್ಟಾರ್ಟ್. ಮುಂದೆ ಹೇಳ್ತಾನೆ, ಇಲ್ಲ ನನ್ನ ಗುರಿ ತಪ್ಪಬಾರದು, ಮುಂದೆ ಆ ದಿಬ್ಬ ಇದೆಯಲ್ಲ ನೇರವಾಗಿ ಹೋಗಿ ನೆಗೆಸ್ಬಿಡೋಣ, ಬ್ರೇಕ್ ಹಾಕ್ಬಿಟ್ಟು ನೆಗೆದು ಬಿಡೋಣ ಅಂತ ಹೇಳ್ತೇನೆ. ಆ ದಿಬ್ಬ ಕಾಣಿಸ್ತಾ ಇರುತ್ತೆ, ಆ ದಿಬ್ಬನೇ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತೇನೆ. ಹೀಗೆ ಹೋದಾಗ ಹೀಗೆ ನನ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಕೊನೆಗೆ ಹೋಗಿ ಒಂದು ದೊಡ್ಡ ಮರ ಬರುತ್ತೆ, ಆ ಮರಕ್ಕೆ ಹೋಗಿ ಗುದ್ದಿಸ್ಬಿಡೋಣ ಅಂತ ಲೆಕ್ಕ ಹಾಕೋತಾನೆ. ಕೊನೆಗೆ ಒಂದು ಸರೋವರ ಕಾಣ್ತದೆ ಮುಂದೆ, ಅದ್ರೊಳಗೆ ಬಿಟ್ಬಿಡೋಣ, ಇವರೆಲ್ಲ ಜಲಸಮಾಧಿಯಾಗಿ ಹೋಗ್ಬಿಡ್ಲಿ ಅಂತ ಅನ್ಕೋತೀನಿ. ಹೋಗ್ತಾ ಇರ್ತೀನಿ. ಇದಂತೂ ಒಂದು ನಿಜವಾಗಿ ಕೂಡ ಆ ಜಲದ ಹತ್ತಿರವಾಗಿ ನಿಲ್ಲಿಸ್ಬೇಕು ಅಂತೇಳಿ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕ್ಬಿಟ್ಟು ಯಾಕೋ ಆಗ್ಲಿಲ್ಲ. ಅಲ್ಲಿ ನಮಗೆ ಟೆನ್ಷನ್ ಆಗ್ತಾರೆ ಕತೆ ಹೋದವ್ರಿಗೆ, ಯಾವಾಗ ಸಾಯಿಸ್ತೇನೆ ಅವ್ರನ್ನ, ಯಾವಾಗ ಸಾಯಿಸ್ತಾರೆ, ಏನ್ ಮಾಡ್ತಾರೆ ನಮ್ಗೆ ಅಂತ ಹೇಳ್ಬಿಟ್ಟು. ನೋಡಿ ಈ ಕತೆ ಹೊಡಿತಾವಲ್ಲ, ಎಷ್ಟು ನನಗೆ ನಿಜಕ್ಕೂ ಇದು ಥ್ರಿಲ್ಲರ್ ಕಥೆಗಳು ಹೆಂಗ್ ಆಗ್ತಾ ಇರುತ್ತೆ. ಹೋಗ್ತಾ ಇದ್ದಾಗ ಕೊನೆಗೆ ಆ ಬೆಟ್ಟ ಎಲ್ಲ ಹೊರಟೋಗ್ಬಿಡುತ್ತೆ, ಮಾಮೂಲಿ ರಸ್ತೆ ಬಂದ್ಬಿಡ್ತಾರೆ. ಇವ್ನಿಗೆ ಆಗೋದೇ ಇಲ್ಲ, ಮತ್ತೆ ಬರುವಾಗ ಮಾಡೋಣ ಏನಾದ್ರೂ ಅಂತ ಅನ್ಕೋತಾನೆ. ನಮ್ಗೆ ಏನು ಟೆನ್ಷನ್ ಆಗ ಮದ್ವೆ ಎಲ್ಲ ಮುಗಿಬೇಕಲ್ವಾ, ಹೆಂಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಹೋಗ್ತಾ ಇರ್ತಾನೆ. ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಸುಮ್ನೆ ಮಾಮೂಲಿ ರಸ್ತೆನೇ ಹೋಗ್ತಾ ಇರ್ತಾನೆ. ಒಂದು ಹಂಸ ಬರುತ್ತೆ, ಬ್ರೇಕ್ ಹಿಡಿತಾನೆ. ಸುಮ್ನೆ ಇದಕ್ಕಿಂತ ಧಡ್ ಅನ್ನೋ ಹಿಂದ್ಗಡೆ ಇವನು ಹಾಸ್ಪಿಟಲ್ ಮಲಗಿರ್ತಾನೆ, ಡ್ರೈವರ್ ಆಗಿದ್ರು. ಆದ್ರೆ ಹಿಂದ್ಗಡೆಯಿಂದ ಬಂದು ಒಂದು ಲಾರಿ ಬಂದು ಆ ಹಿಂದೆ ಅಪ್ಪ ಮಗ ಕೊಡ್ತಿರ್ತಾರ ಅವ್ರಿಗೆ ಹೊಡೆದಿರುತ್ತೆ. ಅಂದ್ರೆ ಇವನು ಎಣಿಸಿರ್ತಾನೆ, ಬೇಡ ಬಿಡಿ ಈಗ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಇವನು ಉಳ್ಕೊಂಡ. ನಾವು ಎಣಿಸೋದೇ ಒಂದು, ದೈವ ಮಾಡೋದೇ ಒಂಥರ ಆಗಿರುತ್ತೆ. ಇವನು ಎಣಿಸ್ದ, ಬೇಡ ಬಿಡತ್ತ ಹೋಗ್ಲಿ ನೋಡೋಣ, ಬರೋಗ ಅಂತ ನೋಡೋಣ. ಬರೋಗ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ, ಟೆನ್ಷನ್ ತಗೊಂಡಿದ್ದಲ್ಲ, ಸುಮ್ನೆ ಆಗ್ತಿದ್ದ. ಆದ್ರೆ ಇವನ್ ಕೈಲಿ ಆಗ್ಲಿಲ್ವಲ್ಲ, ದೇವ್ರು ಸಮಯ ಕೊಡ್ತ ಆಗ್ಲಿಲ್ಲ. ಆದ್ರೆ ದೇವ್ರು ಯಾವತ್ತಾದ್ರೂ ಏನಾದ್ರು ಒಂದು ಕೆಟ್ಟವರಿಗೆ ಇವನು ಕ್ಷಮಿಸಿದ್ರು ಕೂಡ ಅವರಿಗೆ ಕೆಟ್ಟದನ್ನ ಮಾಡೋರಿಗೆ ಕೆಟ್ಟದ್ ಮಾಡೇ ಮಾಡ್ತಾನೆ ಅನ್ನತಕ್ಕಂಥದ್ದನ್ನ ಈ ಕಥೆ ನನಗೆ ಈ ಕಥೆ ಹೇಳಿದ್ರಲ್ಲ ಸರ್, ಆಗಿದ್ದವನ್ನೆಲ್ಲ ನೆನಪರುತ್ತೆ. ಹೀಗೆ ಮಕ್ಕಳೇ ನಾವು ಕಥೆಗಳನ್ನ ಓದಿ ಆ ಮನುಷ್ಯ, ನಾನು ಹೇಳ್ತೀನಿ, ಸಂಗೀತ ಸಾಹಿತ್ಯ ಇವು ಇಲ್ಲದೆ ಹೋಯ್ದ್ರೆ ಕುವೆಂಪುರವರು ಹೇಳ್ಕೊಳ್ತಾರೆ, ಮನುಷ್ಯ ಮೃಗೀಯ ಲಕ್ಷಣವನ್ನ ಪಡಿತಿದ್ದ. ಮೃಗೀಯ ಲಕ್ಷಣಗಳೆಲ್ಲ ಹೋಗಿ ನಾವು ಮಾನವೀಯತೆಯನ್ನ ಪಡಿಬೇಕು ಅಂತಂದ್ರೆ ನಾವು ಸಾಹಿತ್ಯ ಮತ್ತು ಸಂಗೀತ ಅಭ್ಯಾಸ ಮಾಡ್ಬೇಕು. ಆದ್ರಿಂದ ಮಕ್ಕಳಿಗೆ ನಾವು ಚಿಕ್ಕಂದಿನಲ್ಲಿ ಸಾಹಿತ್ಯ ನಾವು ನೋಡ್ತೀವಿ, ನಮ್ಮ ಊರ್ ಕಡೆ ಹಳ್ಳಿ ಕಡೆ ನೋಡ್ತೀವಲ್ಲ, ಸಾಹಿತ್ಯ ಕಲ್ತವ್ರು ಸಂಗೀತ ಕಲ್ತವ್ರು ಚೆನ್ನಾಗಿ ಜೀವನವನ್ನ ಹಾಕೊಂಡು ಹೋಗ್ತಾರೆ. ಬರೀ ದುಡಿಯೋದು ಇದ್ ಮಾಡೋದು, ಅವರೆಲ್ಲ ಮೃಗತರ. ಆಮೇಲೆ ಅವರು ಅರ್ಧದಲ್ಲೇ ಕಾಯ್ದೆ ಬೀಳೋದು ಕಷ್ಟ ಎಲ್ಲ ನೋಡ್ತೀವಿ ಅವರು. ಯಾಕೆಂದ್ರೆ ದ್ವೇಷ ಅಸೂಯೆ ಇದ್ದವ್ರಿಗೆ ಅದೇ ತರ ನಾವು ಸಾಹಿತ್ಯದಲ್ಲಿ ಖುಷಿ ಪಡ್ತಿರ್ತೀವಲ್ಲ, ಆ ಸಂಗೀತ ಇದನ್ನ ನಮ್ಗೆ ಖುಷಿ ಆಗ್ತದೆ. ಹಲವಾರು ಕಾಯಿಲೆಗಳು ಬಂದ್ರು ಕೂಡ ಇದರಿಂದ ಗುಣವಾಗ್ತವೆ. ಯಾಕೆಂದ್ರೆ ನಾವು ಬೇರೆ ಗೊಡವೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಅಂತ ಅನ್ನಂಗೆ ನಾವಿರ್ತೀವಿ. ಸೊ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮ. ಎಂತ ಆರೋಗ್ಯ, ಮಾನಸಿಕ ಆರೋಗ್ಯಕ್ಕೆ ನೀವು ಮಾಡ್ತಿರತಕ್ಕಂಥ ಕಾರ್ಯ ನಿಜವೂ ಕೂಡ ಮಾಸ ನೆನಪು ಕಾರ್ಯ ಸುಮಾರು ದಿವಸದಿಂದ ನಾನು ಬರಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಹೇಮಲತಾ ಮೇಡಮ್ ಅವರು ಹಾಸನಕ್ಕೆ ನಾವು ಮನೆ ಒಯ್ದಾಗ ನೀವು ಅಧ್ಯಕ್ಷತೆ ವಹಿಸಿದ್ದು ನಾವಲ್ಲಿದ್ವು, ನಾವು ನಿರ್ವಹಣೆ ಮಾಡ್ತೀವಿ ಹೋಗೋದಂತರ ನೀವು ಬರ್ಲೇಬೇಕು ಶ್ರವಣಕ್ಕೆ ನೀವು ಮುಂದಿನ ಸರ್ತಿ. ನಾನು ಅಂತ ಮಾತು ಕೊಟ್ಟಿದ್ದೆ ಮೇಡಮ್ ಅವರಿಗೆ, ನಮ್ಮ ಅಧ್ಯಕ್ಷರಾಗಿರ್ತಾರೆ ಶಂಕರಾಚಾರ್ಯರು ಹೇಳಿದ್ದೆ, ಮುಂದಿನ ಸರ್ತಿ ನಮ್ಮ ಪುಟ್ಟಣ್ಣ ಸರ್ ಜೊತೆ ಶ್ರವಣಕ್ಕೆ ಬಂದೇ ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ನಾನೇ ಅವ್ರಿಗೆ ಕರೆ ಪ್ರತಿ ಸಲ ನನ್ನ ನಿಮಿಷ ಮಾಡಿದ್ರು. ನಾನೇ ಈ ಸಲ ಬೆಳಗ್ಗಿಂದಲೇ ಸರ್ ಯಾವಾಗ ಶ್ರವಣಕ್ಕೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ನಮ್ಗೆ ಖುಷಿ ಆಯ್ತು. ಬಂದಿದ್ದಕ್ಕೂ ಕೂಡ ನಿಮ್ಮೆಲ್ಲ ಪರಿಚಯ ಆಗಿದ್ದು ಮೇಡಮ್ ಅವರು, ಜಯಂತಿ ಮೇಡಮ್ ಅವರು ಒಳ್ಳೆಯ ಕಾದಂಬರಿ ಬರೆಯೋದ್ರಲ್ಲಿ ನಾವು ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥವ್ರು ನಾನು ನೋಡಿ ತುಂಬಾ ದಿವಸ ಆಯ್ತು. ಮೇಡಮ್ ಅವರು ಅಲ್ಲೇ ನೋಡ್ತಾ ಇರ್ತೀವಿ ಸಾಹಿತ್ಯದ ಬಗ್ಗೆ. ಇವರು ಪ್ರಶಾಂತ್ ಸರ್ ಅವರು ಇವರೆಲ್ಲ ತುಂಬಾ ಸಾಹಿತ್ಯದ ಬಗ್ಗೆ ಒಂದು ಅದ್ಭುತವಾದ ಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಆ ಸಾಹಿತ್ಯದ ಬಗ್ಗೆ ಅದರಲ್ಲೇ ಒಂದು ಇಂಥ ಕಾರ್ಯಕ್ರಮಗಳಿಗೆ ನಾವು ಪದೇ ಬಂದು ಹೋಗ್ಬೇಕು ಅನ್ನತಕ್ಕಂಥ ಒಂದು ಸಂದರ್ಭ ನನ್ನಲ್ಲಿ ಉಂಟಾಗಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತೆ ಎಲ್ಲರೂ ಕೂಡ ನಿಮ್ಮ ಶ್ರವಣಗುಳದ ತಂಡದವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ನಾವು ನಾಳೆ ನಮ್ಮ ಜಾನಕಿ ಅವರು ಗತಿಸಿ ಹೋಗಿದ್ದಾರೆ.
ಅವರ ನೆನಪು ಅನ್ನ ಮಾಡಿಕೊಳ್ಳಬೇಕು, ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವರಿದ್ದೇವೆ. ಅದಕ್ಕೆ ನಾಳೆ ದಯಮಾಡಿ ಅದಕ್ಕೆ ನಾವು ಆಹ್ವಾನವನ್ನು ಕೂಡ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಒಂದು 4 ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಇರುತ್ತೆ. ನಮ್ಮ ಶರಣರುಗಳ ಏನು ಸಾಹಿತ್ಯ ಆಸಕ್ತರು ಇದ್ದೀರಾ ನೀವೆಲ್ಲರೂ ಕೂಡ ಅಲ್ಲಿ ದಯಮಾಡಿ ಆಗಮಿಸಬೇಕು. ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಂತರದಲ್ಲಿ ವಿಚಾರಗಳನ್ನ ಅಂತ ಹೇಳ್ತಾ ಗಣಪತಿ ಪೆಂಡಲ್ ಹತ್ರ ಅಲ್ಲೇ ದೇವಸ್ಥಾನ ಇದ್ದಾರೆ, ಕಾಳಿಕಾಂಬ ಅಲ್ಲೇ ಗಣಪತಿ ಪೆಂಡಲ್ ಪಕ್ಕದಲ್ಲಿ. ಅಲ್ಲಿಗೆ ನಮ್ಮ ಬಾನಮ್ ಲೋಕೇಶ್ವರ ಅವರು ಅವೆಲ್ಲ ಬರ್ತಾರೆ. ಮತ್ತೆ ನಮ್ಮ ರಾಜೇಂದ್ರ ಸರ್ ನಮಗೆ ಅವರು ಕನ್ನಡ ಮೀಡಿಯಂ ಅಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಇದ್ರು, ಆದ್ರೂ ಕೂಡ ತುಂಬಾ ಆ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಳ್ಳಂತವರಾಗಿದ್ರು. ಆಗ್ಲಿಂದ ನಮಗೆ ಪರಿಚಯ ಇತ್ತು. ನಾವು ಸರ್ ನೋಡಿದ ತಕ್ಷಣ ನಮಗೆ ಖುಷಿ ಆಗುತ್ತೆ, ನಮಗೆ ಇಲ್ಲಿ ಪರಿಚಯ ಇದ್ದವರಿಗೆ ಬಂದಿದ್ವಲ್ಲ ಅಂತ ಏನೋ ಒಂದು ಎಂದೋ ಹಾಡಿದ ನೆನಪು ಮಿಡಿದ ಹಾಗೆ ಅನ್ನೋ ಹಾಗೆ ಆಯ್ತು. ಮತ್ತೆ ಋಷಭೇಂದ್ರ ಸರ್ ಅವರ ಒಂದು ಮಾತನ್ನು ಕೇಳತಕ್ಕಂಥ ಸೌಭಾಗ್ಯ ನನ್ನದಾಗಿತ್ತು. ನಿಜ ಕೂಡ ಅವರಿಗೆ ತುಂಬಾ ಧನ್ಯವಾದಗಳು ಸರ್. ಹೌದು, ಈ ಬೆಳಗೊಳದ ಮಣ್ಣಿನ ಸುವಾಸನೆ ಸೊಗಡೆ ಹಾಗೆ ಸರ್, ಬೆಳಗೊಳದ ನಂಟು ಬಿಡಲ್ಲ ಅನ್ನೋದು ತುಂಬಾ ಚೆನ್ನಾಗಿತ್ತು. ಮತ್ತೆ ಕಥೆಗಳ ಮೂಲಕ ಹೇಳಿದ್ರಿ, ಮತ್ತೆ ಕೆಟ್ಟತನ ಯಾವತ್ತೂ ಎಂದಿಗಾರು ನಶಿಸುತ್ತೆ, ಒಳ್ಳೆತನನೇ ಉಳ್ಕೊಳುತ್ತೆ ಅಂತ. ಹೌದು ಸರ್. ಮತ್ತೆ ಈಗ ಈ ಮೂಲಕ ನೀವು ಬಂದ್ರಿ ನಮ್ಮ ಮಾಸದ ನೆನಪಿಗೆ, ತುಂಬಾ ಖುಷಿ ಆಯ್ತು. ಹೀಗೆ ಪ್ರತಿ ಮಾಸನೂ ಬನ್ನಿ. ಅದು ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಇರುತ್ತೆ ಎಲ್ಲರಿಗೂ ಕಾರಣ. ಬನ್ನಿ ಅಂತ ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತೆ ಹೇಮಲತಾ ಮೇಡಮ್ ನಿಜವಾಗ್ಲೂ ಅವ್ರದ್ದು ಒಂದು ಸೇವೆ ಅಂತಾನೆ ಹೇಳ್ಬೋದು. ಕವನ ಕವಿತೆ ಎಲ್ಲ ಬರೀತಾರೆ. ಅವರ ಕವಿತೆನ ನಮ್ಮ ಮಾಸದ ನೆನಪಲ್ಲಿ ನಾವು ಆರಿಸ್ತಕ್ಕಂಥ ಭಾಗ್ಯ ಬನ್ನಿ ಸರ್. ಹೀಗೇನೆ ಪ್ರತಿ ಮಾಸನು. ಮತ್ತೆ ಹೇಮಲತಾ ಮೇಡಮ್ ಧನ್ಯವಾದನೇ ಹೇಳ್ಬೇಕು. ನಿಜವಾಗ್ಲೂ ಪ್ರತಿ ಸಲನು ಎಲ್ಲಾರ್ಗು ಅವ್ರ ಕೈಲಾದಷ್ಟು, ಅವ್ರ ಸ್ಟೂಡೆಂಟ್ ಆಗ್ಲಿ, ಅವ್ರ ಅಕ್ಕಪಕ್ಕ ಆಗ್ಲಿ, ಎಲ್ಲಾರ್ಗು ಹೇಳ್ತಾರೆ ಬನ್ನಿ ಈ ತರ ಒಳ್ಳೆ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಒಳ್ಳೆ ವಾತಾವರಣನ ಅವರು ಸುಮಾರು ಜನ ಕೇಳಿದ್ದಾರೆ. ಬರೋರು ಆಸಕ್ತಿ ಇರೋರು ಬರ್ಬೋದು. ಮತ್ತೆ ನನಗೂ ಪ್ರತಿ ಸಲ ಹೇಳ್ತಾರೆ ಆಗೋದು ಇದು ಬಿಡಬಾರ್ದು, ನಡ್ಕೊಂಡು ಹೋಗ್ಲಿ ಎಲ್ಲಾರು, ಯಾರು ಮಾಡ್ತಾರೋ ಹೆಂಗೋ ಆಗದ್ ಹಾಗೆ ಆಗುತ್ತೆ, ನಾನಷ್ಟು ಹೇಳ್ತೀನಿ ಅಂತ. ನಿಜವಾಗ್ಲೂ ಅವರು ಸುಮಾರು ಜನನೇ ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಗಿರೀಶ್ ಸರ್ ನನಗೆ ಗ್ರಂಥಾಲಯದ್ದು ಕಾರ್ಯಕ್ರಮದ ಬಗ್ಗೆ ನನ್ಗೆ ಹೇಳಿದ್ರು ಫೋನ್ ಮಾಡಿ. ಬಟ್ ಶನಿವಾರ ಆದ್ರಿಂದ ಸ್ಕೂಲ್ ಇತ್ತು, ನನಗೆ ಬರೋಕ್ಕಾಗಲಿಲ್ಲ, ಸಾರಿ ಸರ್. ಮತ್ತೆ ಕಾರ್ಯಕ್ರಮದ ಬಗ್ಗೆ ನಮ್ಗೆ ತಿಳಿಸಿದಕ್ಕೆ ಧನ್ಯವಾದ ಕೂಡ ನಿಮಗೆ. ಈಗ ಮುಂದಿನ ಇದು ಶಂಕರಾಚಾರ್ಯರು, ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಂಕರಾಚಾರ್ಯರಿಗೆ ಬಿಟ್ಕೊಡ್ತೀನಿ, ಅವರಿಂದ ಪ್ರಸ್ತುತಿ. ಆತ್ಮೀಯ ಸಮಸ್ತ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ. ಈ ದಿನ ಏನಂದ್ರೆ ಸತ್ಸಂಗದಿಂದ ಏನಾಗುತ್ತೆ, ಅದರಿಂದ ಏನು ಪ್ರಯೋಜನ, ಹೇಗೆ ಅಂತಂದ್ರೆ ಒಮ್ಮೆ ಮಹಾವಿಷ್ಣು ಹತ್ರ ಒಬ್ರು ಹೋಗ್ತಾರೆ, ಸ್ವಾಮಿ ಎಲ್ಲ ಸತ್ಸಂಗ ಭಜನೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಇದರಿಂದ ಏನು ಪ್ರಯೋಜನ, ಏನಾಗುತ್ತೆ ಅಂತ ಕೇಳ್ತಾರೆ. ಆಗ ಮಹಾವಿಷ್ಣು ಹೇಳ್ತಾರೆ, ಅಯ್ಯ ಅಲ್ಲಿ ಒಂದು ಗಿಳಿ ಕೂತಿದೆ, ಆ ಗಿಳಿಯನ್ನ ಹೋಗಿ ಮಾತಾಡಿಸು, ಸತ್ಸಂಗ ಅಂದ್ರೆ ಏನು ಅದು ಹೇಳುತ್ತೆ, ಅದರಿಂದ ನಿಮಗೆ ಪರಿಪೂರ್ಣತೆ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾರೆ, ಆ ಗಿಣಿಯನ್ನು ನೋಡ್ತಾರೆ, ಮಾತಾಡಿಸ್ತಾರೆ, ಮಾತಾಡಿಸೋದ್ರಲ್ಲಿ ಅದು ಮರಣ ಹೊಂದ್ಬಿಡ್ತದೆ. ಆಗ ಪಶ್ಚಾತ್ತಾಪವನ್ನು ಕೊಡ್ತಾರೆ.